ಎಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಧದ ಬೀಡು. ಯಾರ ಮನೆ ಮುಂದೆ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವರು ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ನಟ. ನೀವು ಅನ್ಕೊಂಡಿರೋ ವ್ಯಕ್ತಿ ನಾನಲ್ಲ, ಬಿಟ್ಬಿಡಿ ಸಾರ್. ಹಾಸ್ಯ ಕಲಾವಿದರಾಗಿ ಗುರುತಿಸಿಕೊಂಡಂತವ್ರು ಅಷ್ಟೇ ಅಲ್ಲದೆ ಸಾಕಷ್ಟು ಮೇರು ಕಲಾವಿದರ ಜೊತೆಗೆ ಅಭಿನಯಿಸಿದ್ದಾರೆ. ಸೊ ಎಸ್, ಈಗಲೂ ಕೂಡ ರಂಗಭೂಮಿಯಲ್ಲಿ ಸದಾ ಬ್ಯುಸಿ ಆಗಿರುವಂತಹ ಮೂಕ್ ಸುರೇಶ್ ಅವ್ರ ಮನೆ ಇದು. ಸೊ ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ. ಒಬ್ಬ ಕಲಾವಿದನ ಡೈಲಿ ರೂಟೀನ್ ಯಾವ ತರ ಇರುತ್ತೆ ಸರ್? ಯಾಕಂದ್ರೆ ನೀವು ತುಂಬಾ ಫಿಟ್ ಆಗಿರುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ, ಮೆಂಟಲಿ ಆಗಿರ್ಲಿ ಫಿಸಿಕಲಿ ಆಗಿರ್ಲಿ. ಸೊ ಹೇಗೆ ಜಾಗಿಂಗ್ ಬರ್ತೀರಾ ಪಾರ್ಕಿಗೆಲ್ಲ? ನೋಡಿ, ಇದು ನನ್ನ ಮನೆ, ನನ್ನ ಅದೃಷ್ಟ ಸೈಟು, ಕರೆಕ್ಟ್ ಅದೃಷ್ಟ. ಆಮೇಲೆ ಬೆಳೀತಾ ಬೆಳೀತಾ ದಿನ ಕಳೆದಂತೆ ಏನಾಗುತ್ತೋ ಗೊತ್ತಿಲ್ಲ. ನಾನು ಬಂದ ಮನೆ ಕಟ್ಟಿ, ಮನೆ ಸೈಟ್ ತೊಗೊಂಡು ಮನೆ ಕಟ್ಟಿ ಮುಂದೆ ನೋಡಿದ್ರೆ ಇಲ್ಲಿ ಪಾರ್ಕ್ ಇದೆ, ನಂತರ ದೇವಸ್ಥಾನ ಇದೆ, ಅಲ್ಲಿ ಸಣ್ಣ ಗ್ರೌಂಡ್ ಇದೆ, ಶಟಲ್ ಕಾರ್ಕ್ ಆಡ್ತಾರೆ. ಸೊ ಬೆಳಗ್ಗೆ ಹೊತ್ತು 6ರಿಂದ 7 ಶಾಖೆ ಮಾಡ್ತಾರೆ. ಇದೆಲ್ಲ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ಶುರು ಆಗುತ್ತೆ ನಮಗೆ. ಒಂದು ಸ್ವಲ್ಪ ನಿದ್ದೆ, ಎಂಥ ನಿದ್ದೆಲಿದ್ರೂ ಕೂಡ ಒಂದು ಸ್ವಲ್ಪ ನಮ್ಮನ್ನ ಎಚ್ಚರಿಸೋ ರೀತಿ ಒಂದು ಸ್ವಲ್ಪ ಶಬ್ದಗಳು ಕೇಳಿಸ್ತಾ ಇರುತ್ತೆ. RSS ಶಾಖೆಯವರು ಕೂಗೋದು, ನಂತರ ಶಟಲ್ ಕಾರ್ಕ್ ಆಡೋರು, ಗುಡ್ ಬ್ಯಾಡ್ ಔಟ್ ಅನ್ನೋದು, ಇದೆಲ್ಲ ಅವ್ರವ್ರ ಶಕ್ತಿಯಾನುಸಾರವಾಗಿ ಯುವಕರು ಆಟಾಡ್ತಾ ಕೂಗ್ತಾರೆ. ಕೂಗೋದ್ರಿಂದ ನಮಗೆ ನಿಧಾನಕ್ಕೆ ನಿದ್ದೆ ಕಳೆಯುತ್ತೆ. ನಿದ್ದೆ ಕಳೆದ್ಮೇಲೆ ಸುಮಾರು ನಾನು 7 ಗಂಟೆ ಏನೂ ಕೆಲಸ ಇಲ್ಲ ಅಂದರೆ ಆ 7 ಗಂಟೆ 8 ಗಂಟೆವರೆಗೂ ಮದ್ದುತ್ತೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತೀನಿ. ನಿದ್ದೆನ ಮಾತ್ರ ನಾನು ಕಳ್ಕೊಳಕ್ಕೆ ಇಷ್ಟ ಇಲ್ಲ. ಆಮೇಲೆ 8:15ವರೆಗೂ ನಾನು ಪೇಪರ್ದು ಹೆಡ್ಲೈನ್ಸ್ ನೋಡೋದು, ಬೇರೆ ಬೇರೆ ಪೇಜ್ ನೋಡೋದು ಪ್ರಯತ್ನ ಮಾಡ್ತೀನಿ. ಪೂರ್ತಿ ಭಾಳ ಆಳವಾಗಿ ಓದಕ್ಕಾಗಲ್ಲ, ಆದ್ರೂ ಕೂಡ ಕೂತ್ಕೊಂಡು ಅವಾಗ ಕಾಫಿ ಕೊಡ್ತಾರೆ. ಕಾಫಿ ಆದರೆ ಕಾಫಿ ಕುಡಿತೀನಿ, ಇಲ್ಲಾಂದ್ರೆ ಹಾಲ್ಗೆ ಏನಾದರೂ ಹಾಕೊಂಡು ಕುಡಿತೀನಿ. ಕುಡ್ಕೊಂಡು ಒಂದು ವಾಕಿಂಗ್ ಬರೋಣ ಅಂತ ಬರ್ತೀನಿ. ಇಲ್ಲಿ ವಾಕ್ ಮಾಡ್ತೀನಿ. ವಾಕ್ ಮಾಡಿದ್ರೆ ನಾನು ಜನಪ್ರಿಯ ಅನ್ನೋದು ಬೇರೆ, ಜನಗಳನ್ನ ಪ್ರೀತಿ ಮಾಡೋವಂಥ, ಅಂದ್ರೆ ನಮಗೆ ಯಾರು ಸಮಾನ ಮನಸ್ಕರಾಗಿ ಪ್ರತಿದಿನ ನಮಗೆ ಮಾತಿಗೆ ಸಿಗ್ತಾರೋ, ಒಳ್ಳೆ ವಿಷಯಗಳು ಅವ್ರ ಬಾಯಿಂದ ಬರುತ್ತೋ, ಅದನ್ನ ಕೇಳೋದಕ್ಕೆ ನನಗೆ ಬಹಳ ಇಷ್ಟ. ಆಮೇಲೆ ನಮ್ಮನ್ನು ಯಾವ ರೀತಿ ನೋಡ್ತಾರೋ, ಅವರು ಸಾಮಾನ್ಯ ರೀತಿಯಲ್ಲಿ ನೋಡ್ತಾರ, ಅದು ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಇರಬೇಕು ಅಂತ ನನ್ನ ಇಷ್ಟ. ಹಾಗಾಗಿ ಎಲ್ಲರ ಜೊತೆನೂ ಸೇರ್ತೀನಿ. ಯಾರು ಮಾತಾಡ್ತಾ ಅವ್ರ ಜೊತೆ ಕೂತ್ಕೋತೀನಿ, ಓಡಾಡ್ತೀನಿ. ಇಲ್ಲಿ ಬಂದ್ರೆ ಎಲ್ಲರೂ ವಾಕ್ ಮಾಡ್ತಾ ಇರ್ತಾರೆ. ವಾಕ್ ಮಾಡ್ತಾ ಇದ್ರೆ ನಾನು ಕೂಡ ಸುಮಾರು ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ. 8:30ರಿಂದ 9. ಅರ್ಧ ಗಂಟೆ 2 ರೌಂಡ್ ಹೊಡಿಯೋದು, ಕೂತ್ಕೊಳ್ಳೋದು, ಸುಸ್ತಾಗುತ್ತೆ. 2 ರೌಂಡ್ ಹೊಡಿಯೋದು, ಕೂತ್ಕೊಳ್ಳೋದು. ಅವಾಗ ಜೊತೆಗೆ ಮಾತಕ್ಕೆ ಸಿಗ್ತಾರೆ ಕೆಲವರು. ಈ ತರದ ಬೆಂಚಲ್ಲಿ ಕೂತ್ಕೊಂಡ್ರೆ ಒಂದು 2-3 ಜನ ಕೂತ್ಕೋಬಹುದು. ಕೆಳಗಡೆ ಕೂತ್ಕೊಂಡ್ರೆ 10-15 ಜನ ಕೂತ್ಕೋಬಹುದು. ಈಗ ನಾವು 10-15 ಜನ ವಯಸ್ಸಾದವರು ಸೀನಿಯರ್ ಸಿಟಿಸನ್ಸು ಆ ಕಡೆ ಮಧ್ಯದಲ್ಲಿ ಒಂದು ದಾರಿ ಇದೆಯಲ್ಲ, ಅಲ್ಲಿ ಆ ಕಡೆ ಈ ಕಡೆ ಕೂತ್ಕೋತೀವಿ. ಈ ಕಡೆ 6 ಜನ, ಆ ಕಡೆ 6 ಜನ ಕೂತ್ಕೋತೀವಿ. ಸುಮಾರು ದಿವಸದಿಂದ ಒಬ್ರಿಗೊಬ್ರು ಹೇಳ್ಕೊತಾ ಇದೀವಿ, ನಾನೊಂದು ಬೆಂಚ್ ಈ ತರದ್ ಕೊಡ್ತೀನಪ್ಪ, ನೀನೊಂದು ಬೆಂಚ್, ನೀವೊಂದು ಬೆಂಚ್ ಈ ತರ ಸ್ಪಾನ್ಸರ್ ಮಾಡಿ. ಆಯ್ತು, ನಾನು ಇವತ್ತೇ ಬೇಕಾ, ಇವತ್ತೇ ಒಂದು ಹಾಕ್ಸ್ಬಿಡ್ತೀನಿ ನಾನು. ಅದಕ್ಕೆ ಎಲ್ಲ ಬೇಡ, ಈ ಪಾರ್ಕ್ ಯಾರು ನೋಡ್ಕೋತಾ ಇದ್ದೀರೋ, ಸರ್ಕಾರದಿಂದನೇ ಹಾಕ್ತಾರೆ, ಸರ್ಕಾರದಿಂದ ಹಾಕ್ಸೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾ ಇದಾರೆ. ಯಾರು ಮನಸ್ಸು ಮಾಡ್ತಾ ಇಲ್ಲ. ಅವ್ರಿಗೆ ವಿಷಯನ ತಲುಪಿಸಿದ್ರು, ಅವರು ಕೂಡ ಈ ಗಮನ ತಗೋತಾ ಇಲ್ಲ. ನಮ್ಮ ಸ್ನೇಹಿತರಂತಾರೆ, ನೀನೊಬ್ಬ ಸೆಲೆಬ್ರಿಟಿ ಆಗಿ ನೀನು ಎಲ್ಲ ಪಾರ್ಕು ಜನಗಳ ಜೊತೆ ಎಲ್ಲ ಕೂತ್ಕೊಂಡು ಅಡ್ಡೆ ಹೊಡ್ತಿರ್ತೀಯ ಏನಂತ ಅಂದ್ರೆ, ಅಯ್ಯೋ ನಾನು ಹೇಳಿದೆ ನಾನು ಮೊದಲೇ, ನಾನು ಜನಪ್ರಿಯ ವ್ಯಕ್ತಿ ಇರ್ಬೋದು, ಬಹಳ ದೊಡ್ಡ, ನಾನೇನು ನಾಯಕ ನಟ ಅಲ್ಲ, ಪೋಷಕ ನಟ. ಆದರೂ ಒಂದು ಲೆವೆಲ್ಗೆ ಜನಪ್ರಿಯ ನಟ ನಾನು. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ, ನಾನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ನಾನು ಬದುಕಬೇಕು ಅನ್ನೋ ನನ್ನ ಆಸೆ. ಅಂದ್ರೆ ಜನಗಳ ಮಧ್ಯದಲ್ಲಿ ಅಂತ, ನಾವು ಜನಗಳ ಮಧ್ಯದಲ್ಲಿ ಯಾವತ್ತಿನ ದಿನ ನಾವು ಬದುಕ್ತೀವೋ ಆವಾಗ ಈ ಜನಸಾಮಾನ್ಯರಲ್ಲಿ ಏನು ಕಷ್ಟಗಳಿರುತ್ತೆ, ಏನು ಇಷ್ಟಗಳಿರುತ್ತೆ, ಮತ್ತೆ ಯಾವ ರೀತಿ ಬದುಕ್ತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಈ ತರ ನಾವು ಕಲಾವಿದರುಗಳು ನಾವೆಲ್ಲ ಸೆಲೆಬ್ರಿಟಿ ಅಂದ್ಬಿಟ್ಟು ಯಾರನ್ನು ಮಾತಾಡ್ಸ್ದಂಗೆ, ಆಮೇಲೆ ಯಾರ ಜೊತೆನೂ ಸೇರ್ದಂಗೆ ಸಪ್ರೇಟ್ ಆಗಿ ಏಕಾಂಗಿಯಾಗಿ ಕೂತ್ಕೊಂಡ್ಬಿಟ್ರೆ ವಯಸ್ಸಾದ್ಮೇಲೆ ಅದು ಒಂಟಿತನ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಜನಗಳ ಹತ್ರ ಆಗಕ್ಕೆ ಇದೊಂದು ಒಳ್ಳೆ ಮಾರ್ಗ ಅನ್ಸುತ್ತಲ್ವಾ ಸರ್? ಪಬ್ಲಿಕ್ ಜೊತೆ ಸೇರೋಂತದ್ದಾಗಿರೋದು, ಅವ್ರ ಜೊತೆ ಮಾತನಾಡೋದಾಗಿರೋದು. ಹೌದು. ಆಮೇಲೆ ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ, ಬರೀ ಪೇಪರ್ ಓದೋದು ಅಷ್ಟೇ ಅಲ್ಲ, ಪ್ರಿಂಟ್ ಮೀಡಿಯಾದಲ್ಲಿ ನಾವೇನೇನ್ ಓದ್ತೀವಿ ಅದ್ರ ಜೊತೆಗೆ ಇದೆಲ್ಲ ಕೇಳ್ಕೊಂಡ್ರೆ ನಮಗೆ ರಿಫ್ರೆಶ್ ಆಗ್ತೀವಿ. ಆಮೇಲೆ ಆರೋಗ್ಯನೂ, ಆಯಸ್ಸು, ಆರೋಗ್ಯ
ವೃದ್ಧಿಸುತ್ತೆ ಅಂತ ನನ್ನ ಅಭಿಪ್ರಾಯ. ಬನ್ನಿ, ಇದು ನನ್ನ ಚಟುವಟಿಕೆ 9 ಗಂಟೆ. ಅದಾದ್ಮೇಲೆ ನಮ್ಮ ಮನೆಯವರು ಕಾಯ್ತಾ ಇರ್ತಾರೆ, ಇಷ್ಟೊತ್ತಾರು ತಿಂಡಿ ತಿನ್ಲಿಲ್ವಲ್ಲ ಅಂತ. ಇವ್ರಿಗೆ ಬನ್ನಿ ಸರ್ ಹೊಟ್ಟೆ ಸಿಗ್ತದೆ ಅಂದ್ರು. ಬಂದ ತಕ್ಷಣ ಇಲ್ಲಿ ಎಳ್ನೀರ್ ಬರುತ್ತೆ. ಎಳ್ನೀರ್ ಬಂದಾಗ ಯಾರಾದ್ರೂ ಎಲ್ರಿಗೂ ಎಳ್ನೀರ್ ಕುಡಿಸ್ತಾರೆ. ಅದಾದ್ಮೇಲೆ ಸರ್ ಬನ್ನಿ ಸರ್ ಕಾಫಿನ. ಅಯ್ಯೋ ಬೇಡಪ್ಪ, ತಿಂಡಿ ತಿನ್ಬೇಕು, ಹೊಟ್ಟೆ ಹಸಿತಾ ಇದೆ ಅನ್ಬಿಟ್ಟು ಹೆಂಡತಿ ಕಾಯ್ತಾ ಇದ್ದಾರೆ. ಅವ್ರು ನನ್ ಕೆಲಸ ಮುಗಿಸ್ಬೇಕು ಅಂತಾರೆ. ತಿಂಡಿ ಕೊಟ್ಬಿಟ್ರೆ ನಾನು ಮಧ್ಯಾಹ್ನ ಪಾರಾಯಣಕ್ಕೆ ಮತ್ತೆ ಇದಕ್ಕೆಲ್ಲ ಹೋಗ್ತಾರೆ. ಆಮೇಲೆ ಸಾಯಂಕಾಲ ಯೋಗಕ್ಕೆ ಹೋಗ್ತಾರೆ. ಅವರು ಹೆಂಗಸರು ಭಜನೆಗೆ ಹೋಗ್ತಾರೆ. ಅವರೆಲ್ಲ ಅವ್ರದೇ ಆದಂತ ಒಂದು ಚಟುವಟಿಕೆ ಮತ್ತೆ ಎಲ್ರ ಜೊತೆ ಒಡನಾಟ ಆತರ ಇದೆ. ನಾವು ಅವಾಗ ಕೆಲಸ ಇದ್ರೆ ಹೋಗೋದು, ಇಲ್ಲ ಅಂತಂದ್ರೆ ಮತ್ತೀಗ ಏನೋ ನ್ಯೂಸ್ ನೋಡ್ಬಿಟ್ಟು ತಿಂಡಿ ಆಗಿರುತ್ತೆ. ತಿಂಡಿ ಆದ್ಮೇಲೆ ಒಂಚೂರು ಹಾಗೆ ಕಣ್ಮುಚ್ಚಿ ನಿದ್ದೆ ಮಾಡೋದು ಒಂದು ರೆಸ್ಟ್. ಇಲ್ಲ ಅಂತಂದ್ರೆ ಓಡೋದು ಇದ್ದೇ ಇದೆ. ಫ್ರೀ ಸಿಕ್ಕಾಗ ನಾನು ಟಿವಿನಲ್ಲಿ ಸಿನಿಮಾ ನೋಡಲ್ಲ, ನನಗೆ ಇಷ್ಟ ಆಗಲ್ಲ. ನಾನು ಏನಂತಂದ್ರೆ ಲ್ಯಾಪ್ಟಾಪ್ ಇದೆ, ಲ್ಯಾಪ್ಟಾಪ್ ಅಲ್ಲಿ ಇಂಟರ್ನ್ಯಾಷನಲ್ ಫಿಲಮ್ಸ್ ಮತ್ತು ಬೇರೆ ಫಿಲಮ್ಸ್ ನ, ಬೇರೆ ನ್ಯಾಷನಲ್ ಫಿಲಮ್ಸ್ ನ ನನ್ನ ಮಗ ಅವನು ಸರ್ವೆ ಮಾಡ್ತಾ ಇರ್ತಾನೆ. ಅವನು ಒಳ್ಳೊಳ್ಳೆ ಸಿನಿಮಾನ ಸೆಲೆಕ್ಟ್ ಮಾಡ್ಕೊಡ್ತಾನೆ. ಅಪ್ಪ ಇದು ನೋಡಿಪ್ಪ ಚೆನ್ನಾಗಿದೆ ಅಂತಾನೆ, ಅದು ನೋಡ್ತೀನಿ. ಯಾರು ಕೂಡ ಇವತ್ತಿನ ದಿನ ಪ್ರೇಕ್ಷಕರು ಮೌತ್ ಪಬ್ಲಿಸಿಟಿ ಅಂತ ಹೇಳ್ತೀವಿ. ಪ್ರಿಂಟ್ ಮೀಡಿಯಾ ಬೇರೆ, ನಾವು ಪ್ರಮೋಷನ್ ಮಾಡೋದು ಬೇರೆ. ಮೌತ್ ಪಬ್ಲಿಸಿಟಿನಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಒಂದು ವಾರ 1 ತಿಂಗಳು ಯಾವ್ದು ಪಿಕ್ಚರ್ ದಾಟುತ್ತೆ ಆ ಪಿಕ್ಚರ್ ನೋಡ್ತಾರೆ. ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಯಾರು ಸುಮ್ನೆ ಅವ್ರ ಟೈಮನ್ನ ಅವರು ವೇಸ್ಟ್ ಮಾಡ್ಕೊಳ್ಳಲ್ಲ. 2.5 ಗಂಟೆ ಸಿನಿಮಾ ಥಿಯೇಟರ್ ದುಡ್ಡು ಕೊಟ್ಟು ಕೂತ್ಕೊಳ್ಳೋದು ಅಂದ್ರೆ ಆಸ್ ಎ ಕಮಿಟೆಡ್ ಆಡಿಯನ್ಸ್. ನಾನು ಒಂದು ಬಂಧಿತರಾಗಿರ್ತಾರೆ. 2.5 ಗಂಟೆಗೆ ದುಡ್ಡು ಕೊಟ್ಟಿರ್ತಾರೆ, 2.5 ಗಂಟೆ ನೋಡ್ಲೇಬೇಕು. ಪಿಕ್ಚರ್ ಚೆನ್ನಾಗಿದ್ರೆ ನೋಡ್ತಾರೆ, ಇಲ್ಲ ಅಂದ್ರೆ ಅಲ್ಲೂ ತೂಗುಡಿಸ್ತಾರೆ. ಅದಕ್ಕೋಸ್ಕರ ಯಾರೋ ಸಮಯ ವ್ಯರ್ಥ ಮಾಡ್ಕೊಳಕ್ ಇಷ್ಟಪಡೋದಿಲ್ಲ. ನಾನು ಅಷ್ಟೇ, ಸಿನಿಮಾ ಚೆನ್ನಾಗಿದೆ ಅಂದ್ರೆ 100% ನಾನು ಥಿಯೇಟರ್ಗೆ ಹೋಗಿ ನೋಡ್ತೀನಿ. ಥಿಯೇಟರ್ ಹೋಗಿ ಸಿನಿಮಾ ನೋಡೋದು ಅಂತಂದ್ರೆ ಅದ್ರಲ್ಲಿ ಸಿಗೋ ಸಂಭ್ರಮ ಇನ್ಯಾವುದ್ರಲ್ಲೂ ಸಿಗಲ್ಲ. ಏನ ಮನೆಯೊಳಗೆ ಕೂತ್ಕೊಂಡು ಯಾವ್ದೋ ಮೂಲೆಯಲ್ಲಿ ಕೂತ್ಕೊಂಡು ನೋಡಿದ್ರೆ ರೋಗಗ್ರಸ್ತ ಪ್ರೇಕ್ಷಕರಾಗ್ತಾರೆ. ನಾವು ಚಟುವಟಿಕೆಯಿಂದಿರ್ಬೇಕು, ಸಿನಿಮಾನ ನಾವು ಸಂಭ್ರಮಿಸ್ಬೇಕು ಅಂತಂದ್ರೆ ನಾವು ಹೊರಗಡೆ ಹೋಗಿ ಅಲ್ಲೆಲ್ಲ ಒಂದು ಮಾಲ್ಗಳಲ್ಲೋ ಏನೋ ಒಂದು ಟಿಕೆಟ್ ತಗೊಂಡು ಒಂದು ರೌಂಡ್ ಹೊಡೆದು ಆಮೇಲೆ ಏನಾದರೂ ತಿನ್ಕೊಂಡು ಥಿಯೇಟರ್ ಒಳಗಡೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ಸಿನಿಮಾ ನೋಡ್ತು ಅಂತಂದ್ರೆ ಆ ಸಿನಿಮಾನ ನಾವು ಸಂಭ್ರಮಿಸ್ಬೋದು ಮನಸ್ಸಿಗೆ ಚೆನ್ನಾಗಿ. ಅವಾಗ ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ನಮ್ಗೆ ಅದು ನಮ್ಗೆ ಚೆನ್ನಾಗಿ ಖುಷಿ ಕೊಡುತ್ತೆ. ಅದು ಸಿನಿಮಾ ನೋಡೋ ರೀತಿ. ಏನ್ ಸಿಕ್ಕಿ ಸಿನಿಮಾನ ಟಿವಿನಲ್ಲಿ ನೋಡೋ ಅಂಥದ್ದು ಎಲ್ಲ ನೋಡೋಂಥದ್ದು ಎಲ್ಲ ಮೊಬೈಲಲ್ಲಿ ನೋಡೋ ಅಂಥದ್ದು ಅಲ್ಲ, ಅದು ಆರೋಗ್ಯಕರವಲ್ಲ. ಆರೋಗ್ಯಕರ ಬದಗಿಂತಂದ್ರೆ ಈಗ ನೋಡಿ ಎಲ್ಲ ಆನ್ಲೈನ್ ಬರುತ್ತೆ, ಕೈಯಲ್ಲೇ ನಿಮ್ಗೆಲ್ಲ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ. ನಿಮ್ಗೆ ಇಡೀ ವರ್ಲ್ಡ್ ನ ನಾವು ಕೈಗೆ ತಗೊಂಡಿದ್ವಿ ಮೊಬೈಲಲ್ಲಿ ಅಂತ ಅಂದ್ರೆ ಟಚ್ ಅಲ್ಲಿ ಎಲ್ಲಾನು ಇದೆ, ಟಚ್ ಅಲ್ಲಿ ಎಲ್ಲ ಇದೆ, ಟಿಪ್ ಆಫ್ ಯುವರ್ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ ಅಂತಂದ್ರೆ ಅದು ಅನುಕೂಲ. ಯಾರಿಗೆ ಹೋಗಕ್ಕಾಗದೇ ಇಲ್ಲ, ಮೂಲೆಯಲ್ಲಿ ಕೂತ್ಕೋತಾರಲ್ಲ ಅದು ಅಂತವ್ರಿಗೆ. ಚೆನ್ನಾಗಿರೋರಿಗೆ ಒಂದು ವಯಸ್ಸಲ್ಲಿ ನಾನು ಇನ್ನೂ ಚಟುವಟಿಕೆಯಿಂದ ಓಡಾಡಬೇಕು ಅನ್ನೋ ಒಂದು ಮನೋಧರ್ಮ ಇಟ್ಕೊಂಡಿರೋರಿಗೆ ಅವ್ರಿಗೆ ಬ್ಯಾಂಕ್ಗೆ ಹೋಗೋವಂಥದ್ದು, ಪೋಸ್ಟ್ ಆಫೀಸ್ಗೆ ಹೋಗೋವಂಥದ್ದು, ಬಸ್ಸಲ್ಲಿ ಓಡಾಡೋವಂಥದ್ದು, ಮತ್ತೆ ಈಗ ಮೆಟ್ರೋ ಟ್ರೈನ್ ಇದೆ. ನಾನು ಜಾಸ್ತಿ ಮೆಟ್ರೋ ಟ್ರೈನಲ್ಲೇ ಓಡಾಡ್ತೀನಿ, ಇಲ್ಲ ಅಂದ್ರೆ ನಾನು ಕಾರಲ್ಲಿ ಓಡಾಡ್ತೀನಿ. ಕಾರಲ್ಲಿ ಎಲ್ಲಾ ಕಡೆ ಟ್ರಾಫಿಕ್ಕು ಮತ್ತೆ ಪಾರ್ಕಿಂಗ್ ಪ್ರಾಬ್ಲಮ್ ಅಂದಾಗ ಮೆಟ್ರೋನಲ್ಲಿ ಹೋಗೋದು, ಒಂದು ಆಟೋ ಹೊಡಿಯೋದು, ಅಲ್ಲಿ ಇಳಿಯೋದು, ಮತ್ತಿರ್ಗ ಒಂದು ಆಟೋ ಹೊಡಿಯೋದು ಬರೋದು, ಅಷ್ಟೇ ಖರ್ಚಾಗುತ್ತೆ. ಆದ್ರಿಂದ ನಾವು ಚಟುವಟಿಕೆಯಿಂದ ಇರ್ತೀವಿ. ನಮಗೆ ಕೆಲಸ ಇಲ್ಲ ಅಂದಾಗ ನಾವು ಓಡಾಡೋದನ್ನ ಕಲ್ತ್ಕೋಬೇಕು, ನಮ್ ಕೆಲಸಗಳನ್ನ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು. ಏನ್ ಆಸ್ಪತ್ರೆಗೆ ಹೋಗುವಂಥದ್ದು, ಮಂತ್ಲಿ ರೇಷನ್. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಒಬ್ಬ ಮನುಷ್ಯ ನೀವು 20, 30, 40, 50 ದಾಟದ್ಮೇಲೆ ಅವನು ಈಗ ರೇಷನ್ ಅಂಗಡಿ ಎಲ್ಲ ಮುಚ್ಚೋಗ್ಬಿಟ್ಟಿದೆ ಆಯ್ತಾ. ಅಷ್ಟು ಯಾರು ರೇಷನ್ ಅಂತ ಅನ್ಬಿಟ್ಟು ಏನಿತ್ತು ಅದು ಈಗ ಅಷ್ಟಾಗಿ ಉಪಯೋಗ ಇಲ್ಲ. ಎಲ್ಲ ಅಂಗಡಿಗಳೆಲ್ಲ ತಗೊಳ್ಳೋದು ಸಾಮಾನುಗಳನ್ನ, ದಿನಸಿನ. ಈಗ ನಾವೇನ್ ಮಾಡ್ತೀವಿ, ನಮ್ಮ ದಿನಸಿ ಏನಾಗ್ಬಿಟ್ಟಿದೆ ವಯಸ್ಸಾದ್ಮೇಲೆ ಆಸ್ಪತ್ರೆಯಲ್ಲಿ ತಿಂಗಳಿಗೊಂದ್ಸರಿ ಆಸ್ಪತ್ರೆಯಲ್ಲಿ 1 ತಿಂಗಳಿಗೆ ಆಗೋಷ್ಟು ಮೆಡಿಸಿನ್ ಕೊಡ್ತಾರೆ. ನಾನು DRDO ನಲ್ಲಿ ಇದ್ದೆ ಅಂತ ಹೇಳಿದ್ನಲ್ಲ ನಿಮ್ಗೆ. DRDO ನಲ್ಲಿ ನಮ್ಗೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಆ ಸ್ಮಾರ್ಟ್ ಕಾರ್ಡ್ ಅಂತ. ಆ ಸ್ಮಾರ್ಟ್ ಕಾರ್ಡ್ ನಲ್ಲಿ ನನಗೆ ಮತ್ತೆ ನನ್ನ ಹೆಂಡತಿಗೆ ಲೈಫ್ ಲಾಂಗು
ಕನ್ಸಲ್ಟೇಷನ್ ಮತ್ತೆ ಇನ್ ಪೇಷಂಟ್ ಆದ್ರೂ ಅದು ಫ್ರೀ. ಸೊ ನಾವು 78,000 ರೂಪಾಯಿ ಕಟ್ಟಿದೀವಿ. 78,000 ರೂಪಾಯಿ ಕಟ್ಟಿರೋದ್ರಿಂದ ಸೊ ನಮ್ಮಿಬ್ಬರಿಗೂ ಫ್ರೀ ನೋಡ್ಕೋತಾರೆ. ಅಲ್ಲಿ ಹೋಗ್ಬಿಟ್ಟು ತಿಂಗಳಿಗೊಂದ್ಸರಿ ನಾನೇ ಹೋಗಿ ಮೆಡಿಸಿನ್ಸ್ ತಗೊಂಡು ಇಟ್ಕೊಳ್ತೀನಿ. ತಂದ್ರ ನಿಮ್ ರೇಷನ್ ಅಂತಾರೆ. ರೇಷನ್ ಅಲ್ಲಮ್ಮ, ಉಪ್ಪಿನಕಾಯಿ, ಹಪ್ಪಳ, ಉಪ್ಪಿನಕಾಯಿ, ಪಲ್ಯ ಇದೇ ಇದು. ಊಟ ನೀವು ಟ್ಯಾಬ್ಲೆಟ್ಸ್ ರೂಪದಲ್ಲಿ. ನೀವೇನಾದ್ರು ಗ್ರೋಸರಿ ಶಾಪಿಂಗ್ ಹೋಗೋದು ಇದೆಯಾ ಸರ್? ಕಾರಲ್ಲಿ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ ಮನೆಗೆ ಬೇಕಾದಂತ ಗ್ರೋಸರೀಸ್ ಎಲ್ಲ. ಅಲ್ಲಿ ಅಕ್ಕಿ ಬೇಳೆ ಎಲ್ಲ ತಗೊಳ್ಳೋದು, ಅಕ್ಕಿ ಬೇಳೆ ಹೊರಗಡೆ ತಗೋತೀವಿ. ಇದು ನನ್ನ ತಂದೆ ಆಗಿನ ಕಾಲದ ಬ್ರಿಟಿಷ್ ಪೀರಿಯಡ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿತ್ತು. ಶೇಖ್ದಾರ್ ಅಂತ 11,500 ರೂಪಾಯಿ ಸಂಬಳಕ್ಕೆ ಅವರು ಅಪಾಯಿಂಟ್ ಆಗಿದ್ದವಾಗ. ಅವರು ಬ್ರಿಟಿಷ್ ಸ್ಟೈಲೆಲ್ಲ ಇದ್ರು. ತಲೆಗೆ ಒಂದು ರೌಂಡ್ ಟೋಪಿ, ಯಾವಾಗಲೂ ಕೋಟು ಟೈ ಹಾಕೊಂಡು, ಶೂ ಹಾಕೊಂಡು, ವಿಂಡ್ಶರ್ಟ್ ಮಾಡಿಕೊಂಡು ಹಳ್ಳಿ ಸುತ್ತಾ ಇದ್ರು. ನೋಡಿ, ಈ ಆಮೆ ತಂದಾಗ ಎಷ್ಟಾಗಲಾಯಿತು, ಒಂದು ಕಾಯಿನ ಥರ ಆಯಿತು. ಇದು ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಂತಂದರೆ ಚೆನ್ನಾಗಿ ಬೆಳೆದ್ಬಿಟ್ಟಿದೆ ಇದು ಆಮೆ. ಅದಕ್ಕೆ ಬೆಳಿಗ್ಗೆ ರಾತ್ರಿ ನನ್ನ ಮಗ ಒಂಚೂರು ಫುಡ್ ಹಾಕ್ತಾನೆ. ಅವನು ಇಲ್ಲದೆ ಇರುವಾಗ ನಾವು ಹಾಕಬೇಕು, ನಮ್ಮ ಕರ್ತವ್ಯ. ಶ್ರೀರಾಮ್ಪುರದ ಹತ್ರ ಮಲ್ಲೇಶ್ವರ, ಅದು ನಾಗಪ್ಪ ಬ್ಲಾಕ್ ಅಂತ ಇದೆ, ಅಲ್ಲಿ ಯಾವುದೋ ಸ್ಟುಡಿಯೋಗೆ ಒಬ್ಬರು ಮ್ಯೂಸಿಷಿಯನ್ನು, ಆ ಮ್ಯೂಸಿಷಿಯನ್ ಒಂದು ಸ್ಟುಡಿಯೋ ಅಕಸ್ಮಾತ್ ಆಗಲ್ಲ ಡಬ್ಬಿಂಗ್ ಮಾಡಬೇಕಾಯ್ತು. ಹೋದೆ, ಪಾಪ ಅವ್ರು ಎಷ್ಟು ನನ್ನ ಕಂಡು, ಅವರು ಲೇಡಿ ಬರೀ ಮ್ಯೂಸಿಷಿಯನ್, ಆ ಮ್ಯೂಸಿಕ್ ಸಂಬಂಧಪಟ್ಟಂಥ ಇನ್ಸ್ಟ್ರೂಮೆಂಟ್ಸ್ ಇದೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಭಾಳ ಚೆನ್ನಾಗಿದೆ. ನನಗೆ ಒಂಥರ ಅಲ್ಲಿ ಹೋಗಿ ಒಂಥರ ವೈಬ್ರೇಷನ್, ಅಲ್ಲಿ ಕಾಲಿಟ್ಟ ತಕ್ಷಣ ಒಂಥರ ಚೆನ್ನಾಗಿದೆ. ಅದು ಕೆಳಗಡೆ ಇಳಿದು ಬಂದು ನೋಡ್ತೀನಿ, ಇದ್ರ ದೇವಸ್ಥಾನ ಆಮೆ ಮೇಲೆ ಲಕ್ಷ್ಮೀ ಒಂದು ಮಧ್ಯದಲ್ಲಿ ಆಮೆ ಇದೆ, ಸುತ್ತ ನೀರು, ಅದ್ರ ಮೇಲೆ ಲಕ್ಷ್ಮೀ ವಿಗ್ರಹ ಇದೆ. ಅದ್ಭುತವಾದಂಥ ದೇವಸ್ಥಾನ ಅದು. ನನಗೆ ನೋಡಿ ಭಾಳ ಖುಷಿ ಆಯಿತು ಅಲ್ಲಿ. ಅದಾದಮೇಲೆ ಅವರು ಹಿಂಗೆ ಆಮೆ ಹಿಂಗೆ ತಂದಿದ್ದಾನೆ ಅಂತಾರೆ. ಅದಕ್ಕೆ ಅವ್ರು ಹೇಳಿದ್ರು ಈ ಭಾಗದಲ್ಲಿ ಹಿಡಿಯಿದೆ ಆಮೆನ ಅಂತಂದರು. ನಾರ್ತ್ ಫೇಸಲ್ಲಿ ಈ ಭಾಗದಲ್ಲಿ ಇರಬೇಕು ಆಮೆ, ನಿಮ್ಗೆ ಭಾಳ ಒಳ್ಳೆಯದು, ನಿಮಗೆ ಅದೊಂಥರ ಒಂದು ವೈಬ್ರೇಷನ್ ಇರುತ್ತೆ ಅಂತ ಅಂದ್ಬಿಟ್ರು. ಹಾಗಾಗಿ ಏನೋ ಒಂದು ನಂಬಿಕೆ, ನಾವೆಲ್ಲ ಜನ ಏನೋ ಬದುಕ್ತಾ ಇರೋದು ಒಂದು ನಂಬಿಕೆ ಮೇಲೆ. ಆದ್ದರಿಂದ ಈ ಒಂದು ನಂಬಿಕೆ ಮೇಲೆ ಇದೆ. ಬನ್ನಿ ಹೋಗೋಣ. ನಾನು ಸುಮಾರು ತಂಡಗಳಲ್ಲಿ ಕೆಲಸ ಮಾಡಿದ್ದೀನಿ. ಮದರ್ ಟ್ರೂಪ್ ಅಂತ ಪ್ರಯೋಗರಂಗ. ವಯಸ್ಸಾದಮೇಲೆ ಕಷ್ಟ, ರವೀಂದ್ರ ಕಲಾಕ್ಷೇತ್ರಕ್ಕೆ, ರಂಗ ತಾಲೀಮ್ಗೆ, ನಾಟಕ ಪ್ರಾಕ್ಟೀಸ್ಗೆ ಹೋಗೋದು ಬರೋದು ಕಷ್ಟ ಅಂದ್ಬಿಟ್ಟು ನನ್ನ ಜಾಗದಲ್ಲೇ ಒಂದು ಸ್ವಲ್ಪ ರಂಗ ಚಟುವಟಿಕೆ ಇಟ್ಕೊಳ್ಳೋಣ ಅಂತ ನನಗೆ ಮನಸ್ಸಾಯಿತು. ನಾನು ಅದಕ್ಕೆ ಸ್ವತಂತ್ರ, ನಮ್ಮ ಅಭಿಪ್ರಾಯ. ಏನು ನನ್ನ ದುಡ್ಡಲ್ಲಿ, ಬೇರೆ ಯಾರು ದುಡ್ಡು ಕೇಳಲ್ಲ, ಖುಷಿ ಆಗೋಂಗೆ ನಾನು ರಂಗ ಚಟುವಟಿಕೆ ಮಾಡ್ತೀನಿ. ಹಾಗಾಗಿ ಒಂದು ಸಾಫಲ್ಯ ಅಂತಂದು ನನ್ನ ಮನೆ ಹೆಸರು ಸಾಫಲ್ಯ ಅಂದರೆ ಕಾಂಬಿನೇಷನ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ಸ್ ನೇಮ್. ತಂದೆ ಶ್ರೀನಿ, ನನ್ನ ಹೆಂಡತಿ ಅಹಲ್ಯ, ನಾನು ಸುರೇಶು, ನನ್ನ ಸೊಸೆ ಲಾವಣ್ಯ, ಇವರೆಲ್ಲರ ಹೆಸರು ಕಾಂಬಿನೇಷನಲ್ಲಿರುವಂಥ ಲೆಟರ್ಗಳನ್ನ ತೊಗೊಂಡು ಸಾಫಲ್ಯ ಅಂತ ಅಂದರೆ ಕೊಡುತ್ತೆ. ಅದೇ ಹೆಸರಿನಲ್ಲಿ ಸಾಫಲ್ಯ ರಂಗ ತಂಡ ಇಟ್ಕೊಂಡೆ. ಥಿಯೇಟ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ನನ್ನ ಖರ್ಚಿನಲ್ಲಿ ನಾನು ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸ. ನಾವು ಬ್ಯಾಕ್ ಸ್ಟೇಜ್ ಅಂತ ಏನು ಹೇಳ್ತೀವಿ, ತೆರೆ ಹಿಂದೆ, ರಂಗದ ಹಿಂದೆ ನೇಪಥ್ಯದಲ್ಲಿ ಅಂತ, ಇದೆಲ್ಲ ನಮ್ಮ ನಾಟಕ ಉಪಯೋಗಿಸುವಂಥ ವಸ್ತುಗಳು, ಕ್ಯೂಬ್ಸು. ಹವ್ಯಾಸನ ಬಿಡಬಾರ್ದು ಅಂತ, ಚಟುವಟಿಕೆ ಮಾಡಬೇಕು ಅಂತ ಇದಕ್ಕೊಂದು 2 ಲಕ್ಷ 2.5 ಲಕ್ಷ ಖರ್ಚು ಮಾಡಿದೆ ಈ ಚಾವಣಿ ಹಾಕೋದಕ್ಕೆ. ನಮ್ಮ ಮನೆಯವರು ಅಂತಾರೆ, ನೋಡಿ ಎಷ್ಟು ಜನ ಉಪಯೋಗಿಸ್ಕೋತಾರೆ ಇದನ್ನು, ಸುಮ್ಮನೆ ಕಷ್ಟಪಟ್ಟು ಮಾಡಿದ್ರಿ. ಇದು ಮಾಡೋವ್ರಿಗೂ ಭಾಳ ಚಟುವಟಿಕೆ ನಡೀತು. ಮಾಡಿದ್ಮೇಲೆ ನನಗೆ ಯಾಕೋ ಈಗ ಒಂದು ಸ್ವಲ್ಪ ಬೇಸರ ಆಗಿದೆ. ಯಾರು ನಾವು ಇಷ್ಟೊಂದು ಖರ್ಚು ಮಾಡ್ತೀವಿ, ಉಪಯೋಗಿಸ್ಕೊಳಲ್ವಲ್ಲಪ್ಪ ಅಂತ ಬೇಸರ ಆಗುತ್ತೆ. ಮಕ್ಕಳೆಲ್ಲ ಬಂದವರೆಲ್ಲ ಒಂದು ಸ್ವಲ್ಪ ಬ್ರೇಕ್ ಮಾಡಿದ್ವಿ. ಲಾಸ್ಟ್ ವೀಕ್ ತಾನೇ ಮುಗೀತು. 2 ನಾಟಕಗಳ ನಿರ್ಮಾಣ ಆಯಿತು, ಶೋ ಆಯಿತು ಕಲಾಗ್ರಾಮದಲ್ಲಿ. ಶೋ ಆದ್ಮೇಲೆ ಒಂದು ಸ್ವಲ್ಪ ರಜಾ ಕೊಟ್ಟಿದ್ವಿ, ಮತ್ತೆ ಶುರು ಮಾಡಿ ಎಲ್ಲ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದೆಲ್ಲ ಹಸ್ತದ ಗುರುತು ಮಾಡ್ತೀವಿ ಅಂತ ಅವರೇ ಮಾಡಿ ಹೋಗಿದ್ದಾರೆ. ಎಲ್ಲರೂ ಬಣ್ಣ ತಗೊಂಡು. ಅವರು ನಮ್ಮ ಸ್ಟೂಡೆಂಟೇ, ನಮ್ಮ ನಾಟಕ ನಮ್ಮ ತಂಡದಲ್ಲಿದ್ದಂಥ ಒಬ್ಬ ಹುಡುಗ. ನಾನು ಮಾಡ್ತೀನಿ ಇಂದ ಬರುತ್ತೆ ನನಗೆ ಅಂದರೆ ಅವ್ನು ಮಾಡಿ ಎಲ್ಲೋ ಮಾಡಿದ್ದೆಲ್ಲ ತೋರಿಸ್ತಾ. ಇದೆಲ್ಲ ಅವನೇ, ನಾವು ಮೆಟೀರಿಯಲ್ ಕೊಡಿಸಿದ್ವಿ, ಅವನು ಪ್ರೀತಿಯಿಂದ ಮಾಡಿ ಹೋದ. ಹೋಗಿ ನಾಟಕ ಮಾಡೋರು ಚಂದ. ಈಗ ಅಲ್ಲೆಲ್ಲೋ ಸಿನಿಮಾ ಸಿಗ್ತಾವ, ಅವ್ನ ಕೈಗೆ ಸಿಗಲ್ಲ ಅಷ್ಟೇ. ಅಲ್ಲಿ ಸ್ಟೇಜ್ ಮಾಡೋಣ ಅಂತಿದ್ವಿ. ನೋಡಿ ಅಲ್ಲೆಲ್ಲ
ಇದಕ್ಕೆ ಸೈಡ್ ವಿಂಗ್ ಕಟ್ಟೋದಕ್ಕೆ ಸ್ಕ್ರೀನ್ ಕಟ್ಟೋದಕ್ಕೆಲ್ಲ ಹೆಂಗರ್ಸ್ ಮಾಡಿದ್ದೀವಿ. ಅದು ಮಾಡಬೇಕು, ಇನ್ನು ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡೋಣ ಏನಾಗುತ್ತೆ. ಕಾಲಕ್ರಮೇಣ ಒಂದೇ ನಿಧಾನಕ್ಕೆ ಮಾಡ್ತೀವಿ ಅಷ್ಟೇ ಅಷ್ಟೇ. ಇದೇನು ಇದು ಕಮರ್ಷಿಯಲ್ ಅಲ್ಲ, ಇದು ಕಂಪ್ಲೀಟ್ ಪೂರ್ಣ ಪ್ರಮಾಣವಾಗಿ ಹವ್ಯಾಸ. ಎಲ್ರಿಗೂ ಉಚಿತವಾಗಿ, ಯಾರ ಹತ್ರನೂ ಫೀಸ್ ತಗೊಂಡಿಲ್ಲ ಇದುವರೆಗೂ, ತಗೊಳ್ಳೋದು ಇಲ್ಲ. ಅವ್ರಿಗೆಲ್ಲ ಸಂಜೆ ಹೊತ್ತು ಬಂದ್ರಪ್ಪ ನಮ್ಮ ಜೊತೆ, ವಯಸ್ಸಾಯಿತು, ನಮಗೂ ಬೇಕು ಜನರ ಸಂಪರ್ಕ, ಒಡನಾಟ ಬೇಕು ಮಕ್ಕಳ ಜೊತೆ. ಚಿಕ್ಕ ಮಕ್ಕಳು ಬರ್ತಾರೆ, ನಮ್ಮ ಮನೆಯವ್ರು ಖುಷಿ ಆಗ್ತಾರೆ. ಈ ವಯಸ್ಸಾದ್ಮೇಲೆ ಕಾಲ ಕಳೆಯೋಣ, ಹೀಗಾದರೂ ಕಾಲ ಕಳೆಯೋಣ, ನಮ್ಮ ರಂಗಭೂಮಿಯ ನೆನಪು ಆ ನೆನಪನ್ನು ಉಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡೋಣ ದೇವ್ರು ಯಾವ ರೀತಿ ನಮಗೆ ಅವಕಾಶ ಕೊಡ್ತಾನೋ ಗೊತ್ತಿಲ್ಲ. ಒಂದು ಆರೋಗ್ಯ ಕೊಡಬೇಕು, ಇನ್ನೊಂದು ಆಯಸ್ ಕೊಡಬೇಕು, ಇನ್ನೊಂದು ಸ್ವಲ್ಪ ನಮ್ಮ ಜೇಬು ಸ್ವಲ್ಪ ಭರ್ತಿ ಆದರೆ ಅಲ್ಲಿ ದುಡ್ದಿದ್ರು ತಂದಿಲ್ಲ ಆಗ್ತದೆ. ಫ್ರೀ ಟೈಮಲ್ಲಿ ಒಬ್ಬ ಕಲಾವಿದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಂತ ಹೇಳಿದ್ರೆ ಅವನು ಮನೆಯೇ ಆಗಿರುತ್ತೆ. ಸೊ ಈ ಮನೆ ಬಗ್ಗೆ, ಮನೆ ಪ್ರೀತಿ ಬಗ್ಗೆ ಏನು ಹೇಳ್ತೀರಾ ಸರ್? ಮನೆ ಕಟ್ಟಿದ್ದೇ ಒಂದು ದೊಡ್ಡ ಕತೆ ಇದೆ. ಆದರೆ ಒಬ್ಬ ಯಾರೇ ಒಬ್ಬರು ತಮ್ಮ ಮನೆ ಕಟ್ಟುವಂಥದ್ದು ಅವ್ರ ಕಲ್ಪನೆ, ಆ ಕಲ್ಪನೆಯಲ್ಲಿ ತಮಗೆ ಸ್ವಾತಂತ್ರ್ಯ ಇರುತ್ತೆ. ಆ ಸ್ವಾತಂತ್ರ್ಯಕ್ಕೆ ಸಮಯ ಸಿಗದೆ ಇದ್ದಾಗ ಆ ಮನೆ ಒಂಚೂರು ಅಸ್ತವ್ಯಸ್ತ ಆಗುತ್ತೆ. ಆ ಥರದ ಅಸ್ತವ್ಯಸ್ತಗಳು ಈ ಮನೆಯಲ್ಲೂ ಆಗಿದೆ. ಅಂತಂದರೆ ನನ್ನ ಕಲ್ಪನೆ ಮತ್ತು ಕನಸು ಬೇರೆ ಥರ ಆಯಿತು. ಆದರೂ ಕೂಡ ಏನೋ ಒಂದು ಕೊನೆಗೆ ನಾವು ಕಾಂಪ್ರಮೈಸ್ ಆಗಬೇಕಾಗತ್ತೆ ಮನೆ ಕಟ್ಟುವಾಗ. ಯಾಕೆ ಅಂತಂದರೆ ಮನೆ ಕಟ್ಟುವಾಗ ಬೇರೆ ಬೇರೆ ತಂತ್ರಜ್ಞರೆಲ್ಲ ಭಾಗಿಯಾಗ್ತಾರೆ. ಒಬ್ಬ ಎಲೆಕ್ಟ್ರಿಷಿಯನ್ ಇರ್ಬೋದು, ಒಬ್ಬ ಪ್ಲಂಬರ್ ಇರ್ಬೋದು, ಒಬ್ಬ ಸಿವಿಲ್ ಇಂಜಿನಿಯರ್ ಇರ್ಬೋದು, ಒಬ್ಬ ಮೆಟೀರಿಯಲ್ ಸಪ್ಲೈ ಮಾಡೋವಂಥವ್ನು ಇರಬೇಕು. ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅದರಲ್ಲಿ ನಾನು ಏನು ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡೋವರೆಗೂ ಫ್ರೀ ಆಗಿದೆ. ಯಾವಾಗ ಮನೆ ಕಟ್ಟಕ್ಕೆ ಶುರು ಮಾಡಿದ್ನೋ ಆವಾಗ ಇದ್ದಕ್ಕಿದ್ದಾಗೆ ನನಗೆ ಕೆಲಸಗಳು ಜಾಸ್ತಿ ಬರೋಕ್ಕೆ ಶುರು ಆಯಿತು. ಕೆಲಸ ಬಂದಾಗ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅಂದ್ರೆ ಕೆಲಸ ಅಂತಂದ್ರೆ ಅವಕಾಶಗಳು, ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಅವಕಾಶಗಳು ಜಾಸ್ತಿ ಆಯಿತು. ಆಮೇಲೆ ನಾಟಕಗಳು ಕೂಡ ಜಾಸ್ತಿ ಆಯಿತು. ಆ ಒಂದು ನಿಟ್ಟಿನಲ್ಲಿ ನನಗೆ ಇದ್ರ ಕಡೆ ಗಮನ ಕೊಡೋದಕ್ಕಾಗಿಲ್ಲ. ಆವಾಗ ನಮ್ಮ ಮಿಸ್ಸಸ್ಸು ಮತ್ತು ನನ್ನ ಮಗ ಮತ್ತು ನನ್ನ ಭಾವ ಈ ಮನೇನ ನನ್ನ ಕಲ್ಪನೆಯನ್ನು ನಾನು ಹೇಳಿದ್ದನ್ನು ಅವರು ಎಷ್ಟರ ಮಟ್ಟಿಗೆ ತಿಳ್ಕೊಂಡು, ಆಮೇಲೆ ಅವನ ಮೇಸ್ತ್ರಿ 5 ಜನ ಆಗೋದ್ರು. ಸಿವಿಲ್ ಇಂಜಿನಿಯರು ಮತ್ತು ಆರ್ಕಿಟೆಕ್ಟು ನನ್ನ ಆತ್ಮೀಯ ಗೆಳೆಯರುಗಳು, ಮತ್ತು ಒಬ್ಬ ಫ್ಯಾಬ್ರಿಕೇಶನ್ ಮಾಡೋನು, ಎಲ್ಲ ಆತ್ಮೀಯ ನನ್ನ ಕ್ಲಾಸ್ಮೇಟ್ಸು ಎಲ್ಲ ಐಡಿಯಾ ಕೊಟ್ಟರು. ಬಟ್ ಅವರು ಪ್ರೊಫೆಷನಲ್ ಆಗಿ ನನ್ನ ಜೊತೆ ಸೇರಿಕೊಂಡು ನಿಂತು ಕೆಲಸ ಮಾಡಲಿಲ್ಲ. ಅವ್ರು ಬಟ್ ಬರೀ ಸಲಹೆ ಕೊಟ್ಟರು, ನಾವು ಇಷ್ಟೇ ಮಾಡೋದಕ್ಕಾಗೋದು ಅಂತಂದ್ರು. ಫಸ್ಟು ಭರವಸೆ ಕೊಟ್ಟರು, ನಾನು ಎತ್ತೀನಿ ಮನೆ ಕಟ್ಟುವಾಗ ನಾವಿರ್ತೀವಿ ಕಟ್ಟ ಅಂತ. ಕಟ್ಟಕ್ಕೆ ಶುರು ಮಾಡಿದಾಗ ಅವರು ನನ್ನ ಥರನೇ ಬೇರೆ ಕಡೆ ಬ್ಯುಸಿ ಆದರು. ಅವ್ರ ಸಮಯವನ್ನು ಇದಕ್ಕೆ ಸರಿಯಾಗಿ ಕೊಡೋಕ್ಕಾಗಲಿಲ್ಲ. ಅದರಿಂದ ನಾನು ಅವರು ಕೊಟ್ಟ ಸಲಹೆಗಳನ್ನು ಉಪಯೋಗಿಸ್ಕೊಂಡು ಅದನ್ನು ನಾನು ನಮ್ಮ ಮಿಸ್ಸಸ್ಗೆ ಮತ್ತು ಮೇಸ್ತ್ರಿಗೆ ಅವರಿಗೆಲ್ಲ ತಲುಪಿಸಿ, ಅದು 3ನೇ ವ್ಯಕ್ತಿ ಆಗ್ಬೋದು. ಅವ್ರು ಕೊಟ್ಟ ಸಲಹೆ ನಾನು ಕೊಟ್ಟ ಸಲಹೆ ಇವರು 3ನೇ ವ್ಯಕ್ತಿ ಆದಾಗ ಆ ಮನೆ ಒಂದೂವರೆ ವರ್ಷದಲ್ಲಿ ಮುಗಿಸುವಂಥದ್ದು 3.5 ವರ್ಷ ಆಗೋಯ್ತು. 5 ಜನ ಮೇಸ್ತ್ರಿ ಮನೆ ಕಟ್ಟುವಾಗ ನಿಂತು ಶಟ್ಲ್ ಗಾಡಿ ಥರ ಕೊನೆಗೆ ಒಂದಿನ ಮುಗೀತು. 2015ಗೆ ಗೃಹ ಪ್ರವೇಶ ಮಾಡಿದ್ವಿ. ಈ ಮನೆ ವಿಶೇಷ ಏನು ಅಂತಂದ್ರೆ, ನಾನು ಇಷ್ಟಪಟ್ಟಿದ್ದು, ನನಗೆ ಅವಾಗ ಬಲವಾಗಿ ನಾನು ಲಿಫ್ಟ್ ಹಾಕ್ಬೇಕು ಅಂತ ಮನಸ್ಸು ಮಾಡಿಬಿಟ್ಟಿದ್ರೆ ಎಲ್ಲರೂ ಎಕ್ಸರ್ಸೈಸ್ ಆಗುತ್ತೆ ನಿಮ್ಗೆ ಹತ್ತಿ ಇಳಿಯೋದು, ವಯಸ್ಸಾದಾಗ ಅಷ್ಟಾದ್ರೂ ಮಾಡಿ ನೀವು ಅಂದ್ರು. ಈಗ ಅಷ್ಟು ಮಾಡೋಕ್ಕೆ ಕಷ್ಟ ಆಗಿದೆ. ಯಾಕೆಂದ್ರೆ ಡ್ಯೂಪ್ಲೆಕ್ಸ್ ಕಟ್ಬಿಟ್ಟು ಯಾಕಾದ್ರೂ ಡ್ಯೂಪ್ಲೆಕ್ಸ್ ಕಟ್ಟಿಸ್ತು ಅಂತ ಇವತ್ತು ಹಂಗೆ ಅನಿಸ್ತಾ ಇದೆ. ಇದನ್ನ ಮಾರಂಗಿಲ್ಲ, ಇಟ್ಕೊಳಂಗಿಲ್ಲ. ನಿಮ್ಮ ಮನೆ ಹೊರಗಡೆ ನಾನು 2 ಸ್ಟ್ಯಾಚು ನೋಡಿದೆ ಸರ್. 3rd ಫ್ಲೋರಿಗೆ ಒಂದು ಹಾಕಿದೀರಾ, ಚಾರ್ಲಿ ಚಾಂಪಿಯನ್ ಇದು. ಅದ್ರ ಕೆಳಗಡೆ ಇನ್ನೊಂದು ಸ್ಟ್ಯಾಚು ಇದೆ, ಪಂಚಭೂತಗಳದ್ದು ಕಾನ್ಸೆಪ್ಟ್. ಅದಕ್ಕೆ ಸೊ ಏನ್ ರೀಸನ್ ಅಂತ ಹೇಳಿ? ಅದಕ್ಕೆ ನಾನು ಏನಾದ್ರೂ ಮ್ಯೂರಲ್ ಡಿಸೈನ್ ಮಾಡಿಸ್ಬೇಕು, ಮನೆ ಮೇಲೆ ಎದ್ದು ಕಾಣಬೇಕು ಅಂತ ಚಿಂತೆ ಮಾಡಿದಾಗ ಸುಮ್ಮನೆ ಏನೋ ಒಂದು ದೇವರು, ಎಲ್ಲ ದೇವಸ್ಥಾನಗಳಲ್ಲೂ ನೋಡ್ತೀವಿ ನಾವು ದೇವ್ರನ್ನ, ಎಲ್ಲ ನಾನಾ ಥರದ ದೇವರುಗಳನ್ನ ನೋಡ್ತೀವಿ. 100 ದೇವರುಗಳ ಆಕಾರಗಳನ್ನು ನಾವು ನೋಡ್ತೀವಿ. ಶಿವ ಇರ್ಬೋದು, ಗಣಪತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಸರಸ್ವತಿ ಇರ್ಬೋದು, ವೀರಭದ್ರ ಇರ್ಬೋದು, ಬೇರೆ ಬೇರೆ ನಾನಾ ಥರದ ರೀತಿಯಲ್ಲಿ. ಆದರೆ ಅಲ್ಲಿ ಆರ್ಟಿಸ್ಟಿಕ್ ಆಗಿ, ಕಲಾತ್ಮಕವಾಗಿ ನಾವು ಅಲ್ಲಿ ನಮ್ಮನೆ ಮುಂದೆ ಏನಾದರೂ ಇಡಬೇಕಲ್ಲ
ಆ ದೇವ್ರ ನಡೆಯೋದು ಸಾಮಾನ್ಯ, Correct. ಎಲ್ಲ ಕಡೆ ಮನೆ ಇಟ್ಟು ನಾವೊಂಥರ ಬೇರೆ ಭಿನ್ನವಾಗಿರ್ಬೇಕು ಅಂತ ನೋಡ. ಈ ಥರ ನಾನು ಏನು ಮಾಡಿದ್ದೀನಿ ಒಂದು ಕಲಾಕೃತಿ ಆ ಥರದನ್ನ ಅದಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಸಾಕಷ್ಟು ಮನೆಗಳಲ್ಲಿ ದುಡ್ಡಿರೋರು, ಅವಕಾಶ ಇರೋರು, ಸಮಯ ಇರೋರು ಯೋಚನೆ ಮಾಡಿರ್ತಾರೆ. ನಮ್ಗೆ ಸಿಕ್ಕ ಸಮಯದಲ್ಲಿ ನಾನು ಸಿಕ್ಕ ಒಂದು ಸಣ್ಣ ಮೌಲ್ಯದಲ್ಲಿ ನಾನು ಪಂಚಭೂತ ಬೇಕು ಅಂದೆ. ಪಂಚಭೂತ ಅಂತಂದ್ರೇನು? ಭೂಮಿ, ವಾಯು, ಅಗ್ನಿ, ನೀರು, ಆಕಾಶ. ಇದನ್ನೆಲ್ಲ ನಾವು ಕಣ್ಮುಂದೆ ಪ್ರತಿದಿನ ದಿನಚರಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ಇನ್ನೇನು ನೋಡಿದ್ರಿ? ಚಾರ್ಲಿ ಚಾಪ್ಲಿನ್. ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಈಗೆಲ್ಲ ಡಿಜಿಟಲೈಸ್ ಆಗಿದೆ. ಹಿಂದೆ ಸಿನಿಮಾ ಇತ್ತಲ್ವಾ, ಸಿನಿಮಾ ರೀಲ್ ಇತ್ತಲ್ವಾ, ನೀವಲ್ಲೊಂದು ಗಮನಿಸ್ಬೋದು. ಆ ಒಂದು ಫ್ರೇಮ್ ಅಲ್ಲಿ ಫಿಕ್ಸ್ ಮಾಡಿದ್ರಿ ಸಿನಿಮಾ ರೀಲ್, ಅದೊಂದು ಮೆಮೊರಿ. ಅಲ್ಲಿ ಅದ್ರ ಜೊತೆಗೆ ಆ ಮೂಕಿ ಟಾಕಿ ಸಿನಿಮಾ ಇತ್ತು ಮೊದಲು. ಈಗ ಚಾರ್ಲಿ ಚಾಪ್ಲಿನ್ ಎಲ್ಲೂ ಮಾತಾಡಿಲ್ಲ. ಒಬ್ಬ ಮೂಲಭೂತವಾಗಿ ಯಾವುದೇ ಒಬ್ಬ ನಟ, ಪರಿಪೂರ್ಣವಾದಂಥ ನಟ ತನ್ನ ಅಭಿನಯದ ಮೂಲಕ ಪ್ರತಿಯೊಂದನ್ನು ವ್ಯಕ್ತಪಡಿಸ್ತಾರೆ. ಯಾವ ರೀತಿ ಅಂತಂದರೆ, ಕೆಲವರು ಓವರ್ ಆ್ಯಕ್ಟಿಂಗ್ ಮಾಡ್ಬೋದು, ಕೆಲವರು ಸೆಟಲ್ಡ್ ಮಾಡ್ಬೋದು, ಕೆಲವರು ಏನೂ ಮಾತಾಡದಲ್ಲೇ ವ್ಯಕ್ತಪಡಿಸ್ಬೋದು ತಮ್ಮ ಹಾವ ಭಾವ ಮುಖಭಾವನೆ ಮುಖಚರ್ಯೆಯಿಂದ. ಅದಕ್ಕೆ ಸಾಕ್ಷಿಯಾಗಿ ಚಾರ್ಲಿ ಚಾಪ್ಲಿನ್. ಅಂದರೆ ಆಗಿನ ಕಾಲದಲ್ಲಿ ಮಾತೇ ಇಲ್ದಲೆ ಸಿನಿಮಾ ನೋಡೋಕ್ಕೆ ಜನ ಮುಗಿ ಬೀಳ್ತಿದ್ರು. ಮಾತಿರಲಿಲ್ಲ, ಫೈಟ್ಸ್ ಇರಲಿಲ್ಲ, ಡ್ಯಾನ್ಸ್ ಇರಲಿಲ್ಲ. ಆದರೆ ಚಾರ್ಲಿ ಚಾಪ್ಲಿನ್ ಎಷ್ಟು ಜನರ ಗಮನ ಸೆಳೆದಿದ್ದಾರೆ ಅಂದರೆ ಇಡೀ ಪ್ರಪಂಚದಲ್ಲಿ ವರ್ಲ್ಡ್ ಫೇಮಸ್ ಚಾರ್ಲಿ ಚಾಪ್ಲಿನ್. ನಾನು ಲಂಡನ್ ಹೋದಾಗ ಚಾರ್ಲಿ ಚಾಪ್ಲಿನ್ ವಾಸ ಮಾಡ್ತಿದ್ದ ಮನೆ ಹತ್ರ ಹೋದೆ. ನಾವೆಲ್ಲ ಒಂದು ಟೀಮ್ ಹೋಗಿದ್ವಿ. ನಾಗರಾಜ್ ಮೂರ್ತಿ, ಸೋ ಕಾಲ್ಡ್ ನಾಗರಾಜ್ ಮೂರ್ತಿ ಅಂತ ನಾಟಕ ಅಕಾಡೆಮಿ ಅಧ್ಯಕ್ಷ, ನನ್ನ ಆತ್ಮೀಯ ಗೆಳೆಯ. ಅವರು ಅಲ್ಲಿ ನಾಟಕ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಒಂದು ಶಿವರಾತ್ರಿ ಚಂದ್ರಶೇಖರ್ ಕಂಬಾರ ಒಂದು ನಾಟಕ ಅಲ್ಲಿ ಇಂಟರ್ನ್ಯಾಷನಲ್ ಬಸವ ಫೌಂಡೇಶನ್ ಅವರು ಏರ್ಪಾಡು ಮಾಡಿದ್ರು. ನಾವೊಂದು 11-12 ಜನ ಹೋಗಿದ್ವಿ. ಆವಾಗ ಲಂಡನ್ ಸುತ್ತಮುತ್ತ ಪ್ರವಾಸ ಮಾಡಿದಾಗ ಚಾರ್ಲಿ ಚಾಪ್ಲಿನ್ ವಾಸ ಮಾಡ್ತಿದ್ದಂಥ ಒಂದು ಮನೆ, ಅದು ಅಲ್ಲಿ ಹೋಗಿ ಒಂದು ಛಾಯಾಚಿತ್ರ ತೆಗೆದುಕೊಂಡಿದ್ವಿ. ಆಯ್ತಾ? ಅದೆಲ್ಲ ನೆನಪು, ಅದೆಲ್ಲ ನೆನಪಾಗುತ್ತೆ ನನಗೆ. ನನ್ನ ಜೀವನ ಸಾರ್ಥಕ ಆಯಿತು ಅಲ್ಲಿ ಹೋಗಿ ತಗೊಂಡ್ಮೇಲೆ. ಅಲ್ಲಿ ಗ್ಲೋಬ್ ಥಿಯೇಟರ್ ನೀವು ಕೇಳಿರ್ಬೋದು. ಗ್ಲೋಬ್ ಥಿಯೇಟರ್ ಏನಂದರೆ ಥೇಮ್ಸ್ ನದಿ ಅಲ್ವಾ, ಥೇಮ್ಸ್ ನದಿಯ ದಡದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಗ್ಲೋಬ್ ಥಿಯೇಟರ್. ಗ್ಲೋಬ್ ಥಿಯೇಟ್ರಲ್ಲಿ ಶೇಕ್ಸ್ಪಿಯರ್ ಕಟ್ಟದಂಥ ಗ್ಲೋಬ್ ಥಿಯೇಟರ್. ವಿಲಿಯಂ ಶೇಕ್ಸ್ಪಿಯರ್ ಸಾಕಷ್ಟು ನಾಟಕಗಳನ್ನು ಬರ್ತೀರಿ, ಹ್ಯಾಮ್ಲೆಟಿಂದ ಹಿಡಿದು ಅದು ಕನ್ನಡಕ್ಕೂ ಅವತರಣಿಕೆ ಆಗಿದೆ, ಅನುವಾದ ಆಗಿದೆ. ಹ್ಯಾಮ್ಲೆಟ್ ರಕ್ತಾಕ್ಷಿ ಅಂತ ನಾಟಕ. ಅಲ್ಲಿ ಹೋಗಿ ಆ ಥಿಯೇಟ್ರನ್ನೆಲ್ಲ ನೋಡಿ ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿಕೊಂಡು ಬಂದರೆ ನನಗೇನಾಗುತ್ತೆ ಅಂದರೆ, ವಿಲಿಯಂ ಶೇಕ್ಸ್ಪಿಯರು ತಂದೆ ಮೇಯರ್ ಆಗಿದ್ದರು, ಇವರು ಮೇಯರ್ ಆಗಿದ್ದರು. ಹೈ ಅರಿಸ್ಟೋಕ್ರಾಟ್ ಫ್ಯಾಮಿಲಿ, ಭಾಳ ಶ್ರೀಮಂತರು. ಅವರು ಶ್ರೀಮಂತರ ಕಥೆಗಳನ್ನೇ ಬರ್ಕೊಂಡು ಬಂದರು. ನಾಟಕದಲ್ಲಿ ಥಿಯೇಟ್ರಿಗೆ ಕೆಲಸ ಮಾಡೋದು ಅಂತರು ವಿಲಿಯಂ ಶೇಕ್ಸ್ಪಿಯರ್. ಚಾರ್ಲಿ ಚಾಪ್ಲಿನ್ನು ತಾಯಿ ನಟಿ. ನಟಿ ತಾಯಿ ಪರ್ಫಾರ್ಮ್ ಮಾಡ್ತಿರುವಾಗ ತನ್ನ ಮಗು ಚಾರ್ಲಿ ಚಾಪ್ಲಿನ್ನ ಶೋ ಟೈಮ್ನಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ತಾಯಿ ಅಭಿನಯ ಮಾಡೋದನ್ನು ನೋಡ್ಕೊಂಡು ಇವರು ಬೆಳೆದರು. ಚಾರ್ಲಿ ಚಾಪ್ಲಿನ್ ಬಹಳ ಕಷ್ಟಪಟ್ಟು ಇವತ್ತು ಕಂಪ್ನಿ ನಾಟಕಗಳಲ್ಲಿ ಯಾವ ರೀತಿ ನಟಿರಿರ್ತಾರೆ, ಅವ್ರ ಮಕ್ಕಳನ್ನ ಯಾವ ರೀತಿ ಸಾಕ್ತಾರೆ, ಅದೇ ರೀತಿ ಬೆಳೆದು ಬಂದಂಥವ್ರು, ಬಡತನದಲ್ಲಿ ಬೆಳೆದು ಬಂದಂಥವ್ರು. ಅದಕ್ಕೆ ಅವರು ಬಡವ್ರ ಬಗ್ಗೆ ಬಹಳ ಕಾಳಜಿ ಇದೆ. ವಿಲಿಯಂ ಶೇಕ್ಸ್ಪಿಯರ್ ಈ ಥರ ಇವೆರಡು ವರ್ಗಗಳು. ಅದನ್ನು ನನಗೆ ಇದೆಲ್ಲ ನೆನಪಲ್ಲಿದ್ದರಿಂದ ನಾನು ಚಾರ್ಲಿ ಚಾಪ್ಲಿನ್ನು ಚಾರ್ಲಿ ಚಾಪ್ಲಿನ್ ಸಿನಿಮಾಗಳನ್ನ
ಜನ ಕ್ರಿಶ್ಚಿಯನ್ ಅಂತ ನೋಡಲಿಲ್ಲ, ಒಬ್ಬ ವೆಸ್ಟರ್ನ್ ಅಂತ ನೋಡಲಿಲ್ಲ. 2.5 ಗಂಟೆ ಕಾಲ ಆ ಸಿನಿಮಾ ಚಾರ್ಲಿ ಚಾಪ್ಲಿನ್ ಅಭಿನಯವನ್ನು ನೋಡ್ತಾ ಇರುವಾಗ, ಸಿನಿಮಾ ನೋಡ್ತಿರುವಾಗ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ದೇಹಕ್ಕೆ ಆಗುವಂಥ ಪ್ರತಿಕ್ರಿಯೆ ಮತ್ತು ಸಂತೋಷ, ಇದು ಎಲ್ಲಿಲ್ಲದ ಸಂತೋಷ ಪ್ರತಿಕ್ರಿಯೆ. ರಂಗಭೂಮಿಗೆ ಬರ್ತೀರಾ, ಆಮೇಲೆ ಸಿನಿಮಾಗಳಲ್ಲಿ ನಟನೆ ಮಾಡ್ಲಿಕ್ಕೆ ಆರಂಭಿಸ್ತೀರಾ. ಸೊ ಹಾಸ್ಯ ಕಲಾವಿದನಾಗಿ ಜಾಸ್ತಿ ಗುರುತಿಸ್ಕೊಳ್ತೀರಾ. ಇದಕ್ಕೆ ಏನಾದ್ರು ಕನೆಕ್ಷನ್ ಇದೆಯಾ? ಚಾರ್ಲಿ ಚಾಪ್ಲಿನ್ ಮೂವಿಗಳನ್ನ ನೋಡಿದ ಇನ್ಫ್ಲುಯೆನ್ಸ್ ಇಂದಾಗಿ ನೀವು ಹಾಸ್ಯ ಕಲಾವಿದನಾಗಿ ಮೂಡಿ ಬಂದ್ರ? ಹಾಗೇನಿಲ್ಲ. ನಾನು ಎಸೆನ್ಸು, ಚಾರ್ಲಿ ಚಾಪ್ಲಿನ್ ಎಸೆನ್ಸು ತಗೊಂಡೆ ಅಷ್ಟೇ. ನಾನು ಇಷ್ಟಪಟ್ಟೆ, ನಾನೊಬ್ಬ ಅಭಿಮಾನಿ. ಜೊತೆಗೆ ಚಾರ್ಲಿ ಚಾಪ್ಲಿನ್ ಅದ್ಭುತವಾದಂಥ ನಟ. ಅದೇ ರೀತಿ ಲಾರೆಲ್ ಹಾರ್ಡಿ ಇರ್ಬೋದು, ಮಿಸ್ಟರ್ ಬೀನ್ ಇರ್ಬೋದು. ಎಷ್ಟೋ ಜನ ನನ್ನನ್ನು ಇತ್ತೀಚಿನ ದಿನಗಳಲ್ಲಿ ಮಿಸ್ಟರ್ ಬೀನ್ ಅಂತ ಅನ್ನೋದು ಆ ಥರದ್ದೇನೋ ಒಂದು ಕೆಲವರು ಇಷ್ಟಪಟ್ಟು ಕರೀತಾರೆ. ಅದೇನೋ ಹೆಚ್ಚು ಪ್ರಚಾರವಾಗಿಲ್ಲ. ಆದರೆ ನಾನು ಹಾಸ್ಯ ನಟನಾಗಿ ನಾನೇ ಇಷ್ಟಪಟ್ಟು ಹಾಸ್ಯ ನಟನಾಗಲಿಲ್ಲ. ನಾನು ನೋಡಿ ಯಾವುದೋ ಒಂದು ಹಾಸ್ಯ ಪಾತ್ರಕ್ಕೆ ಅವರು ಸೆಲೆಕ್ಟ್ ಮಾಡಿದ್ರು. ಅಲ್ಲಿ ಹಾಸ್ಯ ಪಾತ್ರಕ್ಕೆ, ಆ ಪಾತ್ರಕ್ಕೆ ನಾನು ಯಾವ ರೀತಿ ಅವ್ರ ಆ್ಯಕ್ಟಿವಿಟೀಸು, ಆ ಪಾತ್ರ ಹೀಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದಾಗ ಅದು ಒಂಥರ ನಾನು ಮಾಡೋದು ಅವರಿಗೆ ಹಾಸ್ಯವಾಗಿ ಕಾಣಿಸ್ತು. ಆ ಕ್ಯಾರೆಕ್ಟರ್ ರೂಪದಲ್ಲಿ ನಾನು ಅಭಿನಯ ಮಾಡಿದೆ, ಆ ಪಾತ್ರಕ್ಕೆ ತಕ್ಕಂತೆ ನಾನು ಅಭಿನಯ ಮಾಡಿದೆ. ಅದು ಅವ್ರಿಗೆ ಹಾಸ್ಯ ಅನ್ನಿಸ್ತು. ಅದಾದಮೇಲೆ ಒಂಥರ ಬ್ರ್ಯಾಂಡ್ ಮಾಡಿಬಿಟ್ರು ನನ್ನನ್ನು, ಆ ದೃಷ್ಟಿನೇ ನೋಡುವಂಥದ್ದು. ಜೊತೆಗೆ ಕೆಲವೊಂದು ಪಾತ್ರಗಳು ಅಪರೂಪಕ್ಕೆ, ವಿಶೇಷವಾಗಿ ಯಾರಿಗೂ ಗೊತ್ತಿಲ್ಲ, ನಾನು ಭಾಳ ಗಂಭೀರವಾದಂಥ ಪಾತ್ರನೂ ಮಾಡಿದ್ದೀನಿ. ವೀರಪ್ಪನ ಪಾತ್ರ ಇರ್ಬೋದು, ಆಮೇಲೆ ಮೊನ್ನೆ ಸ್ವಯಂಭೂ ಅಂತ ಒಂದು ಸಿನಿಮಾದಲ್ಲಿ ಮರ್ಡರ್ ಮಿಸ್ಟ್ರಿ, ಅದರಲ್ಲಿ ಭಾಳ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರ್ತೀನಿ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲು. ನಾನು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ಮಾಡೋದ್ರ ಮೂಲಕ ಆ ಪೊಲೀಸ್ ಸ್ಟೇಷನಲ್ಲಿ ನಡೆಯುವಂಥ ಎಲ್ಲ ಸನ್ನಿವೇಶಗಳನ್ನು ನೋಡ್ತಾ ಇರ್ತೀನಿ. ಮತ್ತು ಅಲ್ಲಿ ಆ್ಯಕ್ಟಿವಿಟೀಸ್ ಏನು ನಡೀತೆ, ಸುಮಾರು ಜನ ಏನೋ ಅಪರಾಧಗಳನ್ನು ಮಾಡಿ ಬರ್ತಾರೆ, ಅವ್ರನ್ನ ಶಿಕ್ಷೆ ಮಾಡೋವಂಥದ್ದು, ಅವ್ರು ಯಾಕೆ ಅಪರಾಧ ಮಾಡ್ತಾರೆ ಅದೆಲ್ಲವನ್ನು ಹಿನ್ನೆಲೆ ನಾನು ಎಲ್ಲ ಗಮನಿಸ್ತಾ ಇರ್ತೀನಿ. ಗಮನಿಸ್ತಾ ಇದ್ದಾಗ ಎಲ್ಲ ಥರದ ಅಪರಾಧಗಳು ಮಾಡಿರ್ತಾರೆ. ಕೆಲವರು ಕಳ್ಳತನ ಮಾಡಿಬಿಟ್ಟು ಬರ್ತಾರೆ, ಕೆಲವರು ಜಮೀನು ವಿಷಯದಲ್ಲಿ ಇನ್ಯಾರಿಗೋ ಹೊಡೆದ್ಬಿಟ್ಟು ಬರ್ತಾರೆ, ಇನ್ಯಾರೋ ಹಲ್ಲೆ ಮಾಡಿರ್ತಾರಲ್ಲ ಅವರು, ಮತ್ತು ಈ ಅತ್ಯಾಚಾರ ಮಾಡಿರುವಂಥವ್ರು, ಆಮೇಲೆ ವ್ಯಭಿಚಾರ ಮಾಡಿರುವಂಥವ್ರು, ದಂಧೆ ಮಾಡುವಂಥವ್ರು, ಎಲ್ಲ ಥರದವರು ಪೊಲೀಸ್ ಸ್ಟೇಷನ್ಗೆ ಕೈದಿಗಳಾಗಿ ಬರ್ತಾರೆ. ಅದೆಲ್ಲವನ್ನು ಕಣ್ಮುಂದೆ ನೋಡ್ತಾ ಇರ್ತೀನಿ. ನೋಡ್ತಾ ಇದ್ದಂಗೆ ಜೀವನ ಎಲ್ಲರ ಮೇಲೂ ಅಸಹ್ಯ ಬರುತ್ತೆ. ಈ ಕೈದಿಗಳ ಮೇಲೆ, ಯಾರು ಕ್ರೈಮ್ ಮಾಡ್ತಾರೆ ಅವ್ರ ಮೇಲೆ, ಕೆಲವರು ಅವ್ರ ಹಿನ್ನೆಲೆ ನೋಡ್ತಾ ಹೋದಾಗ ಪ್ರತಿಯೊಂದು ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇರ್ತೀನಿ. ಅದೇ ಸಮಯದಲ್ಲಿ ನನಗೆ ಪ್ರೀತಿಯ ಒಬ್ಬಳು ಮಗಳಿರ್ತಾಳೆ. ಅವಳು ಒಬ್ಬ ಹುಡುಗನ ಪ್ರೀತಿ ಮಾಡಿದ್ಳು. ನಾನು ಆಯಿತು ಮಗಳೇ ಅಂದ್ಬಿಟ್ಟು ನೀನು ಕರ್ಕೊಂಡು ಬಾ ಅಂತ ಹೇಳ್ತೀನಿ. ಯಾಕೆಂದರೆ ತಾಯಿ ಇಲ್ಲದ ತಬ್ಲಿ. ನಾನು ಅವಳ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ, ಒಬ್ಬ ಒಳ್ಳೆ ಹುಡುಗ ನಿನ್ನನ್ನು ಪ್ರೀತಿ ಮಾಡ್ತಾನೆ ಅಂದರೆ, ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಿನ್ನ ಚೆನ್ನಾಗಿ ನೋಡ್ಕೋತಾನೆ ಅಂದರೆ ನಾನು ಕೊಟ್ಟು ಮದುವೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಒಬ್ಬ ತಂದೆಯಾಗಿ ನಿನ್ನ ಯೋಗಕ್ಷೇಮ ನೋಡೋದು ನನ್ನ ಕರ್ತವ್ಯ ಅಂತ ಒಪ್ಕೊಂಡು ಅವನನ್ನು ಮದುವೆ ಮಾಡಬೇಕು ಅಂತ ಮದುವೆ ಡೇಟೆಲ್ಲ ಫಿಕ್ಸ್ ಮಾಡ್ತೀವಿ. ಅವರು ಎಲ್ಲೋ ಪ್ರವಾಸಕ್ಕೆ ಹೋದಾಗಲೂ ಎಲ್ಲ ಅವ್ರು ಓಡಾಡೋದನ್ನು ನೋಡಿ ಕೆಲವರು ಏನು ಹೇಳ್ತೀವಿ, ಕೆಟ್ಟ ಹುಡುಗರು ಅವ್ರ ಮೇಲೆ ಕಣ್ಣು ಹಾಕಿ ಆ ಹುಡುಗಿನ ರೇಪ್ ಮಾಡಿ ಇವನ್ನ ಸಾಯಿಸ್ಬಿಡ್ತಾರೆ. ಅವರು ಸ್ಟೇಷನ್ಗೆ ಅರೆಸ್ಟ್ ಆಗಿ ಬರ್ತಾರೆ. ನನ್ನ ಮಗಳನ್ನೇ ಸಾಯಿಸಿರ್ತಾರೆ ರೇಪ್ ಮಾಡಿ. ನನ್ನ ಅಳಿನೂ ಸಾಯಿಸ್ಬಿಟ್ಟಿರ್ತಾರೆ. ಭಾಳ ಕನಸುಗಳು ಕಟ್ಕೊಂಡಿರ್ತೀವಿ. ಅವಾಗ ಮಾನಸಿಕವಾಗಿ ನಾನು ಒಬ್ಬ ಕ್ರಿಮಿನಲ್ ಆಗ್ತೀನಿ. ಕ್ರಿಮಿನಲ್ ಆದಾಗ ಅದಕ್ಕೆ ಅವರು ಸುಮಾರು ಇದೇ ಥರದ ಸೀರೀಸ್ ಆಫ್ ಮರ್ಡರ್ಸ್ ಮಾಡಿರ್ತಾರೆ, ಸೀರೀಸ್ ಆಫ್ ರೇಪ್ ಮಾಡಿರ್ತಾರೆ, ರೇಪಿಸ್ಟ್ ಆಗಿರ್ತಾರೆ. ಸೊ ಅವ್ರನ್ನ ಹುಡುಕ್ತಾ ಹೋಗ್ತೀವಿ. ಹುಡುಕ್ತಾ ಹೋದಾಗ ಗೊತ್ತಿಲ್ಲದಲೇ ಮರ್ಡರ್ಗಳಾಗ್ತಾ ಇರ್ತವೆ. ಒಂದು ಸುಳ್ಳು ಹೇಳೋಕ್ಕೆ 1000 ಸುಳ್ಳು ಹೇಳ್ತಾರೆ ಅಂತಾರಲ್ಲ, ಒಬ್ಬರನ್ನ
ನಾವು ಶಿಕ್ಷೆ ಮಾಡೋಕೆ ಹೋಗಿ ಅದ್ರ ಹಿಂದೆ ಇರೋಂಥ ಎಲ್ಲರನ್ನೂ ಶಿಕ್ಷೆ ಮಾಡೋಕೆ ಗೊತ್ತಾಗ್ಬಿಡುತ್ತೆ ಅಂತ ಮಾಡ್ತಾ ಹೋಗ್ತೀನಿ. ಆವಾಗ ಸ್ಟೇಷನ್ಗೆ ಮೇಲಿಂದ ಮೇಲೆ ಕಂಪ್ಲೇಂಟ್ಗಳು ಬರ್ತಾ ಇರುತ್ತೆ. ಕಂಪ್ಲೇಂಟ್ ಬಂದಾಗ ನಮ್ಮ ಇನ್ಸ್ಪೆಕ್ಟರ್ ನನ್ನ ಕಂಡ್ರೆ ಭಾಳ ಪ್ರೀತಿ ಅಭಿಮಾನ. ಅವನಿಗೆ ತಲೆ ಕೆಟ್ಟೋಗುತ್ತೆ. ಒಂದೇ ಒಂದು ಕ್ಲೂ ಇಲ್ಲದೆ, ಸೂಕ್ಷ್ಮಗಳಿಲ್ಲದೆ ಕೊಲೆ ಮಾಡ್ತಾರೆ. ಕೊಲೆಗಾರ ಬಹಳ ಬುದ್ಧಿವಂತ ಅಂತ. ನಾನು ಸ್ಟೇಷನ್ನಲ್ಲಿ ಎಷ್ಟು ಜನಗಳನ್ನ ಅವಲೋಕನ ಮಾಡಿರ್ತೀನಿ. ಬಂದು ಹೋಗೋರ್ನ, ಅಪರಾಧಿಗಳನ್ನ ಯಾವ ರೀತಿ ಕೊಲೆ ಮಾಡ್ತಾರೆ, ಯಾವ ರೀತಿ ಅಪರಾಧ ಸಹಿಸ್ತಾರೆ, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ಸೂಕ್ಷ್ಮನ ಬಿಟ್ಕೊಡೋದಲ್ಲಿಗೆ ನಾನು ಕೊಲೆ ಮಾಡ್ತಿದ್ದೆ. ಅದನ್ನ ನನ್ನ ಹಿಂದೆನೇ ಅವರು ಇನ್ಸ್ಪೆಕ್ಟ್ರು ಅದನ್ನ ಫಾಲೋ ಮಾಡ್ತಿದ್ದಾರೆ. ಫಾಲೋ ಮಾಡ್ತಿದ್ದಾಗ ಎಲ್ಲೋ ಒಂದು ಕಡೆ ನಾನು ಸಿಕ್ಕಾಕೋತೀನಿ. ಯಾಕೆ ಹಿಂಗೆ ಮಾಡಿದ್ರಿ ಅಂದಾಗ ನಾನೆಲ್ಲ ಬಿಚ್ಚಿಡ್ತೀನಿ. ಈ ಥರದಲ್ಲಿ ನನಗೆ ಇಡೀ ಸಿನಿಮಾದಲ್ಲಿ ನಾನೊಬ್ಬನೇ, ಬಾಕಿ ಎಲ್ಲ ಹೊಸ ಹುಡುಗರು, ಹೊಸ ಹುಡುಗಿರು, ಯಾರು ಜನಪ್ರಿಯ ಸೆಲೆಬ್ರಿಟೀಸ್ ಇಲ್ಲ, ನಾನೊಬ್ಬನೇ ಇದ್ದೀನಿ. ಪಾಪ ಪ್ರೊಡ್ಯೂಸರು, ಡೈರೆಕ್ಟ್ರು ನಾನು ಇಷ್ಟಪಟ್ಟು ನನ್ನ ಎಕ್ಸ್ಪ್ರೆಷನ್, ನನಗೆ ತುಂಬ ಜನ ನಿರ್ದೇಶಕರು ನಿಮ್ಮ ಮುಖಚರ್ಯೆ ಏನಿದೆ, ನಿಮ್ಮ ಫೇಸಿಯಲ್ ಎಕ್ಸ್ಪ್ರೆಷನ್ ಇದೆ, ಅಪರೂಪ ಈ ಥರ ಸಿಗೋರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೆಲ್ಲ ನೋಡಿ ಅವರು ಸೆಲೆಕ್ಟ್ ಮಾಡಿ ಮನೆಗೆ ಬಂದು ನಾವು ಒಂದು ಸಣ್ಣ ಸಿನಿಮಾ ಮಾಡ್ತೀವಿ, ನೀವು ಒಪ್ಕೊಳ್ಳೇಬೇಕು ಅಂದ್ಬಿಟ್ಟು ತುಂಬ ಬಲವಂತ ಮಾಡಿ ಅವರು ಏನೋ ಒಂದು ರೀಸನಬಲ್ ಅಮೌಂಟ್ಗೆ ಆ ಸಿನಿಮಾ ಮಾಡಿದೆ. ನನಗೆ ಇಷ್ಟಪಟ್ಟು ಆ ಸಿನಿಮಾ ಮಾಡುವಾಗ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದೆ ಅಂತ ಇಟ್ಕೊಳ್ಳಿ. ಎಲ್ಲೋ ಕಾಡಲ್ಲಿ ಸುಮಾರು ಕಡೆ ಔಟ್ಡೋರಲ್ಲಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದಾಗ ಹೊಗೆ ಹಾಕ್ತಾರೆ ನಮ್ಮ ಸಿನಿಮಾದಲ್ಲಿ. ಹೊಗೆ ಹಾಕಿ ಸಂಭ್ರಾಣಿ ಹೊಗೆ ಹಾಕ್ತಾರೆ. ಅಲ್ಲೆಲ್ಲ ಒಂದು ಕಡೆ ಸೀಮೆಣ್ಣೆ ಬೆರೆಸಿದ್ರೆ ನಮಗೆ ಎಫೆಕ್ಟ್ ಆಗುತ್ತೆ. ಹೊಗೆ ಜಾಸ್ತಿ ಆಗಿ ಅದು ನಾವು ಇನ್ನೇಲ್ ಮಾಡಿದಾಗ ನನಗೆ ಮೊದಲೇ ಲಂಗ್ಸ್ ಪ್ರಾಬ್ಲಮ್ ಇದೆ, ಅಸ್ತಮಾ ಪೇಷಂಟು. ವಾಪಸ್ಸು ಅಲ್ಲಿಂದ ಮುಗಿಸಿ ನಾನೇ ಕಾರ್ ಡ್ರೈವ್ ಮಾಡಿಕೊಂಡು ಮೈಸೂರಿಗೆ ಹೋಗಿ ಇನ್ನೊಂದು ಸಿನಿಮಾ ಒಂದಿನದ ಕೆಲಸ ಮುಗಿಸಿ ಆವತ್ತು ಜ್ವರ ಬಂದ್ಬಿಡ್ತು. ವಾಪಸ್ ಬರೋಟಕ್ಕೆ ತೀರಾ ಕಫ ಶುರು ಆಗ್ಬಿಡ್ತು. ಸೀದಾ ಆಸ್ಪತ್ರೆಗೆ ಹೋದೆ. ಕಲಾವಿದನ ಜೀವನ ಯಾವ ರೀತಿಯಾಗಿರುತ್ತೆ ಅಲ್ಲ ಸರ್. ಸೊ ನಾನು ಇನ್ನೊಂದು ಕೇಳಬೇಕು, ಸಾಕಷ್ಟು ಚಿತ್ರಗಳಲ್ಲಿ ನೀವು ಅಭಿನಯಿಸಿದ್ದೀರಾ, ಸೊ ಪೋಷಕ ನಟನಾಗಿ ನೀವು ಅಭಿನಯಿಸಿದ್ದೀರಾ. ಸೊ ನಿಮ್ಮ ಈ ನಿಜ ಜೀವನಕ್ಕೆ ಹತ್ತಿರವಾದಂತಹ ಯಾವ್ದಾದ್ರು ಪಾತ್ರಗಳಿತ್ತ? ತುಂಬಾ ಪಾತ್ರಗಳು ಮಾಡಿದ್ದೀನಿ. ನಿಜ ಜೀವನಕ್ಕೆ ಹತ್ತಿರವಾದ ಪಾತ್ರಗಳು ಅಂತಂದ್ರೆ ಯಾವುದೋ ನೆನಪಾಗ್ತಾ ಇಲ್ಲ. ಸೊ ಈಗ ನಿಜ ಜೀವನ ಅಂತ ಹೇಳಿ ಬಂದಾಗ ನಮ್ದು ಒಂದು ರೀತಿಯಾದಂತಹ ಅಭಿವ್ಯಕ್ತಿ ಇರುತ್ತೆ. ಸೊ ನಾವು ಸೀರಿಯಸ್ ಆಗಿರ್ತೀವಿ, ಡೈಲಿ ರೂಟೀನ್ ನಮ್ದು ಬೇರೆ ತರ ಇರುತ್ತೆ. ಸೊ ಎಲ್ಲೋ ಒಂದು ಸಲ ನಿಮಗೆ ಹಾಸ್ಯ ಕಲಾವಿದ ಅಂತ ಹೇಳಿ ಬಿರುದು ಬಂದ ನಂತರ ಪ್ರತಿ ಬಾರಿಯೂ ಹಾಸ್ಯ ಕಲಾವಿದನಾಗಿ ನೀವು ಗುರುತಿಸ್ಕೊಳ್ತಾ ಹೋಗ್ತೀರಾ. ಸೊ ನಿಮ್ಮೆಲ್ಲೋ ಆಸೆ, ನಿಮ್ಮೆಲ್ಲೋ ಇಚ್ಛೆ ಬೇರೆ ಆಗಿರುತ್ತೆ, ಬೇರೆ ತರದ ಕ್ಯಾರೆಕ್ಟರ್ ಗಳನ್ನು ಮಾಡ್ಬೇಕಾಗಿರುತ್ತೆ. ಸೊ ಇದೆಲ್ಲೋ ನಿಮಗೆ ಕಾಂಪ್ಲಿಕೇಶನ್ಸ್ ಆಗ್ತಿರ್ಲಿಲ್ವಾ ಅಂತ ಹೇಳಿ? ಏನಾಗುತ್ತೆ, ನಮ್ಗೆ ಕೊಟ್ಟಂತ ಹಾಸ್ಯ ಪತ್ರಗಳಲ್ಲಿ ನಾನು ಎಲ್ಲಿ ಸುಮಾರು ಹಾಸ್ಯ ಪತ್ರಗಳಲ್ಲಿ ಈಗ ನೋಡಿ ನೆನಪಿಗೆ ಬರ್ತಾ ಇದೆ. ನನಗೆ ನಾಗಾಭರಣ ಅವರು ಮತ್ತೆ ಪಿ ಶೇಷಾದ್ರಿ ಅವರು, ಇವರು ಜೊತೆ ಸಾಕಷ್ಟು ಕೆಲಸ ಮಾಡಿದ್ದೀನಿ. ನಾಗಾಭರಣ ಅವರು ಏನು ಮಾಡ್ತಿದ್ರು ಅಂತಂದರೆ ಒಂದು ಇನ್ಸಿಡೆಂಟ್ ಕೊಡ್ತಿದ್ರು. ಇನ್ಸಿಡೆಂಟ್ ಕೊಟ್ಟಾಗ ಇದಕ್ಕೆ ಸಂಬಂಧಪಟ್ಟ ಇದು ನೋಡಿ ಇನ್ಸಿಡೆಂಟ್, ಅವನೊಬ್ಬ ಬರ್ತಾನೆ ಇವನೊಬ್ಬ ಬರ್ತಾನೆ, ಈ ಥರ ಅವನ ಪ್ರೊಫೆಷನ್ ಇದು, ಈ ಪ್ರೊಫೆಷನ್ ಇದು. ಅವನು ಒಬ್ಬ ಕಳ್ಳ, ಕೋಳಿ ಕಳ್ಳ. ಹಳ್ಳಿನಲ್ಲಿ ಕೆಲವರು ಸಣ್ಣ ಪುಟ್ಟಗೆ ಕೆಲವರು ಕಳ್ಳರು ಅಂತ ಅನ್ನೋದೇ ಒಂದು ಇತಿಹಾಸ ಇದೆ. ಅದು ಸಾಮಾನ್ಯ. ಅವನು ಬಂದು ಅವನು ಕೋಳಿ ಕಳಿತಾನೆ, ಕೋಳಿ ಕದಿದೆ, ಅದೊಂದು ರೋಗ. ಸಣ್ಣದೇನಾದ್ರು ಕದಿಬೇಕು, ಅದರಲ್ಲಿ ನಮ್ಮಲ್ಲಿ ಒಬ್ರು ಕೆಲವರು ನಮ್ಮ ನಿರ್ದೇಶಕರೊಬ್ರು, ಕಲಾವಿದರೊಬ್ರು ಕೆಲವರು ಇರ್ತಾರೆ, ನಮ್ಮ ಸ್ನೇಹಿತರು ಇದ್ದಾರೆ. ಅವ್ರು ಎಲ್ಲಾದ್ರೂ ಹೋದ್ರೆ ಆ ಅಂಗಡಿಲಿ ಇರೋದನ್ನ ಏನಾದ್ರು ತಗೊಂಡು ಜೋಬಲ್ಲಿ ಇಟ್ಕೊಡೋದು. ಅದೊಂದು ಕಾಯಿಲೆ ಐತಿ, ನಮ್ಗೆ ಗೊತ್ತಿಲ್ಲ. ನಾನು ಏನ ಒಂದ್ ನೋಡೋ ಅಂಗಡಿಲಿ ತಗೊಂಡ್ಬಂದಿ, ನೋಡೋ ಕತ್ಕೊಂಡ್ಬಂದೆ, ಅದೊಂಥರ ಆ ಥರದನ್ನ ಸಂಕ್ರಾಂತಿ ಸೀರಿಯಲ್ ಅಲ್ಲಿ ಕೋಳಿ ಕಳ್ಳ ಅಂತ ದುಬೀರ ಅಂತ ಒಂದು ಪಾತ್ರ ಬರುತ್ತೆ. ನಾನು ಕತ್ರಿಬಾಲ್ ಅಂತ, ನಾನು ಕ್ಷೌರಿಕ, ಇನ್ನೊಬ್ಬ ಟೈಲರ್ ದರ್ಶಿತ, 3 ಜನದ್ದು ಕಾಂಬಿನೇಷನ್. ಅವರು ನಾಗಮಣ ಅವರು ಒಂದು ಇನ್ಸಿಡೆಂಟ್ ಕೊಟ್ಬಿಟ್ಟು ನನಗೆ ಇದನ್ನ ಡೆವಲಪ್ ಮಾಡೋಕ್ಕಾಗತ್ತಾ ನೋಡಿ, ಇಬ್ರು ಮಾತಾಡಿ, ಏನ್ ಮಾತಾಡ್ತೀರಾ ನನಗೆ ಹೇಳಿ ಒಂದ್ಸರಿ. ನಾವಿಬ್ರು ಮಾತಾಡೋಕೆ ಶುರು ಮಾಡಿದ್ವಿ. ನಾನೊಂದು ಮಾತಾಡೋದು, ಅವ್ರೊಂದು ಮಾತಾಡೋದು, ನಾನೊಂದು ಮಾತಾಡೋದು, ಅವ್ರೊಂದು ಒಂದು ಸೀನ್ ಆಗೋದು. ಸರಿ, ಇದನ್ನ ಈಗ ನೀವು ಮಾತಾಡಿದ ನೆನಪಿದೆಯಲ್ಲ, ಇದನ್ನ ಬರೀರಿ ಪೇಪರ್ ಮೇಲೆ ಅಂದ್ರು. ಬರ್ಸ್ಬಿಟ್ಟು ಇದನ್ನ ಸೀನ್ ಶೂಟ್ ಮಾಡ್ತೀನಿ, ರೆಡಿಯಾಗಿ ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಏನಿದೆ ಅದನ್ನ ಮಾಡಿ ಶೂಟ್ ಮಾಡಿಸ್ಬಿಟ್ರು. ಈಗ ನಾವು ಸುಮ್ಮನೆ ಮಾತಾಡಿದ್ರೆ ಶೂಟ್ ಮಾಡ್ಬಿಡಲ್ಲ. ಆಮೇಲೆ ಶೇಷಾದ್ರಿನೂ ಅಷ್ಟೇ,
ಶೇಷಾದ್ರಿ ಕಣ್ಣ ಮುಚ್ಚಾಲೆ ಅಂತಿದ್ದು, ಅದ್ರಲ್ಲಿ ನಾನು ಮಂಜುನಾಥ ಹೆಗಡೆ ಅಂತ ಇನ್ನೊಬ್ರು ಅದ್ಭುತ ನಟ. ಆಮೇಲೆ ಅಪೂರ್ವ ಅಂತ ಒಂದು ಹುಡುಗಿ, ಅವ್ರು ನಾನು ಹೆಂಡ್ತಿ ಕ್ಯಾರೆಕ್ಟ್ರು. ಭೀಮನ ಅಮಾವಾಸ್ಯೆ ಮಾಡಾಗ ಏನೆಲ್ಲ ಮಾಡ್ತೀರಿ ಸುರೇಶ್ ಅವರು? ಏನು ಮಾಡ್ತಾರೆ ನಿಮ್ಮ ಮನೆಯವರು? ಹಾಗೆ ಪಾದ ಪೂಜೆ ಮಾಡೋದು ಮತ್ತೊಂದು ಮಾಡ್ತಾರೆ. ಈಗೆಲ್ಲ ಹೊರಟೋಗಿದೆ ಪಾದ ಪೂಜೆ. ಅವ್ರ ಪಾಡಿಗೆ ಅವರು ಆಸಕ್ತಿ ಇರಲ್ಲ ಕೆಲವರಿಗೆ. ಕೆಲವರು ನಿಜವಾಗ್ಲೂ ಪಾದ ಪೂಜೆ ಮಾಡ್ತಾರೆ, ಬಹಳ ಅತಿಯಾದಂಥ ಪ್ರೀತಿ ಗಂಡನ ಮೇಲೆ ಇರುವಂಥವ್ರು ಪಾದ ಪೂಜೆ ಮಾಡ್ತಾರೆ. ಏನಕ್ಕೆ ಮಾಡ್ಬೋದು ಪಾದ ಪೂಜೆ ಅಂತಂದ್ರೆ, ಗಂಡನ ಹತ್ರ ಅವತ್ತು ವಿಶೇಷವಾಗಿ ಪ್ರತಿದಿನ ಏನು ಬಕ್ಷಿಸಿರುತ್ತೆ ಅವ್ರ ಕೈಯಿಂದ ಕೊಡ್ಲಿ ಅಂತ ಒಂದು ಕತ್ಪಟ್ಟು ಪೂಜೆ ಮಾಡಿ ಕಿತ್ಕೋತಾರೆ. ನಾನು ಇದರಲ್ಲಿ ನಾನು ಸಾಮಾನ್ಯ ಕೆಲಸ ಇಲ್ಲ ಅಂದ್ರೆ ನಿದ್ದೆ ಮಾಡೋದು ಜಾಸ್ತಿ, ನಿದ್ದೆ ಮಾಡೋದು. ಅದರಿಂದ ಬೆಳಿಗ್ಗೆ ಹೇಳೋದು ಲೇಟು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಏನು ಸುರೇಶ್ ಏನು ಮಾಡ್ಬೋದು ಸರ್? ಒಂದು ಕೆಲಸ ಮಾಡಿ, ನಾನು ನಿದ್ದೆ ಮಾಡ್ತಿರ್ತೀನಿ, ಅವಳು ಹೇಳ್ಸಕ್ ಪ್ರಯತ್ನ ಮಾಡಿದ್ರು, ಎದ್ದೇಳಲ್ಲ. ಅವನ ಕೆಳಗಡೆ ಕಾಲು ಹಿಂಗೆ ಒಂದು ಸ್ವಲ್ಪ ಎತ್ಬಿಟ್ಟು ಬೆಡ್ಶೀಟ್ನ ಎತ್ಬಿಟ್ಟು ಅಲ್ಲಿಗೆ ಅರ್ಶನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿ ಸೀನಾ ಪೂಜೆ ಮಾಡೋದು. ಪೂಜೆ ಮಾಡೋದ್ಮೇಲೆ ದಕ್ಷಿಣ ಕೊಡ್ಬಲ್ಲ, ಎದ್ದೇಳಿಲ್ಲ. ಆಮೇಲೆ ಪಟ್ಟ ಅಂತ ಹೊಡಿತಲ್ಲ, ಏನೇ ಅಂತಂದ್ರೆ ಪಾದ ಪೂಜೆ ಮಾಡಿದ್ದೀನಿ ದಕ್ಷಿಣ ಕೊಡ್ರಿ ಭೀಮನ ಅಮಾವಾಸ್ಯೆ ಇವತ್ತನ್ನ. ಅಯ್ಯೋ ನಿನ್ನ ಎಲ್ಲ ನನ್ನ ಪರ್ಸ್ ಅಲ್ಲಿ ಇದೆಯಲ್ಲ, ಅದು ಕೊಡಿ, ಪರ್ಸೆ ಕೊಡಿ ನಾನು ತಗೋತೀನಿ ಅಂತ ತಗೊಂಡು ಪರ್ಸ್ ತಗೊಂಡು. ನಮ್ಮ ಮನೆಯವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪಾಪ ಅವ್ರಾಗಲ್ಲ, ಅವ್ರು ಏನ್ ಬೇಕೋ ಒಂದು ಪರ್ಸ್ ಪೂರ್ತಿ ಅವ್ರಿಗೆ ಕೊಟ್ಬಿಟ್ಟಿರ್ತೀನಿ. ಅಂತಂದ್ರೆ ಯಾವಾಗ ಬೇಕೋ ಏನ್ ಬೇಕೋ ಅವ್ರು ತಗೊಂಡು ಕೇಳೋ ಅವಶ್ಯಕತೆನೇ ಇಲ್ಲ. ನನ್ನ ಹತ್ರ ಕೇಳೋಂಥ ಅವಶ್ಯಕತೆನೇ ಇಲ್ಲ. ಈ ಮನೇಲಿ ಒಂದೆರಡು ಬಾಡಿಗೆ ಮನೆ ಇದೆ, ಬಾಡಿಗೆ ಮನೆ ಪೂರ್ತಿ ಅವ್ರ ತರಕಾರಿ ಖರ್ಚಿ ನಾನು ತಗೊಂಡೇ ಇಲ್ಲ ಯಾವತ್ತೂ. ಅವರೇ ಉಪಯೋಗಿಸ್ಕೋತಾರೆ. ನೀನ್ ನಾಡಮ್ಮ ನನಗೆ ಬೇಡ, ನೀನೇ ತಗೋತ ಹೇಳ್ತೀನಿ ಹಿಂಗೆ. ಆಮೇಲೆ ಅದರಲ್ಲಿ ಮಾತ್ರ ನನಗೆ ಡೈಲಿ ಏನೇನು ನಡೀತಿತ್ತು, ನನಗೆ ಎಲ್ಲಾದ್ರೂ ಎಕ್ಸ್ಪೀರಿಯನ್ಸು ಶೇರ್ ಮಾಡ್ಬೇಕಲ್ಲ, ಆ ಸೀರಿಯಲ್ ಮೂಲಕ ಶೇರ್ ಮಾಡ್ಬಿಟ್ರು. ಅವ್ರು ಇನ್ಸಿಡೆಂಟ್ ಹೇಳೋರು, ಸರಿ ಈ ತರ ಇನ್ಸಿಡೆಂಟ್ ಮಾಡ್ಬೋದು, ನನ್ನ ಹತ್ರ ಚರ್ಚೆ ಮಾಡೋರು, ಮಾಡಿ ಸುಮಾರು ಇನ್ಸಿಡೆಂಟು ಶೇರ್ ಮಾಡ್ಕೊಂಡು ಅದನ್ನೇ ಶೂಟ್ ಮಾಡ್ಬಿಡಿ. ಅದ್ಭುತವಾಗಿ ಬಂದಿದೆ. ಆ ಥರದ್ದು ನನ್ನ ಜೀವನಕ್ಕೆ ಹತ್ತಿರವಾದಂಥ ಸೀರಿಯಲ್ ಅದನ್ನು ಮಾಡಿದೆ. ಇನ್ನು ಸಿನಿಮಾದಲ್ಲಿ ಸಾಮಾನ್ಯವಾಗಿ ಲವ್ವೇ ಪಾಸ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಗೆಳೆಯರು ಚಂದ್ರು ಒಬ್ಬಯ್ಯ ಇದಾರಲ್ಲ, ಚಂದ್ರು ಒಬ್ಬಯ್ಯ ಕರಿಮಣಿ ಮಾಲೀಕ ನೀನಲ್ಲ ಅಂತ ಮಾಡಿದ್ರು. ಅದು ಸರ್, ಹಿಂಗೆ ನೀವು ಹೂವು ವ್ಯಾಪಾರ ಮಾಡ್ತಿರ್ತೀರಿ, ಹೂವು ವ್ಯಾಪಾರ ಮಾಡುವಾಗ ನಿಮ್ಮ ಕಷ್ಟಗಳೇನಿರುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡಿಕೊಂಡು ನೀವು ಮಾತಾಡೋಕ್ಕೆ ಶುರು ಮಾಡಿ, ನಾನು ಶೂಟ್ ಮಾಡ್ಕೋತೀನಿ. ನಾನು ಜನರಲ್ ಆಗಿ ನಮ್ಮ ಇಷ್ಟು ವರ್ಷದ ತಾಕತ್ತೇನಿದೆ, ಅನುಭವದ ತಾಕತ್ತು, ಅದನ್ನು ಉಪಯೋಗಿಸ್ಕೊಂಡು ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಒಂದು ಸೀನ್ ಆಗೋಯ್ತು. ಅದಾದಮೇಲೆ ನಿಮ್ಮ ಹೆಂಡ್ತಿ ಬರ್ತಾಳೆ, ಹೆಂಡ್ತಿಗೆ ಏನು ಮಾತಾಡ್ಬೋದು ನೀವು ಅಂದರು. ಅದು ನಾನು ಮಾತಾಡೋಕ್ಕೆ ಶುರು ಮಾಡಿದೆ, ಅಲ್ಲೊಂದು ಸೀನ್ ಆಗೋಯ್ತು. ಆಮೇಲೆ ರೇಖಾ ಬಂದರು, ನಮ್ಮದೇ ಮಾತುಗಳು. ಅದು ಭಾಳ ಚೆನ್ನಾಗಾಯ್ತು. ನಾನು ಸುಮ್ಮನೆ ತಮಾಷೆಗೆ ಏನಾದ್ರು ಮಾತಾಡೋಕೆ ಹೋದ್ರೆ ಅದನ್ನೇ ಸೀನ್ ಮಾಡಿಬಿಟ್ರು ಪಿಕ್ಚರ್. ಅದ್ಭುತವಾಗಿ ಪಿಕ್ಚರ್ ಪೂರ್ತಿ ಅದೇ ಆಗೋಯ್ತು. ಅದೇ ನಮ್ಮ ಮಾತುಗಳು, ನಾವೇನೇನು ಮಾತಾಡ್ತೀವಿ ಅದೇ ಮಾತಾಡ್ತಾ ಸ್ಕ್ರಿಪ್ಟ್ ಏನು ಬೇರೆ ಏನು ಮಾಡಿಲ್ಲ. ಸರ್ ಇದೇ ನಿಜವಾಗ್ಲೂ ನಿಮ್ಮ ಹತ್ರ ತೆಗಿಯುವಂಥ ಕೆಲಸ ನಾವು ಅಂದರು. ಆಮೇಲೆ ಲವ್ವೇ ಪಾಸ್ ಆಗಲಿ ಅಂತ, ಲವ್ವೇ ಪಾಸ್ ಆಗಲಿಲ್ಲೂ ಕೂಡ ಅಷ್ಟೇ, ನಾನು ಮಂದೀಪ್ ರಾಯ್, ಅವರು ಮಲ್ಲೇಶ್ ಅಂತ ಡೈರೆಕ್ಟ್ರು, ಅವರು ಕೂಡ ಹೀಗೆ ಮಾಡಿಬಿಟ್ರು. ಒಂದು ಮೆಸ್ಸಲ್ಲಿ ಬರ್ತೀರಿ ನೀವು, ಬರೀ ತಿಂದು ಅಕೌಂಟಲ್ಲೇ ಲೆಕ್ಕ ಬರೀತಾ ಇರ್ತೀವಿ, ತಿಂಗಳಿಗೊಂದ್ಸರಿ ಕೊಡ್ತೀವಿ ಅಂತ ಅಂದ್ಬಿಟ್ಟು 2-3 ತಿಂಗಳಿಂದ ಕೊಟ್ಟಿರಲಿಲ್ಲ. ಅವಾಗ ಏನು ಮಾತಾಡ್ಬೋದು ಅಂತ ಅಂದ್ಬಿಟ್ಟು ಮಾತಾಡಿ ಮಾಡಿದ್ವಿ. ಈ ಥರದ್ದು ನಮ್ಮ ಜೀವನಕ್ಕೆ. ಬಟ್ ನಿಜ ಜೀವನದಲ್ಲಿ ಈ ಥರ ಎಲ್ಲ ಮಾಡಿಲ್ಲ ನಾವು. ಸಮೀಪ ಇರುತ್ತೆ. ಸೊ ಹಿಂದಿನ ನಿಮ್ಮ ಹಾಸ್ಯ ಪ್ರಕಾರವನ್ನು ನೋಡಿದಾಗ, ಸೊ ಈಗಿನ ಹಾಸ್ಯ ಕಲಾವಿದರನ್ನ ಕಂಪೇರ್ ಮಾಡೋದಾದ್ರೆ, ಸೊ ಎಂತೆಲ್ಲ ಬದಲಾವಣೆಗಳನ್ನ ನೀವು ಕಾಣ್ತೀರಾ ಸರ್? ಯಾಕೆಂತಂದ್ರೆ ಹಿಂದಿದ್ದಂತ ಹಾಸ್ಯ ಆಗಿರ್ಬೋದು, ಆ ಹಾಸ್ಯ ಪ್ರಜ್ಞೆ ಆಗಿರ್ಬೋದು, ಆ ಟೈಮಿಂಗ್ಸ್ ಆಗಿರ್ಬೋದು, ಸೊ ಬೇರೆ ರೀತಿಯಾದಂತ ನಗುವನ್ನ ತರಿಸ್ತದೆ. ಬಟ್ ಈಗ ಎಲ್ಲೋ ಬಂದಾಗ ಹಾಸ್ಯದ ವೈಖರ್ಯ ಬೇರೆ ತರ ಆಗಿದೆ. ಅದು ಡಬಲ್ ಮೀನಿಂಗ್ ಅನ್ನುವಂಥ ವರ್ಡ್ ಅನ್ನ ಯೂಸ್ ಮಾಡ್ಕೊಳ್ಬೋದಾ ಏನೋ ಗೊತ್ತಿಲ್ಲ. ಸೊ ಈ ರೀತಿಯಾಗಿ ಬದಲಾದಂತ ಹಾಸ್ಯದ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ನಿಂಬಾಯಿಂದನೇ ಬಂತು ಡಬಲ್ ಮೀನಿಂಗ್ ಅಂತ ಅಂದ್ಬಿಟ್ಟು. ಅಂತಂದ್ರೆ ಒಂದು ಸ್ವಲ್ಪ ಕೀಳು ಮಟ್ಟದ ಹಾಸ್ಯ, ಕೋತಿ ಚೇಷ್ಟೆ ಮಾಡುವಂಥದ್ದು. ನಮ್ಮನ್ನು ಹೇಳ್ತಾರೆ ಒಂದು ಲೆವೆಲ್ಗೆ, ಡೈರೆಕ್ಟ್ ಹೇಳಿದ್ಮೇಲೆ ಮಾಡಲೇಬೇಕು. ಆದರೂ ಕೂಡ ನನಗೆ ಒಪ್ಪಲ್ಲ, ಮನ್ಸೊಪ್ಪಲ್ಲ. ಡೈರೆಕ್ಟ್ ಹೇಳಿದ್ದೆಲ್ಲ ನಾವು ಮಾಡೋದಿಲ್ಲ. ಡೈರೆಕ್ಟ್ರಿಗೆ ಒಂದು ಲೆವೆಲ್ಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ತೀರಾ ಅದ್ರ ಆಚೆ ಹೋದಾಗ ಸರ್ ಇದು ನನಗೆ ಮನ್ಸು ಒಪ್ಪಲ್ಲ, ಜನನು ನಾವು ಭಾಳ ಕೀಳು ಮಟ್ಟದಲ್ಲಿ ನೋಡ್ತಾರೆ, ಮಾಡೋದು ಬೇಡ ಸರ್ ಅಂದಾಗ ಕೆಲವು ಡೈರೆಕ್ಟ್ರು ಇಲ್ಲ ರೀ ನಾನು ಹೇಳಿದ್ ಮಾಡಬೇಕು ಅಂದ್ಬಿಟ್ಟು ಅವರು, ನಾನು ಈಗ ಬೆಳೆದಿರೋದ್ರಿಂದ ಯಾರು ನನ್ನ ದಬಾಯಿಸಿ ಕೆಲಸ ಮಾಡೋವಂಥದ್ದು ಯಾರೂ ಇಷ್ಟಪಡಲ್ಲ, ಮಾಡೋಕ್ಕೂ ಆಗಲ್ಲ. ಅವರು ನನಗೆ ಗೊತ್ತಿದೆ. ನಾವು ಅವ್ರ ಹತ್ರ ಅವ್ರ ಕಂಟ್ರೋಲಲ್ಲಿ ನಾವಿದ್ರೂ ಕೂಡ
ಆ ಒಂದು ಏನಿದೆ ಅಂತ ಆ ಒಂದು ಲೆವೆಲನ್ನು ಮೀರಿ ನಾವು ಹೋಗಬಾರ್ದು. ನಾವು ಸಮಾಜಕ್ಕೆ ಏನು ಕೊಡೋದು, ನಮಗೆ ಆರೋಗ್ಯಕರವಾದಂಥ ಪ್ರೇಕ್ಷಕರು ಬೇಕು. ಕೀಳು ಮಟ್ಟದಲ್ಲಿ ಅದೇನಿದ್ರು 4 ಗೋಡೆ ಮಧ್ಯದಲ್ಲಿ ಡಬಲ್ ಮೀನಿಂಗ್ ಅಂತ ಬರೋದು. 4 ಗೋಡೆ ಮಧ್ಯದಲ್ಲಿ ಗಂಡ ಹೆಂಡತಿ ಇರ್ಬೋದು, ಮತ್ತೊಂದು ಇರ್ಬೋದು, ಅದು ಬಿಟ್ಟರೆ ಅದು ಆಚೆಗೆ ಬರಬಾರ್ದು. ಇವರಿಗೆ ಒಬ್ಬ ನಟನಿಗೆ ನೀವೇ ನೋಡಿದ್ರಿ, ನಮ್ಮ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ನಟರು ಶಾಶ್ವತವಾಗಿ ಜಾಸ್ತಿ ವರ್ಷಗಳು ಯಾರು ಉಳ್ಕೋತಾರೆ ಅಂತಂದರೆ ಮುಖಭಾವನೆ, ಫೇಸಿಯಲ್ ಎಕ್ಸ್ಪ್ರೆಷನ್. ನೀವು ಕ್ಲೋಸ್ ಅಪ್ ಇಟ್ಟಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅಂತ ಅನ್ನೋದು ಒಬ್ಬ ಮೂಲ ಆ್ಯಕ್ಟ್ರನ ಶಕ್ತಿ, ಒಬ್ಬ ನಟನ ಶಕ್ತಿ ಅದು. ಕ್ಲೋಸ್ ಅಪ್ ಇಟ್ಟಾಗ ಯಾವುದೋ ಒಂದು ಭಾವನೆಗೆ ನೀವು ರಿಯಾಕ್ಟ್ ಮಾಡೋದಕ್ಕೆ ಸೋತ್ರಿ ಇದ್ದರೆ ಅವನು ನಟ ಅಲ್ಲ. ಜನನ ಚೀಪ್ ಪರ್ಫಾರ್ಮೆನ್ಸಿಂದ, ಕೀಳು ಮಟ್ಟದ ಅಭಿನಯದಿಂದ ಆಕರ್ಷಣೆ ಮಾಡಿದ್ರೆ ಅದು ನಟನೆಯ ಕೊನೆ ಘಟ್ಟ, ಲಾಸ್ಟ್ ರೌಂಡ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ ಅಂತ. ನಮ್ಮ ಕೈಲಿ ಸಾಧ್ಯ ಇಲ್ಲ, ನಮ್ಗೆ ಇನ್ನೇನು ಗೊತ್ತಾಗ್ತಾ ಇಲ್ಲ ಜನನ ಎಂಟರ್ಟೈನ್ ಮಾಡೋದಕ್ಕೆ ಅಂತಂದರೆ ಎಷ್ಟೋ ಚಾನಲ್ಗಳು ಅಂತ. ಈಗ ನೋಡಿ, ಚಂದನ ಇರ್ಬೋದು, ಸೆನ್ಸಾರ್ ಕಮಿಟಿಯವರು ಏನು ಮಾಡ್ತಾರೆ, ಸಿನಿಮಾ ಮಾಡುವಾಗ ಇದ್ದರೆ ಅದಕ್ಕೆ ಎ ಸರ್ಟಿಫಿಕೇಟ್ ಕೊಡ್ತಾರೆ. ಹಗ್ಗ ಮೂಗ್ದಾರ ಇಲ್ಲದೇ ಇರೋವಂಥ ಚಾನಲ್ಗಳು ಸರ್ಕಾರದವ್ರಿಗೆ ಲಂಚ ಕೊಟ್ಬಿಟ್ಟು ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಕೀಳು ಮಟ್ಟದ ಡಬಲ್ ಮೀನಿಂಗ್ ಸಾಹಿತ್ಯವನ್ನು ಉಪಯೋಗಿಸಿ ಆಮೇಲೆ ಕೀಳು ಮಟ್ಟದ ಏನೇನು ತೋರಿಸ್ಬೇಕು ಎಲ್ಲ ತೋರಿಸೋದು. ಮತ್ತು ಮನೇಲಿ ನೋಡಿ, ಫ್ಯಾಮಿಲಿ ಸಹಿತ ಕೂತಿರ್ತೀವಿ, ಆ ಥರದ್ದು ಮಾಡಿದಾಗ ಒಬ್ರಿಗೊಬ್ರಿಗೆ ಮುಜುಗರ ಆಗುತ್ತೆ. ಮಕ್ಕಳು ಮಧ್ಯದಲ್ಲಿ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದ್ದಾಗ ಕಾಮಿಡಿ ಕಿಲಾಡಿಗಳಾಗಲಿ ಇನ್ನೊಂದಾಗಲಿ, ನಾನು ನೇರವಾಗಿ ಹೇಳ್ತೀನಿ, ತಾವು ಶಕ್ತಿ ಕಳ್ಕೋತಾರೋ. ಎಂಟರ್ಟೈನ್ಮೆಂಟು ಏನೇ ಸ್ಟ್ರೆಂತ್ ಏನಿದೆ, ದೇ ಲೂಸ್ ದೇರ್ ಎಂಟರ್ಟೈನ್ಮೆಂಟ್ ಸ್ಟ್ರೆಂತ್. ಅವ್ರಿಗೆ ಶಕ್ತಿ ಹೊರಟೋಗ್ಬಿಡುತ್ತೆ. ಇನ್ನೇನು ಮಾಡಬೇಕು ಅಂತ ದಾರಿ ತೋರದಿದ್ದಾಗ ಈ ಡಬಲ್ ಮೀನಿಂಗನ್ನು ಮಾಡ್ತಾರೆ. ಆಮೇಲೆ ಅವ್ರು ಕ್ಲೋಸಪ್ ಇಡಿ, ಕ್ಲೋಸಪ್ಪಲ್ಲಿ ಮಾಡಲಿ ನೋಡೋಣ, ಕ್ಲೋಸಪ್ಪಲ್ಲಿ ಪರ್ಫಾರ್ಮ್ ಮಾಡಲಿ, ಏನು ಅವರು ಇದು ಮಾಡೋದು, ಆ ಕೀಳು ಮಟ್ಟದ ಹಾಸ್ಯವನ್ನು ಮಾಡೋದು ನನಗೂ ಇಷ್ಟ ಇಲ್ಲ. ಈ ಥರದ್ದು ಮಾಡಿ ಅವ್ರು ಗಿಟ್ಟಿಸ್ಕೋತಾ ಇದ್ದಾರೆ, ಆಮೇಲೆ ಗೆಲ್ತಾ ಇದ್ದಾರೆ. ಆಮೇಲೆ ಅದ್ರ ಹಿಂದ್ಗಡೆ ಮೆಂಟರ್ಸ್ನು ಕೂಡ ಫೋರ್ಸ್ ಮಾಡ್ಬೋದೇನೋ ಇವರು ಅಂತ ಅಂದ್ಬಿಟ್ಟು. ಮಂಜುನಾಥ್ ಬಡಿಗೇರ್ ಆಗಿರ್ಬೋದು, ಸುಮಾರು ಕೆಲವರು ಮೆಂಟರ್ಸ್ಗಳು ಭಾಳ ಅದ್ಭುತವಾದಂಥ ಪ್ರತಿಭೆ. ಅದೀಗ ನೀವು ಮಾತಾಡ್ತಾನೆ ಹೇಳಿದ್ರಿ ಸರ್, ಅಂಥ ಡಬಲ್ ಮೀನಿಂಗ್ ಅನ್ನ ಬಳಕೆ ಮಾಡದೆ ನಾವು ಹಾಸ್ಯವನ್ನ ಮಾಡ್ಬೋದು ಅಂತ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನಿಮ್ಮ ಗೂಗಲ್ ಸರ್ಚ್ ಮಾಡಿದಾಗ ನಿಮ್ಮ ಹೆಸರನ್ನು ಮೂಗ್ ಸುರೇಶ್ ಅಂತ ಸರ್ಚ್ ಮಾಡಿದಾಗ ಫಸ್ಟ್ ನಮಗೆ ಸಿಗುವಂತದ್ದೇ ಸೂರ್ಯವಂಶ ಚಿತ್ರದ ನಿಮ್ಮ ಸೀನ್ಗಳು. ಸೊ ಎಷ್ಟು ಸರಳವಾಗಿ ಇರುತ್ತೆ ಆ ಸೀನ್ಗಳು, ಈಗಲೂ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಕೆಲವು ಸೀನ್ಗಳು ಅಂತಾನೆ ಹೇಳ್ಬೋದು ಅದನ್ನ. ಸೊ ಆ ಚಿತ್ರದ ಬಗ್ಗೆ ನೆನಪಿಸ್ಕೊಳ್ಬೋದು ಸರ್, ವಿಷ್ಣು ಸರ್ ಜೊತೆ ನೀವು ಕೆಲಸ ಮಾಡಿದಂತ ಸಂದರ್ಭ ಆಗಿರ್ಬೋದು, ಆಗ ನೀವು ಮಾಡಿದಂತ ಪಾತ್ರದ ಬಗ್ಗೆ ಆಗಿರ್ಬೋದು. ಮೇಡಮ್, ಈಗ ಏನಂತಂದರೆ ನಾನು ಸುಮಾರು 480ರಿಂದ 500 ಸಿನಿಮಾ ಆಗಿರ್ಬೋದು. ಇತ್ತೀಚೆಗೆ ಲೆಕ್ಕ ಹಾಕಲಿಲ್ಲ ನಾನು, ಬಿಟ್ಟೆ. ಯಾಕೋ ಒಂದು ಸ್ವಲ್ಪ ನಿರಾಸಕ್ತಿ, ಸಿನಿಮಾಗಳಿಗೆ ಕೆಲವೊಂದು ಇದಕ್ಕೆ ಬೇಸರ ಆಗಿರುತ್ತೆ. ಹಾಗಾಗಿ ಏನೋ ಲೆಕ್ಕ ಹಾಕಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಉದಾಸೀನ. ಒಂದು 500 ಸಿನಿಮಾಗಳಾಗಿರ್ಬೋದು. 500 ಸಿನಿಮಾಗಳಲ್ಲಿ ಅತ್ಯಂತ ಜನಪ್ರಿಯ ಸಿನಿಮಾ ನನ್ನ ಒಂದು ಡೈರಿಲಿ ಅಂತಂದರೆ, ನನ್ನ ಲೈಬ್ರರಿಲಿ ಅಂತಂದರೆ ಸೂರ್ಯವಂಶ. ಅದರಲ್ಲಿ ನಾನು ಸಿಕ್ಕಿದ ಸಂಭಾವನೆ ಬಿಡಿ ಅದೆಲ್ಲ ಲೆಕ್ಕಕ್ಕಿಲ್ಲ. ಆದರೂ ಕೂಡ ನನಗೆ ಕೊಟ್ಟಂಥ ಅತ್ಯಂತ ಜನಪ್ರಿಯತೆ ಅದೊಂದೇ. ಬಾಕಿ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ದೀನಿ, ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ದೀನಿ, ಆದರೆ ಅಷ್ಟೊಂದು ಪಾಪ್ಯುಲರ್ ಆಗಲಿಲ್ಲ. ಪ್ರತಿದಿನ ಟ್ರೋಲಿಂಗ್ ಆಗ್ತಾ ಇದೆ ನನ್ನ ಸೀನ್. ಈ ನೆನ್ನೆ ಕೂಡ ಯಾವುದೋ ಬಂತು, ದೊಡ್ಡಣ್ಣ ನನಗೇನೋ ಬೈಯೋದು, ಅದನ್ನ ಟ್ರೋಲ್ ಮಾಡಿದ್ದಾರೆ. ಅದು ಯಾರೋ ಹಿಂದಿಯವರು ಮೂಗಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಮೂಗಿದ್ದವ್ರಿಗೆ ಅದೃಷ್ಟ ದುಡ್ಡು ಮಾಡ್ತಾರೆ, ಹೇಗೆ ಅಂತ ನನಗೆ ಗೊತ್ತಾಗಲಿಲ್ಲ. ಹೇಗೆ ಅಂತ ನಮಗೆ ಲೆವೆಲ್ಗೆ ಒಂಚೂರು ಅದೃಷ್ಟ ಅಂತಂದ್ರೆ ಕುಲಾಯಿಸ್ತು. ನನ್ನ ಲೆವೆಲ್ಗೆ ನಾನು ಏನು ಮಾಡಬೇಕೋ ಮಾಡ್ಕೊಂಡಿದ್ದೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಮಾಡಿದ್ದೀನಿ. ಆದರೆ ಯಾವುದೇ ಒಂದು ಹಾಸ್ಯ ಕಲಾವಿದ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಸ್ವತಂತ್ರನಾಗಿರ್ಬೇಕು ಅಂತ ನನ್ನ ಆಸೆ. ಸೂರ್ಯವಂಶನ ಈಗ ನೋಡಿ, ನಾನು ನೆನೆಸ್ಕೊಳ್ಳೋದಲ್ಲ, ಜನ ಪ್ರತಿದಿನ ವಾರಕ್ಕೊಂದ್ಸರಿ ಏನೋ ವಿಷಯ ತಗೊಂಡು
ನಮ್ಮ ಸೀನ್ಗಳನ್ನ ಟ್ರೋಲ್ ಮಾಡ್ತಾರೆ. ಕರೆಕ್ಟ್. ಅದು ಯಾವ ಹಿಂದಿ ಆ್ಯಕ್ಟರ್ ಶಾರುಖ್ ಖಾನು ಏನೋ ಒಂದು ನೆನಪಿಸ್ಕೊಂಡು ಮುದ್ದಾಮ್ ಹೋಗಿರೋರು ಹಿಂಗೆ ಅಂತ ಅಂದ್ಬಿಟ್ಟು ಇದೆ. ಅದೇನೋ ಒಂದು ಟ್ರೋಲ್ ಆಗಿದೆ, ನೆನ್ನೆ ಮೊನ್ನೆ ಬಂತು ನನಗೆ. ಎಲ್ಲರೂ ಕಳಿಸ್ತಾರೆ, ಹೆಚ್ಚು ಕಮ್ಮಿ ಒಂದು 2-3 ಲಕ್ಷ ಜನ ನೋಡಿದ್ದಾರೆ ಅದನ್ನ, ಟ್ರೋಲ್ ಆಗಿರೋದು. ಅದು ಸೂರ್ಯವಂಶಿದೆ. ಈ ಪ್ರತಿಯೊಂದು ಈ ರಾಜಕೀಯದನ್ನ ಏನೋ ಇದ್ರೆ ಅದನ್ನ ಎಕ್ಸಾಂಪಲ್ ಕೊಟ್ಟು ನಮ್ದು ಅವ್ರದ್ದು ಸೀನ್ನ ಟ್ರೋಲ್ ಮಾಡ್ತಾರೆ. ನಂದು ವಿಷ್ಣು ಸಾರ್ದು, ನಂದು ದೊಡ್ಡಣ್ಣ ಸಾರ್ದು ಟ್ರೋಲ್ ಕಾಂಬಿನೇಷನ್ ಇರುವಂತ ಒಂದು ಸೀನ್ ಟ್ರೋಲ್ ಮಾಡ್ತಾರೆ. ಈ ದೊಡ್ಡಣ್ಣ ಅವ್ರದ್ದು ಒಬ್ರದೇ ಮಾಡ್ಲಿಬೇಕಾರೆ ನನ್ನ ಸೇರ್ಸ್ಕೊಳ್ಳೋದೇ ಬೇಡ. ಯಾಕೆಂದ್ರೆ ದೊಡ್ಡಣ್ಣವ್ರ ಬಗ್ಗೆ ನಾನು ಹೇಳ್ತಾ ಇದ್ರೆ ಅವರು ನೀವು ಮಾಡಿದ ಇಂಟರ್ವ್ಯೂ ನೋಡಿ ಎಲ್ಲ ಟ್ರೋಲ್ ಆಗಿರುತ್ತಲ್ಲ, ಟ್ರೋಲ್ ಆಗಿರುತ್ತೆ. ಯಾವುದೋ ಯೂಟ್ಯೂಬಲ್ಲಿ ನೋಡ್ತಾರೆ, ಅಕಸ್ಮಾತ್ ನೋಡಿದಾಗ ಅವ್ರಿಗೆ ಕೋಪ ಬರ್ಬೋದೇನೋ ದೊಡ್ಡಣ್ಣರಿಗೆ, ನನ್ನ ಬಗ್ಗೆ ನನ್ನನ್ನು ಎಕ್ಸಾಂಪಲ್ ಇಟ್ಕೊಂಡು ಇವನು ಅವ್ರಿಗೆ ಮೈಲೇಜ್ ಕೊಡ್ತಾನೆ ಅಂತ ಅಂದ್ಬಿಟ್ಟು. ನನ್ನ ಜೀವನದಲ್ಲಿ ದೊಡ್ಡಣ್ಣನ ಜೊತೆಗೆ ಮುಖ್ಯಮಂತ್ರಿ ಚಂದ್ರನು ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ, ಎಲ್ಲ ಆರ್ಟಿಸ್ಟ್ಗಳ ಜೊತೆ ಕಾಂಬಿನೇಷನ್ ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲಿ ಹೇಳ್ಕೊಳ್ಳೋದೇನು ತಪ್ಪಿಲ್ಲ. ವಿಷ್ಣು ಸಾರು ಸ್ವಲ್ಪ ಒಂದು 5-6 ಪಿಕ್ಚರ್ ಇರೋದು, ದೊಡ್ಡಣ್ಣದ ಜೊತೆ ಸುಮಾರು ಕೆಲಸ ಮಾಡಿದ್ದೀವಿ. ಮುಖ್ಯಮಂತ್ರಿ ಚಂದ್ರು ಮೂಲಭೂತವಾಗಿ ಹವ್ಯಾಸಿ ರಂಗಭೂಮಿಯಿಂದ ಬಂದಿರೋದ್ರಿಂದ ಅವರು ನಮ್ಮನ್ನ ಅಗಾಧವಾಗಿ ಪ್ರೀತಿ ಮಾಡ್ತಾರೆ. ಅವ್ರ ಸ್ನೇಹನೇ ಬೇರೆ, ದೊಡ್ಡಣ್ಣವ್ರ ಸ್ನೇಹನೇ ಬೇರೆ. ದೊಡ್ಡಣ್ಣವರು ಹವ್ಯಾಸಿ ರಂಗಭೂಮಿ ಆದ್ರೂ ಕೂಡ ಈ ಹವ್ಯಾಸಿ ರಂಗಭೂಮಿ ಬೇರೆ. ನಾವು ಟೂರ್ ಹೊಡೆದಿದ್ವಿ, ಇಡೀ ದೇಶದ ಎಲ್ಲ ರಾಜಧಾನಿಗಳಲ್ಲಿ ಹೋಗಿ ನಾಟಕ ಮಾಡ್ಕೊಂಡು ಬಂದಿದ್ದೀನಿ. ನಾನು ದಾಖಲೆ ಇದೆ. 5-6 ಸಾವಿರ ನಾಟಕ ಮಾಡೋದಕ್ಕೆ, ಹಳ್ಳಿಲಿ ಹೋಗಿ ನಾಟಕ ಮಾಡೋದಕ್ಕೆ. ಮಂಟೇಸ್ವಾಮಿ ಕಥಾಪ್ರಸಂಗ ಇರ್ಬೋದು, ಮೂಲಭೂತವಾಗಿ ಒಂದು 30 ವರ್ಷದಿಂದ ಮಂಟೇಸ್ವಾಮಿ ಕಥಾಪ್ರಸಂಗನ ಎಚ್.ಎಸ್. ಶಿವಪ್ರಕಾಶ್ ಅವರು, ನಾಗರಾಜ ಮೂರ್ತಿಯವರು ಇವರೆಲ್ಲ ಸೇರಿ ಆ ನೀಲ್ಗಾರನ ಕರೆಸಿ ಆ ಕಲಾಕ್ಷೇತ್ರದ ಲಾಂಜಲ್ಲಿ ಕೂರಿಸ್ಕೊಂಡು ಅವ್ರು ಯಾವ ರೀತಿ ಹಾಡ್ತಾರೆ ಅಂತ ಅದನ್ನೆಲ್ಲ ರೆಕಾರ್ಡ್ ಮಾಡಿಸಿ 2 ದಿನಗಳ ಕಾಲ ಯೋಗ ನರಸಿಂಹವ್ರು ಕೂರಿಸ್ಕೊಂಡು ಮ್ಯೂಸಿಕ್ ಮಾಡಿಸಿ ಆ ನಾಟಕನ ಅದು ಒಂದು 700 ಶೋ ಮಾಡಿದ್ವಿ. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ, ಎಲ್ಲೇ ಬೇರೆ ಬೇರೆ ಊರುಗಳಲ್ಲಿ, ಬಾಂಬೆ, ಕಲ್ಕತ್ತಾ, ಡೆಲ್ಲಿ ಎಲ್ಲ ಕಡೆ ಪ್ರದರ್ಶನ ಮಾಡಿದ್ವಿ. ಕೊಚ್ಚಿನ್ ಇರ್ಬೋದು, ಪಾಂಡಿಚೇರಿ ಇರ್ಬೋದು, ಗೋವಾ ಇರ್ಬೋದು, ಎಲ್ಲ ಅದೇ ರೀತಿ ಬೇರೆ ಬೇರೆ ನಾಟಕಗಳು, ಸಂತೆಯಲ್ಲಿ ನಿಂತ ಕಬೀರ, ಮೌನಿ, ಈ ಥರದ್ದೆಲ್ಲ ಮಾಡಿದ್ವಿ. ಹಿಂಗಿರುವಾಗ ಯಾವುದೇ ಒಂದು ಜನಪ್ರಿಯ ಸಿನಿಮಾ ಆಗಲಿ, ಜನಪ್ರಿಯ ನಾಟಕ ಆಗಲಿ, ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ನನ್ನ ಸ್ವಾತಂತ್ರ್ಯ ಇದೆ. ಆ ಕ್ಷಣಗಳು, ಕಳೆದಂಥ ಕ್ಷಣಗಳು ಅದು ಸತ್ಯ, ಸುಳ್ಳಲ್ಲ. ಸುಳ್ಳು ಹೇಳೋದಕ್ಕೆ ನಮಗೇನೋ ಈಗ ದೊಡ್ಡಣ್ಣನ ಹೆಸರು ಹೇಳ್ಕೊಂಡು ಆಗಲಿ, ವಿಷ್ಣುವರ್ಧನ್ ಸೇರಿ ಹೇಳ್ಕಿಸ್ಕೊಂಡು ನಾನು ಮೈಲೇಜ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ಇಷ್ಟರ ಮಟ್ಟಿಗೆ ನೀವು ಬಂದು ನಾನು ಸಂದರ್ಶನ ಮಾಡಬೇಕಾದ್ರೆ ನಾನು ಬೆಳೆದಿದ್ದೀನಿ, ನಾನೊಬ್ಬ ಸೆಲೆಬ್ರಿಟಿ, ನನ್ನ ಜನಪ್ರಿಯ ವ್ಯಕ್ತಿ ಅಂತ ತಾನೇ ಮಾಡ್ತಾ ಇರೋದು. ಯಾರನ್ನು ಬೆಳೆಸಲ್ಲ. ನಮ್ಮ ವೈಯಕ್ತಿಕ ಪರಿಶ್ರಮದಿಂದ, ನಿರಂತರವಾದ ಚಟುವಟಿಕೆಯಿಂದ, ನಾಟಕ ಮಾಡೋದ್ರಿಂದ, ಸಿನಿಮಾ ಮಾಡೋದ್ರಿಂದ, ಸೀರಿಯಲ್ ಮಾಡೋದ್ರಿಂದ, ಆಮೇಲೆ ಬೇರೆ ಬೇರೆ ಸಮಾಜ ಸೇವೆಯ ಕೆಲಸಗಳನ್ನು ಮಾಡೋದ್ರಿಂದ ನಾವು ಜನಗಳಿಗೆ ಹತ್ರ ಆಗ್ತೀವಿ. ನಿಮಗೆ ಯಾವ ತರ ಅನ್ಸಿದ್ಯಾ ಸರ್? ಯಾವುದೋ ಒಂದು ಸಿನಿಮಾ ನೋಡಿದಂತ ಸಮಯದಲ್ಲಿ ಯಾರೋ ಒಂದು ಕಾಮಿಡಿ ರೋಲ್ ಮಾಡ್ತಾ ಇರ್ತಾರೆ, ಸೊ ನಾನು ಈ ಪಾತ್ರವನ್ನ ಮಾಡ್ಬೇಕಿತ್ತು ಅಂತ ಅನ್ಸಿದ್ ಯಾವ ತರ ಇದೆಯಾ ಅಂತ? ನನಗೆ ಯಾರೇ ಒಬ್ಬ ನಟ ಆಗಲಿ, ನನ್ನ ಆತ್ಮೀಯ ಗೆಳೆಯ ಆಗಿರಲಿ, ಅವನ ಅಪರಿಚಿತ ನಟ ಆಗಲಿ, ನನ್ನ ಪರಿಚಯ ಇಲ್ದಿರೋ ನಟ ಆಗಲಿ, ಆ ಸ್ಕ್ರೀನ್ ಮೇಲೆ ನೋಡಿದಾಗ ಅವನು ಪರ್ಫಾರ್ಮ್ ಮಾಡೋದು, ನನಗೆ ಈ ಥರ ಪಾತ್ರಗಳು ಸಿಗ್ಲಿಲ್ವಲ್ಲ ಅಂತ ಅನ್ನೋ ಒಂದು ಕೊರಗಿರುತ್ತೆ. ಒಂದು. ಎರಡನೇದಾಗಿ ನನಗೆ ಸುಮಾರು ಪಾತ್ರಗಳು, ಸಿಕ್ಕಂಥ ಪಾತ್ರಗಳು ನಾನು ಮಾಡದೇ ಇರೋವಂಥದ್ದು ಇದೆ. ಆಫೀಸು, ನಾನು ನಿಮಗೆ ಹೇಳಿಲ್ಲ, ನಾನು DRDOನಲ್ಲಿ 38 ವರ್ಷ ಕೆಲಸ ಮಾಡಿದ್ದೀನಿ. ತಾಂತ್ರಿಕ ಅಧಿಕಾರಿಗೆ, ಗೆಸ್ಟೆಡ್ ಆಫೀಸರಾಗಿ ಕೆಲಸ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಅಲ್ಲೇ ಕಾರ್ಮಿಕನಾಗಿ ಕೆಲಸ ಮಾಡಿದ್ದೀನಿ. ಕಾರ್ಮಿಕ ಅಂತಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ, ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್. ಅದಾದಮೇಲೆ ಪ್ರಮೋಷನ್ ಆದಮೇಲೆ ಆಫೀಸರ್ ಆದರೆ, ಗೆಸ್ಟೆಡ್ ಆಫೀಸರ್ ಆದರೆ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡಿದ್ದೀನಿ. ಅದು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಮಯವನ್ನು DRDOಗೆ ನಾನು ಅರ್ಪಿಸಿದ್ದೀನಿ. ಅದ್ರ ಜೊತೆಗೆ ರಂಗಭೂಮಿಗೂ ಅರ್ಪಿಸಿದ್ದೀನಿ, ಸಿನಿಮಾಗೂ ಅರ್ಪಿಸಿದ್ದೀನಿ. ಅಲ್ಲೂ ಕೂಡ ನನಗೆ ಬಹಳ ಪ್ರೀತಿಯಿಂದ, ಅಭಿಮಾನದಿಂದ ನನ್ನನ್ನು ಬಿಟ್ಕೊಡ್ತಾ ಇದ್ರು. ಅಲ್ಲೂ ತೊಂದರೆಗಳಾಗಿದೆ. ನಾನು ಅಲ್ಲಿ ಆಬ್ಸೆಂಟ್ ಆದಾಗ ಅದನ್ನು ಸಹಿಸ್ಕೊಂಡು, ಅವ್ರ ಹತ್ರ ಎಲ್ಲ ಬೇಜಾರನ್ನೆಲ್ಲ ಸಹಿಸ್ಕೊಂಡು ಅಲ್ಲೂ ಕೂಡ ನನ್ನ ಮನಸ್ಸಿಟ್ಟು ಕೆಲಸ. ಇವತ್ತಿನ ದಿನ ನಾನೇನೋ ದೊಡ್ಡ ಜನಪ್ರಿಯ ನಟ ಆಗಿದ್ದೀನಿ ಅಂತಂದರೆ ಅದಕ್ಕೆ DRDO ಕಾರಣ ಅಂತ ಹೇಳಬೇಕು. ಅಷ್ಟು ದಿನ ನನ್ನ ಸಾಕಿದೆ. ನಾನು ಅದ್ರ ಜೊತೆಗೆ ನನ್ನ ಸಂಸಾರವನ್ನು ನಾನು ಸಾಕಿದ್ದೀನಿ. ನಾನು ಊಟ ಮಾಡೋದಕ್ಕೆ, ಚೆನ್ನಾಗಿ ಬದುಕೋದಕ್ಕೆ, ಇಷ್ಟು ದಿನಕ್ಕೆ ಮನೆ ಮಾಡಿ, ನನ್ನ ಕಾರ್ ತೊಗೊಂಡು ಬದುಕೋದಕ್ಕೆ DRDOನೂ ಕಾರಣ. ನಾನು DRDOನಲ್ಲಿ ಕೆಲಸ ಸಿಗದೇ ಇದ್ರೆ ನಾನು ಬೆಂಗಳೂರಿನಲ್ಲಿ ಇರ್ತಿರ್ಲಿಲ್ಲ.
ಬೆಂಗಳೂರಿನಲ್ಲಿ ಇಲ್ಲದೆ ಇದ್ರೆ ನಾನು ಹವ್ಯಾಸಿ ರಂಗಭೂಮಿಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಹವ್ಯಾಸಿ ರಂಗಭೂಮಿಲಿ ನಾನು ಕೆಲಸ ಮಾಡದೇ ಇದ್ರೆ ಸಾಕಷ್ಟು ನಟರು ರಂಗಭೂಮಿಯ ಗೆಳೆಯರು ಸಿನಿಮಾಗೆ ಹೋದ್ರಲ್ಲ, ಅವ್ರ ಜೊತೆ ನನ್ನ ಕರ್ಕೊಂಡು ಹೋಗ್ತಿಲ್ಲ. ನಾಗೇಂದ್ರ ಶಾ ಇರ್ಬೋದು, TS ನಾಗಾಭರಣ ಇರ್ಬೋದು, ಶೇಷಾದ್ರಿ ಇರ್ಬೋದು, ಆನಂತರ TN ಸೀತಾರಾಮ್ ಇರ್ಬೋದು, NS ಶಂಕರ್ ಇರ್ಬೋದು, B ಸುರೇಶ್, ಇವರೆಲ್ಲರ ಜೊತೆಲಿ ಒಟ್ಟೊಟ್ಟಿಗೆ ನಾವು ಹವ್ಯಾಸಿ ರಂಗಭೂಮಿಲಿ ಕೆಲಸ ಮಾಡ್ತಿದ್ರು. ಎಷ್ಟೋ ಜನ ಸಿನಿಮಾ ನಟರುಗಳಿಗೆ ಹವ್ಯಾಸಿ ರಂಗಭೂಮಿ ಅಂತ ಅನ್ನೋದು ಗೊತ್ತೇ ಇಲ್ಲ. ಅವರು ನಮ್ಮನ್ನು ಒಂಥರ ಉದಾಸೀನವಾದಂಥ ರೀತಿನಲ್ಲಿ ನೋಡ್ತಾರೆ. ಏನು ಥಿಯೇಟ್ರು ಅಂತ ಮಾತಾಡ್ತಾರೆ ಇವರು ಅಂತ ಅಂದ್ಬಿಟ್ಟು. ಥಿಯೇಟ್ರ್ನವ್ರಿಗೆ ಥಿಯೇಟ್ರ್ ಗ್ರೂಪ್ ಆಫ್ ಪೀಪಲ್ಗೆ ಗೊತ್ತಿರುತ್ತೆ ನಮ್ಮ ಬಗ್ಗೆ, ಬೇರೆಯವ್ರಿಗೆ ಗೊತ್ತಿಲ್ಲ. ನಮಗೆ ಇವತ್ತು ಥಿಯೇಟ್ರಿಂದ ಇವತ್ತಿನ ದಿನ ಪ್ರಮೋದ್ ಶೆಟ್ಟಿ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು, ಇವರೆಲ್ಲರೂ ಹವ್ಯಾಸಿ ರಂಗಭೂಮಿಯಿಂದ ಬಂದಿರೋರು. ಪ್ರಮೋದ್ ಶೆಟ್ಟಿ ನನ್ನ ಆತ್ಮೀಯ ಗೆಳೆಯ, ಅವನ ಹೆಂಡತಿ ನನ್ನ ಆತ್ಮೀಯ ಗೆಳತಿ. ಇವರೆಲ್ಲರೂ ಕೂಡ ಸುಮಾರು ಜನ ಥಿಯೇಟ್ರಲ್ಲಿ ನಮ್ಮನ್ನು ನೋಡಿದ್ದಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರ್ ಬರ್ತಾ ಇದಾರಲ್ಲ, ಆ ಹುಡುಗರುಗಳು ನಾವು ಸೀನಿಯರ್ಸು, ನಾವು ಹೋದ ತಕ್ಷಣ ಎಷ್ಟು ಗೌರವ ಕೊಡ್ತಾರೆ ಅಂದರೆ, ಇವರು ರಂಗಭೂಮಿಯಿಂದ ಬಂದಿರೋರು ಅಂತ. ಎಷ್ಟೋ ಸುಮಾರು ಸ್ಕೂಲ್ಗಳಲ್ಲಿ ನಮ್ಮ ನಾಟಕಗಳನ್ನು, ನಾವು ಮಾಡೋದಂಥ ಹಳೆ ನಾಟಕಗಳನ್ನು ರಿಪೀಟ್ ಆಗ್ತಾ ಇದೆ. ರಿಪೀಟ್ ಆಗ್ತಾ ಇದ್ದಾಗ ಈ ನಾಟಕದಲ್ಲಿ ಮೊದಲು ಮಾಡಿದವರು ಯಾರು ಅಂತಂದಾಗ ನಮ್ಮ ನಾಟಕಗಳ ಹೆಸರು, ಫೋಟೋಸ್ ಎಲ್ಲ ಇರುತ್ತೆ. ಹಾಗಾಗಿ ನಾವು ಹಿರಿಯ ಹವ್ಯಾಸಿ ರಂಗಭೂಮಿಯ ನಟರಾಗಿ ಸುಮಾರು ಜನರಲ್ಲಿ ನಾನು ಒಬ್ಬ ಗುರುತಿಸ್ಕೊಂಡಿದ್ದೀನಿ. ಈಗ ಬರೋ ನಟರುಗಳು, ಕಲಾವಿದರುಗಳು ನಮ್ಮನ್ನು ನೋಡಿದ್ರೆ ಗೌರವಿಸುತ್ತೆ. ಆ ಗೌರವ ಅಂತೂ ಸಿಕ್ಕಿದೆ. ಎಷ್ಟೋ ಪಾತ್ರಗಳನ್ನು ನಾನು ಮಾಡ್ಬೇಕಾದನ್ನು ಬೇರೆಯವ್ರು ಮಾಡಿರ್ತಾರೆ. ಅವಾಗ ನಾನು ನೋಡ್ತಾ ನಾನು ಇದು ಅಭಿನಯ ಮಾಡಿದರೆ ಎಷ್ಟು ಚೆನ್ನಾಗಿರೋದು ನನಗೆ ಅಂತ ಅನ್ಸುತ್ತೆ. ಈಗ ನನ್ನಲ್ಲೇ ಅಂತ ಒಂದು ರವಿಚಂದ್ರನ್ ಪಿಕ್ಚರು. ಆ ಪಿಕ್ಚರಲ್ಲಿ ಒಂದು ಮಂಗಳಮುಖಿಯ ಪಾತ್ರ ಆಯಿತು. ಮಂಗಳಮುಖಿ ಅಲ್ಲ, ಒಬ್ಬರು ಗಂಡಸರುಗಳು ಮಂಗಳಮುಖಿಯ ಫೀಚರ್ಸ್ ಇರುತ್ತೆ, ಆ ಥರ ಟ್ರಾನ್ಸ್ಜೆಂಡರ್ ಫೀಚರ್ಸ್ ಇರುತ್ತೆ. ಆ ಥರದೊಂದು ಪಾತ್ರ ರವಿಚಂದ್ರನ್ ಅವರು ನನ್ನ ಕೈಲಿ ಮಾಡಿಸ್ಬೇಕು ಅಂತ ಹುಡುಕಿದ್ರು. ನಾನು ಅವ್ರು ಹುಡುಕಿದ ಜಾಗದಲ್ಲಿ ನಾನು ಇರಲಿಲ್ಲ. ನಮ್ಮನೆ ಬೀಗ ಹಾಕಿತ್ತು. ರವೀಂದ್ರ ಕಲಾಕ್ಷೇತ್ರಕ್ಕೆ ಸುಮಾರು ದಿನ ಹೋಗಲಿಲ್ಲ. ನಾನು ಎಲ್ಲೆಲ್ಲೋ ತಾವರೆಕೆರೆ ಹತ್ರ ಹಳ್ಳಿಲಿ ಅಲ್ಲಿ ಮನೆ ಮಾಡಿದ್ರು. TS ನಾಗಾಭರಣ ಒಂದು ಸೀರಿಯಲ್ ಶೂಟಿಂಗ್ ಮಾಡ್ತಿದ್ರು. ಅಲ್ಲಿ ಸಿಗಿ ಹಾಕೊಂಡಿದೆ. ಅವಾಗ ಫೋನ್ ಇರಲಿಲ್ಲ ನನ್ನ ಕೈಲಿ, ಮೊಬೈಲ್ ಇರಲಿಲ್ಲ. ಮನೇಲಿ ಲ್ಯಾಂಡ್ಲೈನೂ ಇರಲಿಲ್ಲ. ಲ್ಯಾಂಡ್ಲೈನು ತಗೊಳ್ಳೋಂಥ ಶಕ್ತಿ ಇರಲಿಲ್ಲ. ಸ್ವಲ್ಪ ಕಷ್ಟದ ದಿನಗಳು. ಆವಾಗ ಹುಡುಕಿದ್ರು. ಆಮೇಲೆ ನನಗೆ ಹೆಂಗೋ ವಿಷಯ ಬಂತು. ಬಂದಮೇಲೆ ಬಂದು ಸೆಟ್ಟಿಗೆ ಬರೋಕ್ಕೆ ಹೇಳಿ, ಡೈರೆಕ್ಟ್ ಸೆಟ್ಗೆ ಹೋದೆ. ಸೆಟ್ಗೆ ಹೋದ್ರೆ ಶ್ರೀನಿವಾಸ ಮೂರ್ತಿ ಇಷ್ಟೊಂದು ಬಿಸಿನೇ ಏನೋ ಹುಡುಕೋದು ಸಿಗಲ್ವಲ್ಲ ಅಂತ, ನೀನು ಎಲ್ಲೋಗಿದೆ ನೀನು ಅಂತ. ಆಮೇಲೆ ವೆಂಕಟರಾವ್ ಅಂತನವ್ರು ಇದ್ರು, ಅವರು ಹಂಗಂದ್ರು. ಆಮೇಲೆ ಒಳಗಡೆ ಹೋದ ತಕ್ಷಣ ಮಂಡ್ಯ ರಮೇಶ್ ಓಡೋಡ್ ಬಂದಾನೆ ಹಾಕಿ ಮಾಡ್ಕೊಂಡ, ತಪ್ಕೊಂಡ. ಯಾಕೋ ಅಂದೆ, ಗೆಳೆಯ ನಾನು ಈ ಪಾತ್ರ ಮಾಡ್ತಿರೋದು ಬೇಕಂತ, ನಾನು ಬೇಕು ಅಂತ ಮಾಡ್ತಿಲ್ಲ, ನೀನು ಮಾಡ್ಬೇಕಾಯ್ತು ಪಾತ್ರ ಕಣೋ, ನಾನು ಕಿತ್ಕೊಂಡೆ ಅಂತನೂ ಅನ್ಬೇಡ ನೀನು. ನೀನು ನಿಜವಾಗ್ಲೂ ನೀನು ಮಾಡ್ಬೇಕಾದ ಪಾತ್ರ ಕೊಡೋ, ನೀನು ಸಿಕ್ಕಿಲ್ಲ ಅಂತ ನನ್ನ ಕೈಲಿ ಮಾಡ್ತಾ ಇರೋ ಕಣೆಯ, ಬೇಜಾರು ಮಾಡ್ಕೊಡಕ್ಕೆ ಪ್ಲೀಸ್ ಕೊಡೋ ಅಂತ ಅನ್ಬಿಡೋ. ಹೋಗ್ಲಿ ಬಿಡೋ, ಋಣಾನುಬಂಧ ರೂಪೇನ ಪಶುಪತ್ನಿ ಸುತ ಆಲಯ ಅಂತ. ಯಾರಿಗೆ ಋಣ ಇರುತ್ತೆ ಅವ್ರಿಗೆ ಸಿಗುತ್ತೆ. ನಾನೇ ಮಾಡಬೇಕು ಅಂತಿಲ್ಲ. ಆ ಪಾತ್ರದ ಮೂಲಕ ನೋಡಿದಾಗ ಆಮೇಲೆ ಹೋದೆ ರವಿ ಸರ್ ಇದ್ರು, ರವಿಚಂದ್ರನ್ ಅವರು ಸುರಿ ಅಂತ ಕರೀರು. ಏನು ಸುರಿ ಅಂತಂದರು. ಸರ್ ಕ್ಷಮೆ ಇರಲಿ ಸರ್, ಎಲ್ಲ ರಿಮೋಟ್ ಪ್ಲೇಸಲ್ಲಿದ್ದೆ, ಸಂಪರ್ಕಕ್ಕೆ ಸಿಗಲಿಲ್ಲ, ಹಿಂಗಾಗೋಯ್ತು ಅಂದಾಗ. ಡೋಂಟ್ ವರಿ, ನಾನು ತುಂಬ ಕಾದೆ. ನನಗೆ ಶೂಟಿಂಗ್ ಡೇಟ್ಗಳ ಹತ್ರ ಬಂದ್ಬಿಟ್ಟು ಎಲ್ಲರೂ ಡೇಟ್ ತೊಗೊಂಡಿದ್ದೆ. ಅನಿವಾರ್ಯವಾಗಿ ಅವನಿಗೆ ಹಾಕಿದ್ದೀನಿ ಕಣೋ, ಬೇಜಾರು ಮಾಡ್ಕೊಬೇಡ, ನನ್ನ ಮನಸ್ಸಲ್ಲಿ ನೀನೇ ಇದ್ದಿದ್ದು, ನೀನೇನು ಇಟ್ಕೊಂಡೆ ನಾನು ಮಾಡಿದ್ದು ಅಂದರು. ಸರಿ ಬಿಡಿ, ಅದೃಷ್ಟ ಹೋಯಿತು. ಅದೇ ರೀತಿ ಸುಮಾರು ಪಾತ್ರಗಳು ಮಿಸ್ ಆಗಿದೆ. ಗಲಾಟೆ ಅಳಿಯಂದ್ರಲ್ಲಿ ಒಂದು ಪಾತ್ರ ನನ್ನ ಬದಲಿಗೆ ಲಾಸ್ಟ್ ಮಿನಿಟಲ್ಲಿ ಬೇರೆ ವಿಧಿ ಇಲ್ಲ ಅಂತ ಎಸ್ ನಾರಾಯಣ ಅವ್ರಿಗೆ, ನೀವು ನನಗೆ ಮೋಸ ಮಾಡಿಬಿಟ್ರಿ, ಆಫೀಸಲ್ಲಿ ಬಿಡಲಿಲ್ಲ, ಪ್ರಾಬ್ಲಮ್ ಆಯಿತು. ಆಮೇಲೆ ನೋಡಿದೆ ಆ ಪಾತ್ರನ. ಆಮೇಲೆ ಈ ಪಾತ್ರ ನೋಡಿದೆ, ನಾನು ಮಾಡಿದರೆ ಅವ್ರ ದೃಷ್ಟಿಯಲ್ಲಿ ನಿಜವಾಗ್ಲೂ ಚೆನ್ನಾಗಿತ್ತು ಅಂತ ಅನ್ನಿಸ್ತದು. ಅದೊಂದು ಆ ಥರ ನಾನು ಮಿಸ್ ಆಗಿ ಬೇರೆಯವ್ರಿಗೆ ಹೋದ ಪಾತ್ರಗಳಿಂದ ಅವ್ರಿಗೆ ಸೀರಿಯಸ್ ಆಗಿ ನನ್ನ ಪಾತ್ರಗಳು ಮಿಸ್ ಆಗೋಯ್ತು. ಅಂದರೆ ಆ ಪಾತ್ರ ಮಾಡಿದ್ರಿಂದ ಅವ್ರಿಗೆ ಇನ್ನು 10 ಪಿಕ್ಚರ್ ಸಿಕ್ತು, ನಾನು 10 ಪಿಕ್ಚರ್ ಕಳ್ಕೊಂಡೆ, ನನ್ನ ಕೆರಿಯರ್ ಹೋಯ್ತು. ಆಮೇಲೆ ಇನ್ನೊಬ್ರು ಕರಿಬಸಯ್ಯನವರು, ದಿನ ಬೆಳಗಾದ್ರೆ ಸಾಕು, ನೀನು ಮಾಡಲ್ಲ ಅಂದ್ರೆ ನಾನು ಮಾಡ್ತೀನಿ ಕೊಡು, ನೀನು ಮಾಡಲ್ಲ ಅಂದ್ರೆ ನಾನು ಮಾಡ್ತೀನಿ ಕೊಡು. ಎಸ್ ನಾರಾಯಣರು, ರೀ ಏನ್ರಿ ಅವನು ದಿನ ಬೆಳಗಾದ್ರೆ ಫೋನ್ ಮಾಡ್ತಾನೆ, ನನಗೆ ನೀವು ಬೇಕ್ರಿ, ನೀವು ನನಗೆ ಮೋಸ ಮಾಡಬೇಡಿ, ನೀವು ಇವತ್ತು ಕೂಡ ಹೇಳ್ತಾರೆ ನೀವು ಕೈ ಕೊಡ್ತೀರಾ ನನಗೆ. ಸರ್ ನನ್ನ ಪರಿಸ್ಥಿತಿ ನೋಡಿ, ನಿಜವಾಗ್ಲೂ ನಾನು ಕೈ ಕೊಡಬೇಕು ಅಂತಲ್ಲ, ನನಗೂ ಮಾಡಬೇಕು ಅಂತ ಆಸೆ,
ಅಲ್ಲಿ ಕಟ್ಟಾಕ್ಬಿಟ್ರು, ನೋಟಿಸ್ ಇಶ್ಯೂ ಮಾಡಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಕೆಲಸ ಮಾಡ್ತಿರೋದು ಬಹಳ ಕಷ್ಟ. ಆದರೂ ಕೂಡ ಇನ್ನು ಪಿಕ್ಚರ್ ಮಾಡಿದ್ದೀನಿ ಅಂತಂದರೆ ನನಗೆ ಎಷ್ಟು ಕಷ್ಟ ಅಂತಂದ್ರೆ ಅಷ್ಟು ಕಷ್ಟದಲ್ಲಿ ಮಾಡಿದ್ದೀನಿ. ರಿಟೈರ್ ಆಯಿತು, 5 ವರ್ಷ ಆಯಿತು, ಈಗ ಏನು ತೊಂದರೆ ಇಲ್ಲ, ಯಾವ ಬೇಕಾದ್ರು ಯಾವ ಪಿಕ್ಚರ್ ಬೇಕಾದ್ರು ಮಾಡೋದು. ಆ ಥರ ಸುಮಾರು ಪಾತ್ರಗಳು, ಅದಲ್ದಲೆ ಸುಮಾರು ಪಾತ್ರಗಳು ನೋಡ್ತಾ ಇರ್ತೀನಿ. ಅಬ್ಬಾ, ಈ ಥರ ಪಾತ್ರಗಳು ನನಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನಿಸ್ತದೆ. ನನ್ನ ಸ್ನೇಹಿತ ಒಬ್ಬ ಇದ್ದ, ಮೈನಾ ಚಂದ್ರಶೇಖರ್ ಅಂತ. ಅವನು ಅದ್ಭುತ ವ್ಯಕ್ತಿ, ಅದ್ಭುತ ನಟ. ಅವನು ಯಾವುದೋ ಒಂದು ಚಟ ಅಂತಂದರೆ ಒಂದು ಕುಡಿಯೋ ಚಟ, ನಮ್ಮ ಕಲಾವಿದರು. ಆಮೇಲೆ ಏನೋ ಅವನು ಮನಸ್ಸಲ್ಲಿ ಏನು ನೋವಿತ್ತೋ ಏನೋ ಗೊತ್ತಿಲ್ಲ, ಮನೆಯಲ್ಲಿ ಬಹಳ ಅನುಕೂಲ ಆಗಿದ್ರು. ಅವ್ರ ತಂದೆ ಅವನು ಸಿನಿಮಾ ಮಾಡ್ತೀನಿ ಅಂದರೆ 3 ಕೋಟಿವರೆಗೂ ಕೊಡ್ತೀನಿ ಅಂತ ಮುಂದೆ ನನ್ನ ಹತ್ರನೇ ಹೇಳಿದರು. ಇವನು ಸಿನಿಮಾ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಸುರೇಶ್ ಅಂತ ಎಲ್ಲ ಹೇಳ್ತಾಯಿದ್ದು. ಕೊನೆಗೆ ಮಾಡಲಿಲ್ಲ. ಒಂದು ಕಾಯಿಲೆಗೆ ತುತ್ತಾಗಿ ಜಾಂಡೀಸ್ ಆಗಿ ತೀರೋಗ್ಬಿಟ್ಟ. ಭಾಳ ಒಳ್ಳೆ ವ್ಯಕ್ತಿ. ಅವನು ಕೂತ್ಕೊಂಡು, ಸುರೇಶ್ ಸರ್ ಬನ್ನಿ ಕೂತ್ಕೊಳ್ಳಿ ಸರ್, ನನ್ನ ಕಂಡ್ರೆ ಭಾಳ ಪ್ರೀತಿ ಅವನು. ಅದ್ಭುತ ನಟ, ಕಪ್ಪಿದ್ರು ಅದ್ಭುತ ನಟ. ಕೂರಿಸ್ಕೊಂಡು ಸಿನಿಮಾ ತೋರಿಸು, ನೋಡಿ ಸಿನಿಮಾದಲ್ಲಿ ನೋಡಿ ಆ ಪಾತ್ರ ನೋಡಿ, ಈ ಥರ ನೀವು ಪಾತ್ರಗಳನ್ನ ಮಾಡಬೇಕು ಅಂತ ನನಗೂ ಖುಷಿ ಆಗೋದು. ಅವರು ಆ ಪಾತ್ರದ ಮೂಲಕ ನನ್ನನ್ನು ನೋಡ್ತಾ ಇದ್ರು. ತುಂಬ ಸರಿ. ಬಟ್ ಆದರೆ ಅವರು ದುರಾದೃಷ್ಟ ಕೆಲಸ ಮಾಡಲಿಲ್ಲ. ಹೀಗೆ ಈ ಥರದ ಪಾತ್ರಗಳ ಮೂಲಕ ನನ್ನನ್ನು ಸುಮಾರು ಜನ ನಿರ್ದೇಶಕರು ನೋಡಿ, ಅಲ್ಲಿ ಈ ಸ್ಕ್ರೀನ್ ಪ್ಲೇ ಬರೆಯುವಾಗಲೇ ಅವರು ನನ್ನ ಪಾತ್ರದ ಬಗ್ಗೆ ಬರೆದಿರ್ತಾರೆ. ನನ್ನನ್ನು ಆ ಪಾತ್ರ ಮಾಡೋದಕ್ಕೆ ಅವರು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ. ಆದರೆ ಒಬ್ಬ ಪ್ರೊಡ್ಯೂಸರು ಅಂತ ಬರ್ತಾನಲ್ಲ, ಅವನು ಭಾಳ ಚೀಪ್ ರೇಟಲ್ಲಿ ವರ್ಕ್ ಆದರೂ ಸಾಕು, ಕೆಲಸ ಆದರೂ ಸಾಕು ಅಂತ ಯೋಚನೆ ಮಾಡ್ತಿದ್ದಾನೆ. ಹಾಗಾಗಿ ನಾವು ಒಂದು ಲೈನ್ ಹಾಕ್ಕೊಂಡಿರ್ತೀವಿ. ಮೊದಲ 150 ರೂಪಾಯಿ ಕೆಲಸ ಮಾಡಿದ್ದೀನಿ. ನಾನು ಅದೇ ಕೇಳೋ ಅಂತ ಅನ್ಕೊಂಡಿದ್ದೆ ಸರ್, ಹಿಂದೆ ಹಾಸ್ಯ ಕಲಾವಿದನ ಸಂಭಾವನೆ ಯಾವ ರೀತಿಯಾಗಿರ್ತಿತ್ತು ಅಂತ. ಭಾಳ ಕಷ್ಟ, ಈಗಲೂ ಕಷ್ಟನೇ. ನಮಗೆ ಹೇಳ್ಕೊಳಕ್ಕೆ ಒಂಥರ ಬೇಜಾರಾಗುತ್ತೆ. ಯಾರಾದರೂ ಸಂಬಳ ಎಷ್ಟು ನಿಮಗೆ, ಏನೋ ಪಾರ್ಕಲ್ಲಿ ಸಿಕ್ತಾಗ ಸಾಮಾನ್ಯ ಜನರು ಸಿಗ್ತಾರೆ, ಏನು ಗುರುಗಳೇ ಸಮಾಚಾರ, ನಿಮಗೆ ಸಿನಿಮಾಕ್ಕೆ ದಿನಕ್ಕೆ ಎಷ್ಟು ಕೊಡ್ತಾರೆ ಅಂತ ಕೇಳ್ತಾರೆ. ನಾನು ಅವಾಗ ಹೇಳ್ತೀನಿ, ಹೆಂಗಸರು ವಯಸ್ಸರು ಗಂಡಸರು ಸಂಬಳ ಕೇಳಬಾರ್ದು, ಅದರಿಂದ ಕೇಳಬೇಡಿ ಮತ್ತೆ ನನ್ನ ಮನಸ್ಸಿಗೆ. ಅವಾಗ ನನಗೆ ಕೋಪ ಬರುತ್ತೆ, ಪ್ರೊಡ್ಯೂಸರ್ ಮೇಲೆ ಕೋಪ ಬರುತ್ತೆ, ಅವನು ಯಾರೋ ಪ್ರೊಡಕ್ಷನ್ ಮ್ಯಾನೇಜರ್ ಕೋಪ ಬರುತ್ತೆ, ಇನ್ಯಾರೋ ಸಜೆಸ್ಟ್ ಮಾಡಿರ್ತಾರಲ್ಲ, ಸಜೆಸ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಹೇಳ್ಬಾರ್ದು ಅಂತ ಗೊತ್ತಾಗಲ್ಲ. ಅವರು ಎಲ್ಲ ಕನ್ಫರ್ಮ್ ಆದಮೇಲೆ ಹೇಳಿ ಅಂತ ಹೇಳಿದ್ರೆ ನಮಗೇನು ಮನ್ಸಿಗೆ ನೋವಾಗಲ್ಲ, ನೋವಾಗುತ್ತೆ. ಅವರು ಒಬ್ಬ ಪ್ರೊಡ್ಯೂಸರ್ನ ಒಬ್ಬ ಪ್ರೊಡ್ಯೂಸರ್ ಪ್ರೊಡಕ್ಷನ್ ಮ್ಯಾನೇಜರ್ನ ಕನ್ವಿನ್ಸ್ ಮಾಡಿ, ಸುರೇಶ್ ಅವರೇ ಬೇಕು, ಇಷ್ಟು ಪೇಮೆಂಟ್ ಕೊಟ್ಟರು ಪರವಾಗಿಲ್ಲ, ಮಾತಾಡಿ ಕನ್ವಿನ್ಸ್ ಮಾಡಿ ಒಂದು ಅಮಿಕೇಬಲ್ ಆಗಿ ಒಂದು ಲೆವೆಲ್ಗೆ ತಂದು ನಿಲ್ಲಿಸಿ ಅಂತ ಹೇಳಿ ಮಾಡೋಷ್ಟು ಇಂಟ್ರೆಸ್ಟ್ ತೊಗೊಳ್ಳಿಲ್ಲ ಅಂತಂದರೆ ಅವರಿಂದ ಎಂಥ ಡೈರೆಕ್ಟ್ರು ಹೇಳ್ತಾರೆ, ನೀವು ಅದ್ಭುತವಾದಂಥ ನಟ ಅಂತ ಹೇಳ್ತಾರೆ. ಸಿಕ್ಕಿದಾಗೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ನಮ್ಗೆ ಖುಷಿಯಾಗಿ ಹೇಳೋದು. ಈಗ ದ್ವಾರಕೀಶ್ ಹೇಳೋರು, ನೀನು ವಂಡರ್ಫುಲ್ ಆ್ಯಕ್ಟ್ರ್, ಹಂಗೆ ಇತ್ತು ಪೂಜೆ. ನಮಗೇನು ಮೇಜರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ. ಸುಮಾರು ಜನ ಕ್ಯಾರೆಕ್ಟರ್ ಕೊಡಲ್ಲ, ಮುಂದೆ ಸಿಕ್ಕಿದಾಗ ಹೋಗ್ಬಿಡ್ತಾರೆ, ಮುಖವಾಡಗಳನ್ನು ಹಾಕ್ಕೊಂಡಿರ್ತಾರೆ. ಎಸ್ ಮಹೇಂದರ್ ಎಷ್ಟು ಸಿನಿಮಾ ಮಾಡಿದ್ದಾರೆ, ಸಿಕ್ಕಿದಾಗೆಲ್ಲ ಹೇಳೋರು ಮಾತಲ್ಲಿ, ಸರ್ ನಿಮ್ಮನ್ನೆಲ್ಲ ಸ್ಕ್ರಿಪ್ಟ್ ಲೆವೆಲ್ಗೆ ನಾನು ಯೋಚನೆ ಮಾಡಿ ಬರಿಬೇಕು ಸರ್, ನಿಮ್ಗೆ ಪಾತ್ರಗಳು ಕೊಡಬೇಕು. ಅವರು ಅಷ್ಟೆಲ್ಲ ಹೇಳುವಂಥವ್ರು ನಮಗೆ ಪಾತ್ರ ಯಾಕೆ ಕೊಡಲಿಲ್ಲ, ಯಾಕೆ? ಇದೆಲ್ಲ ಏನು ಬಣ್ಣದ ಮಾತುಗಳ, ಇಲ್ಲ ಯಾಕೆ ಮುಖವಾಡ ಹಾಕ್ಕೊಂಡ್ರಿ ಏನು ಅಂತಂದರೆ ಅವ್ರ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ವಾ? ಸಿಕ್ಕಾಗೆಲ್ಲ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಯಾಕೆ ಹಿಂಗೆ ಮಾಡಿದ್ರು? ನಮಗೆ ಎಷ್ಟೋ ಜನ ನಿರ್ದೇಶಕರುಗಳು ಇವ್ರ ಸಿನಿಮಾದಲ್ಲಿ ಮಾಡ್ಬೋದು, ಈ ಪಾತ್ರ ಮಾಡ್ಬೋದು, ನೀವು ಹೇಳಿದಾಗೆ ಈ ಪಾತ್ರ ನಾನು ಮಾಡ್ಬೋದಾಯಿತು, ಯಾಕೆ ಅವಕಾಶ ಕೊಡಲಿಲ್ಲ ಇವರು ಅನ್ನೋ ಬೇಸರ ಆಗ್ತದೆ. ಆಮೇಲೆ ಎಷ್ಟೋ ಪಾತ್ರಗಳು ನಾನು ನೋಡಿದಾಗ ಅವರು ನಟರೇ ಅಲ್ಲ, ಕಾಂಪ್ರಮೈಸ್ ಆಗಿಬಿಡ್ತಾರೆ, ಪರ್ಫಾರ್ಮ್ ಮಾಡಿರಲ್ಲ, ಆ ಪಾತ್ರನ ನ್ಯಾಯ ದೊರಕಿಸಿರಲ್ಲ, ಸುಮ್ಮನೆ ಆ ಪಾತ್ರನ ಕೊಲೆ ಮಾಡ್ತಾರೆ. ಅಲ್ಲಿ ಒಬ್ಬ ನಟನ ಕೊರತೆ ಆಗುತ್ತೆ. ಸಾಕಷ್ಟು ನಟರ ತುಂಬದಲ್ಲೇ ಕೆಲವು ಕಡೆ ಏನಾಗ್ಬಿಟ್ಟಿದೆ ಅಂತಂದರೆ ದುಡ್ಡು ಕೊಟ್ಟು ಪಾತ್ರ ಮಾಡಿಸ್ತಾರಂತೆ, ಅಲ್ಲ ದುಡ್ಡು ಇಸ್ಕೊಂಡು ಪಾತ್ರ ಮಾಡಿಸ್ತಾರಂತೆ. ಯಾರ್ಯಾರು ಡೈರೆಕ್ಟ್ರುಗಳು ದುಡ್ಡು ಇಸ್ಕೊಂಡು ಪಾತ್ರ ಮಾಡಿಸೋದು, ಇಲ್ಲ ಪ್ರೊಡ್ಯೂಸರ್ ಕಡೆಯವರು ಅವ್ರ ಕಡೆಯವರು ಇವ್ರ ಕಡೆ ಪರ ಎಲ್ಲರೇ ಇವ್ರು ಮಾಡ್ತಾರೆ, ಮಾಡಿಸ್ರಿ ಇವ್ರ ಕೈಲಿ ಅನ್ನೋದು.
ಅವ್ನು ತಿಪ್ಪರ್ಲಾಗ ಹಾಕಿದ್ರು ಆ್ಯಕ್ಟಿಂಗ್ ಬರಲ್ಲ. ಅವಾಗೇನಾಗುತ್ತೆ, ಸಿನಿಮಾ ಸೋಲುತ್ತೆ. ಆ ದೃಶ್ಯ, ಈಗ ಒಂದು ದೃಶ್ಯದಲ್ಲಿ ಕಾಂಬಿನೇಷನ್ ಆರ್ಟಿಸ್ಟು ಸಮತೂಕವಾಗಿದ್ದರೆ ಆ ಸೀನು ಅದ್ಭುತವಾಗಿ ಬರುತ್ತೆ, ಜೀವಂತವಾಗಿ ಬರುತ್ತೆ. ಅದು ಬಿಟ್ಬಿಟ್ಟು ಇವರು ಯಾರೋ ಒಂದು ಸ್ವಲ್ಪ ದುಡ್ಡು ಹಾಕಿದರೆ ಅವ್ರಿಗೊಂದು ಪಾತ್ರ ಕೊಟ್ಟು ಮಾಡಿಸೋಣ ಅಂದ್ಬಿಟ್ಟು ಮಾಡಿಸ್ಬಿಟ್ಟು ನಿಜವಾದ ನಟ ಸಾಯ್ತಾನೆ. ಆ ಪಾತ್ರ ಅಲ್ಲಿ ಸಾಯಿಸ್ತಾರೆ, ನಿಜವಾದ ನಟನೂ ಸಾಯಿಸ್ತಾರೆ. ಇದು ಯಾರ ಕೈಲಿ, ಯಾರ ಹತ್ರ ಹೇಳ್ಕೊಡೋದು? ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ಅಯ್ಯೋ ನಮ್ಮ ಕೆಲಸ ನಾವು ಮಾಡೋಣ, ನಮ್ಗೆ ಏನಾಗಬೇಕಾಗಿದೆ, ಪಿಕ್ಚರು ಸೋತ್ರೆಷ್ಟು ಗೆದ್ರೆಷ್ಟು ಅಂತ ಅನಿಸ್ಬಿಡುತ್ತೆ. ನಿಮಗೆ ಯಾವತ್ತು ಅನಿಸಿದ್ದಿಲ್ಲ ಸರ್, ಇಷ್ಟೆಲ್ಲ ಅವಮಾನಗಳು ನೋವುಗಳಾದಂಥ ಸಮಯದಲ್ಲಿ ಈ ಚಿತ್ರರಂಗ ಯಾಕೆ ಬೇಕು, ನಾನೊಂದು ಕೆಲಸಗಳಲ್ಲೇ ಬ್ಯುಸಿಯಾಗಿಬಿಡೋಣ, ರಂಗಭೂಮಿಯಲ್ಲಿ ಕೆಲಸ ಮಾಡೋಣ, ಯಾವತ್ತು ಅನಿಸಿದ್ದಿಲ್ವಾ ಮೊದಲು ಚಿತ್ರವನ್ನು ಮಾಡಿದಂಥ ಸಮಯದಲ್ಲಿ? ಪ್ರಾರಂಭದಲ್ಲಿ ಸಿನಿಮಾ ಮಾಡಿಸೋರೆಲ್ಲ ಸ್ನೇಹಿತರುಗಳೇ. ಅವ್ರ ಬೆಳವಣಿಗೆ ಆಗೋಕ್ಕಿಂತ ಮುಂಚೆ ಎನ್.ಎಸ್. ಶಂಕರ್ ಇರ್ಬೋದು, ಬಿ. ಸುರೇಶ್ ಇರ್ಬೋದು, ಅವರು ನಮ್ಮ ಸ್ನೇಹಿತರುಗಳೇ. ಆವಾಗ ಏನಾಯಿತು ಅಂತಂದರೆ, ನಾಗೇಂದ್ರ ಶಾ ಅವರು, ಪಿ.ಎಚ್. ವಿಶ್ವನಾಥ್ ಅವರು, ಸುಮಾರು ಒಂದು 5 ದಿನ ಕೆಲಸ ಮಾಡಿದ್ದೀನಿ. ಭಾಳ ಕಮ್ಮಿ ಸಂಭಾವನೆ. 5 ದಿನಕ್ಕೆ 150 ರೂಪಾಯಿ ಕೊಟ್ಟು ಒಂದನ್ನು 2 ಮಾಡಿದರು ಚೆಕ್ಕಲ್ಲಿ. 250 ರೂಪಾಯಿ 5 ದಿನಕ್ಕೆ. ನಮಗೆ ಅವಾಗೇನೋ ಖುಷಿ. ಅವಾಗ ಸಂಭಾವನೆ ಇಷ್ಟು ಕೊಟ್ರಲ್ಲ, ಕಮ್ಮಿ ಕೊಟ್ಟರು ಅಂತ ನಮಗೇನು ಅನ್ನಿಸ್ಲಿಲ್ಲ. ಅವಕಾಶ ಕೊಟ್ರಲ್ಲ ಅಂತ ನಮ್ಗೆ ಖುಷಿಯಾಗಿದ್ವಿ. ನಂತರ ಸುಮಾರು ಕಡೆ ನಮ್ಮನ್ನು ನಂಬಿಸಿ ನಮಗೆ ಅವ್ರು ಯಾರೋ ಒಬ್ಬರು ನಿರ್ದೇಶಕರು ಸತ್ತೋದ್ರು. ದುಡ್ಡು ಕೊಟ್ಟು ಕಾಲು ಚಪ್ಪಲಿ ಹಾಕಿದ್ದನ್ನು ಚಪ್ಪಲಿ ಬಿಟ್ಬಿಟ್ಟು ನನಗೆ ಒಂದು ಕವರಲ್ಲಿ ದುಡ್ಡು ಹಾಕ್ಬಿಟ್ರು. ಅವ್ರ ಸಿನಿಮಾದಲ್ಲಿ ಒಂದು ಒಳ್ಳೆ ಪ್ರಮುಖವಾದಂಥ ಪಾತ್ರ ಬರುತ್ತೆ. ಇನ್ಯಾರೋ ಚರಣ್ ರಾಜು, ಅವ್ರಿಗೆ ಒಳ್ಳೆ ಪೇಮೆಂಟ್ ಕೊಟ್ಟಿದ್ರು. ಅವರೆಲ್ಲ ಪ್ರತಿಭಟನೆ ಎಲ್ಲ ಮಾಡಿ ಅದ್ಭುತವಾದಂಥ ಯಶಸ್ಸನ್ನು ಗಳಿಸಿ ಸಾಕಷ್ಟು ದುಡ್ಡು ಮಾಡಿ ಬೆಂಗಳೂರಲ್ಲೂ ತೋಟ ಮಾಡಿದ್ದಾರೆ, ಹೈದರಾಬಾದಲ್ಲೂ ತೋಟ ಮಾಡಿದ್ದಾರೆ. ಜಮೀನು ಆಸ್ತಿ ಗೀಸ್ತಿ ಎಲ್ಲ ಮಾಡಿ ದೊಡ್ಡ ನಟ ಅಂತ ತೆಲುಗಲ್ಲೂ ಕೂಡ ಅವರು ಹೆಸರು ಮಾಡಿದರು. ಅವ್ರ ಕಾಂಬಿನೇಷನಲ್ಲಿ ನನಗೆ ಅವ್ರಿಗೆ ಹೊಸ ಪರಿಚಯ. ಬೇರೆ ಬೇರೆ ಕಡೆ ನೋಡಿದ್ರು ಕೂಡ ಪರಿಚಯ ಇರಲಿಲ್ಲ. ಆ ಪಿಕ್ಚರಲ್ಲಿ ಮಾಡುವಾಗ ಇವರು ಡೈರೆಕ್ಟ್ರು ರಾತ್ರಿ 2 ಗಂಟೆ 3 ಗಂಟೆ ಇರಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಕೈಲೇ ಪಾತ್ರ ಮಾಡಿಸ್ತಿದ್ರು. ಅವರು ಕಾರಲ್ಲಿ ಕೂತಿದ್ರು. ಅವ್ರ ರೆಸ್ಟೋರೆಂಟ್ ಕೈಲಿ ಬೆಳಗ್ಗೆಯಿಂದ ಕೂತಿದ್ದೀನಿ ಅಂತ ಹೇಳೋ, ಸೆಟ್ಟಲ್ಲಿ ಬಂದು ಸುಮ್ಮನೆ ಕೂರಿಸಿದ್ರೆ ಕೆಲಸ ಆಗಲ್ಲ ಅಂದಮೇಲೆ ಯಾಕೆ ಕರಿಬೇಕು ಹಾಗೆ ಹೀಗೆ ಅಂತ. ಅದಕ್ಕೆ ಅವರು ಡೈರೆಕ್ಟ್ರು ವೆಂಕಟಸ್ವಾಮಿ ಅಂತ ಸದೌಡರು. ಇಲ್ಲಿ ನ್ಯಾಚುರಲ್ ಆರ್ಟಿಸ್ಟು ಮೂಕ್ ಸುರೇಶ್ ಇದ್ದಾರೆ. ಅವ್ರ ಮುಂದೆ ಆ್ಯಕ್ಟ್ ಮಾಡೋದ್ರಿಂದ ಅವರು ನಾನು ಕೇಳಿದ ಪೇಮೆಂಟಿಗೆ ಒಪ್ಕೊಂಡಿದ್ದಾರೆ, ಅಂದರೆ ಕಮ್ಮಿ ಪೇಮೆಂಟಿಗೆ ಒಪ್ಕೊಂಡಿದ್ದಾರೆ, ಮಾಡ್ತಾಯಿದ್ದಾರೆ. ನಾನು ಅವ್ರನ್ನ ಉಪಯೋಗಿಸ್ಕೋಬೇಕು. ಅವ್ರ ಡೇಟ್ ಇರೋದೇ 3 ದಿನ. ಇವ್ರ ಡೇಟ್ ಇದೆ, ಇವ್ರು ಕೇಳಿದಷ್ಟು ದುಡ್ಡು ಕೊಟ್ಟಿದ್ದೀನಿ, ನಾನು ಪೇಮೆಂಟ್ ಕೊಟ್ಟಿಲ್ಲ, ಸುಮ್ಮನೆ ಕೂತ್ಕೊಳ್ಳೋಕೆ ಕೇಳಿದ್ರು. ನನಗೆ ಅಯ್ಯೋ ಏನಪ್ಪ ಇದು ಪರಿಸ್ಥಿತಿ, ಮಾಡ್ತಾಯಿದ್ದೀನಿ, ಒಪ್ಪಿಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ನಾನು ಪಾತ್ರದ ಕಡೆ ಗಮನ ಆಯಿತು, ಸಂಭಾವನೆ ಕಡೆ ಗಮನ ಇರಲಿಲ್ಲ. ಅಪರೂಪಕ್ಕೆ ಒಂದೊಂದು ಪಾತ್ರ, ಒಳ್ಳೆ ಪಾತ್ರ ಸಿಕ್ಕಾಗ ಎಲ್ಲವನ್ನು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನಿದ್ದೆ. ಅವ್ರಿಗೇನು ರೋಟೀಸ್, ದುಡ್ಡಿಗೆ ಒಂದು ಸರಿ ಬೆಳೆದ ಮೇಲೆ ದುಡ್ಡಿಗೋಸ್ಕರ ಮಾಡುವಂಥದ್ದು, ಬೆಳೆಕ್ಕಿಂತ ಮುಂಚೆ ಪಾತ್ರಕ್ಕೋಸ್ಕರ ಮಾಡುವಂಥದ್ದು, ಬೆಳೆದ ಮೇಲೂ ಕೂಡ ಪಾತ್ರಕ್ಕೋಸ್ಕರ ಮಾಡ್ತಾರೆ ಅಂತಂದರೆ, ನಾನು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತೀನಿ ಅಂದರೆ, ಡೈರೆಕ್ಟರ್ನ ಕರ್ಸ್ಕೋತೀನಿ, ಪ್ರೊಡ್ಯೂಸರ್ನ ಕರ್ಸ್ಕೋತೀನಿ. ನಿಮಗೆ ನಿಜವಾಗ್ಲೂ ನಾನೇ ಮಾಡಬೇಕು ಅಂತ ಆಸೆ ಇದೆಯಾ ಅಂತೀನಿ. ಹ್ಞೂ ಅಂತಾರೆ. ನಿಮ್ಮ ಕಥೆ ಹೇಳಿ ಅಂತೀನಿ, ಪಾತ್ರ ಹೇಳಿ ಅಂತೀನಿ, ನೀವು ಯಾವ ರೀತಿ ವರ್ಕ್ ಮಾಡ್ತೀರಾ ಅಂತ ಹೇಳ್ತೀನಿ. ನಿಜವಾಗ್ಲೂ ನೀವು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತೀರಾ ಅಂತ ಕೇಳ್ತೀನಿ. ಶಿಸ್ತುಬದ್ಧವಾಗಿ ಕತೆಗೆ ಪೂರಕವಾಗಿ ಪಾತ್ರ ಇದ್ದು ನಾನು ಆ ಪಾತ್ರ ಮಾಡೋದಕ್ಕೆ ಅದಕ್ಕೆ ನಾನು ನ್ಯಾಯ ದೊರಕಿಸ್ತೀನಿ ಅಂತ ಕಂಡೀಷನಲ್ಲಿ ಒಪ್ಕೊಂಡ್ರೆ ನಾನು 100% ನಾನು ಸಿನಿಮಾ ಖುಷಿಯಿಂದ ಒಪ್ಕೋತೀನಿ, ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಒಂದೊಂದು ಸರಿ ಬೇಜಾರಾಗುತ್ತೆ. ಮೊದಲು ಬೇಜಾರಾಗ್ತಿರಲಿಲ್ಲ. ಕಮ್ಮಿ ಸಂಭಾವನೆ ಇದ್ದರೂ ಪಾತ್ರ ಮಾಡೋವಂಥ ಖುಷಿ, ಸಿನಿಮಾ ಮಾಡೋವಂಥ ಖುಷಿ, ಅವಕಾಶ ಸಿಕ್ಕಂಥ ಖುಷಿ ಮಾಡಿರ್ತೀನಿ. ಈಗ ಬೇಸರ ಆಗ್ತಾಯಿದೆ. ಅವಾಗ ಬೇಸರ ಆಗಲಿಲ್ಲ ನನಗೆ, ಬಿಟ್ಬಿಡ್ಬೇಕು ಅಂತ. ನನಗೆ ಅತಿಯಾದಂಥ ಆಸೆ, ಒಬ್ಬ ನಟನ ಗುರುತಿಸ್ಕೋಬೇಕು ಆಸೆ. ಆ ಒಂದು ಆಸೆ. ನಿಮ್ಮ ಪ್ರಕಾರ ಒಬ್ಬ ಕಲಾವಿದ, ಪ್ರಾಮಾಣಿಕ ಕಲಾವಿದ ಅವಕಾಶದ ಕೊರತೆಗೆ ಎಷ್ಟು ಸಫರ್ ಆಗ್ತಾನೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಪ್ರಾಮಾಣಿಕವಾದಂಥ ಕಲಾವಿದ ತುಂಬ ಜನ ಇದ್ದಾರೆ ಮೇಡಮ್. ನಮ್ಮ ಅದೃಷ್ಟ ಚೆನ್ನಾಯಿತು, ನಮ್ಗೆ ಕೆಲವೊಂದು ಅವಕಾಶ ಸಿಕ್ಕಿದೆ. ತುಂಬ ಪ್ರಾಮಾಣಿಕವಾದಂಥ ಕಲಾವಿದರು ನನ್ನ ಸ್ನೇಹಿತರುಗಳು ತುಂಬ ಜನ ಇದ್ದಾರೆ.
ಅವ್ರನ್ನ ನಾನು ಸುಮಾರು ಡೈರೆಕ್ಟರ್ಗಳಿಗೆ ನಾನು ಪರಿಚಯ ಮಾಡ್ಕೊಡ್ತೀನಿ. ನಮ್ಮ ಸ್ನೇಹಿತರು ಅಂತ ಅವಕಾಶ ಸಿಕ್ಕಿಲ್ಲ ಅಂತ. ಯಾಕೋ ಏನೋ ಎಲ್ಲೋ ಒಂದು ಕಡೆ ಅವರು ತಿರಸ್ಕರಿಸ್ತಾರೆ, ತಗೊಳ್ಳಲ್ಲ. ಕೆಲವರು ಎಲ್ಲೋ ಒಂದು ಸಣ್ಣ ಪುಟ್ಟ ಅವಕಾಶ ಕೊಡ್ತಾರೆ. ನನಗೆ ಅದೊಂದು ನೋವಿದೆ. ತುಂಬ ಜನ ಕಲಾವಿದರು, ನನಗಿಂತ ಅದ್ಭುತವಾದಂಥ ಕಲಾವಿದರು ನಾನು ನೋಡಿದ್ದೀನಿ ರಂಗಭೂಮಿನಲ್ಲಿ. ಕೆಲವ್ರಿಗೆ ಅವಕಾಶ ಸಿಕ್ಕೇ ಇಲ್ಲ. ಏನು ಮಾಡೋದು? ನಮ್ಮ ಕೈಲಿಲ್ಲ. ನಾನೊಬ್ಬ ಪ್ರೊಡ್ಯೂಸರು ಡೈರೆಕ್ಟರ್ ಆಗಿದ್ದರೆ ಹೇರಳವಾದಂಥ ಹಣ ಮಾಡಿ, ಒಂದು 100 ರೂಪಾಯಿ ಮಾಡಿದ್ರೆ 1 ರೂಪಾಯಿ ಖರ್ಚು ಮಾಡಿ, ಇಲ್ಲ 10 ರೂಪಾಯಿ ಖರ್ಚು ಮಾಡಿ ಸಿನಿಮಾ ತೆಗೆಯುವಂಥ ಮನಸ್ಸು ನಾನು ಖಂಡಿತ ಇದೆ. ನನಗೆ 100 ರೂಪಾಯೇ ಸಿಗಲಿಲ್ವಲ್ಲ, ಸಿಕ್ಕಿದ್ದೇ 10 ರೂಪಾಯಿ. ಏನು ಮಾಡೋದು? ಅದ್ರಲ್ಲಿ ನಾನು ಸಿನಿಮಾ ತೆಗಿಯೋಕ್ಕಾಗಲ್ಲ. ಅಂತೂ ಎಂತೂ ನಾನೇನು ಮಾಡಿದ್ದೀನಿ ಅಂತಂದರೆ, ಅದನ್ನು ನಾನು ಎಲ್ಲಾದರೂ ಒಂದು ಕಡೆ ಅದಕ್ಕೆ ನ್ಯಾಯ ದೊರಕಿಸ್ಬೇಕು ಅಂತ ಅನ್ನೋದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಸುಮಾರು 8 ವರ್ಷದಿಂದ ನಾನು ಪ್ರಯೋಗರಂಗ ಅಂತ ಒಂದು ತಂಡದಲ್ಲಿ ಕೆಲಸ ಮಾಡ್ತಿದ್ದೆ. ಅದರಿಂದನೇ ಸುಮಾರು 5-6 ಸಾವಿರ ನಾಟಕ ಮತ್ತು ಒಂದು 2,000 ಬೀದಿ ನಾಟಕಗಳು ಮಾಡಿದ್ದು. ಅದು ಉಚಿತವಾಗಿ, 1 ಪೈಸಾ ದುಡ್ಡು ತೊಗೊಂಡಿಲ್ಲ. ಆ ಹವ್ಯಾಸಿ ರಂಗಭೂಮಿಯಲ್ಲಿ ಯಾರು ಕೊಡಲ್ಲ ಅಂತ ನನಗೆ ಗೊತ್ತಿರೋ ಹಂಗೆ. ಇತ್ತೀಚಿನ ದಿನಗಳಲ್ಲಿ ಯಾರು ಕೊಡ್ತಾರೋ ಗೊತ್ತಿಲ್ಲ. ಒಂದು ತಂಡ ಕಟ್ಟಿದೆ. ಈ ಮನೆ ಇದೆಯಲ್ಲ, ಈ ಮನೆ ಮೇಲ್ಗಡೆ ಟೆರೇಸಲ್ಲಿ ಒಂದು ಸಣ್ಣದು ಸಾಫಲ್ಯ ಅಂತ ಒಂದು ತಂಡ ಕಟ್ಟಿದೆ. ನಾನೊಬ್ಬ ಜನಪ್ರಿಯ ವ್ಯಕ್ತಿ, ನನ್ನ ಫೋಟೋ ಹಾಕಿದ್ರೆ 4 ಜನ ನೋಡ್ತಾರೆ. ಒಂದು ಪೋಸ್ಟರ್ ಮಾಡಿದಾಗ 40 ಜನ ಹೊಸ ಕಲಾವಿದರು ನಾವು ಅಭಿನಯ ಕಲಿಬೇಕು ಅಂತ ಬಂದರು. ಅವರಿಗೆ ನಾನು ಹೊಸ 2 ನಾಟಕಗಳನ್ನು ನಾನೇ ನಿರ್ದೇಶನ ಮಾಡಿ ತಂಡ ಕಟ್ಟಿ ಅದನ್ನು ಬೆಳೆಸೋಕೆ ಶುರು. ಅದಾದಮೇಲೆ ಇನ್ನೊಬ್ಬರು ಡೈರೆಕ್ಟರ್ನ ಹೊಸಗಡೆಯಿಂದ ತರಿಸ್ತಾರೆ, ಸವಿತಾ ಅಂತ, NSD. ಅವರೊಂದು ನಾಟಕ ಮಾಡಿಸಿದ್ರು. ಹೀಗೆ ನನ್ನ ಗೆಳೆಯರನ್ನ ನನಗೆ ಅವಕಾಶ ಕೊಡೋಕ್ಕಾಗಲಿಲ್ವಲ್ಲ ಅಂತ ಒಂದು ಯೋಚನೆ ಇದೆಯಲ್ಲ ನನಗೆ. ಇದ್ರ ಮೂಲಕ ಹೊಸ ಕಲಾವಿದರು ಯಾರು ಪ್ರತಿಭಾನ್ವಿರ್ತಾರೆ ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಥಿಯೇಟ್ರಲ್ಲಿ ಅಭಿನಯಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ ಅಂತ ನಾನು ಮಾಡಿದೆ. ಆದರೆ ನಮ್ಮ ಕಾಲದಲ್ಲಿ ನಾವು ರಂಗಭೂಮಿಗೆ ಬಂದರೆ ಒಂದೊಂದು ನಾಟಕನ 70 ಶೋ, 150 ಶೋ, 200 ಶೋ, 300 ಶೋ, 700 ಶೋ, ಇಷ್ಟು ಶೋಗಳನ್ನ ಒಂದೇ ಒಂದು ಶೋ ಮಿಸ್ ಮಾಡ್ದಂಗೆ ನಾನು ಪಾತ್ರ ಮಾಡಿದ್ದೀನಿ. 10 ಪೈಸಾ ದುಡ್ಡು ಬರ್ತಿರ್ಲಿಲ್ಲ. ನನ್ನ ಮನೆ, ನನ್ನ ಆಫೀಸು ಎಲ್ಲವನ್ನು ಬಿಟ್ಟು ಹೋಗಿ ನಾನು ದೂರದ ಊರುಗಳು, ಅಹಮದಾಬಾದು, ಭೋಪಾಲು, ಕೊಚ್ಚಿನ್ನು ಎಲ್ಲ ಕಡೆ ಹೋಗಿ ಮಾಡಿದ್ದೀನಿ. ಆ ಸಮಯನ ನಾನು ವ್ಯರ್ಥ ಮಾಡಿದ್ದೀನಿ ಅಂತ ಅನ್ಕೊಳ್ಳಲ್ಲ, ಉಪಯೋಗಿಸ್ಕೊಂಡಿದ್ದೀನಿ. ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಅಷ್ಟು ಆಸಕ್ತಿ ನನಗೆ. ಹಾಗಿರುವಾಗ ಇತ್ತೀಚಿನ ದಿನಗಳಲ್ಲಿ ನಾನು ತಂಡ ಕಟ್ಟಿದಾಗ ಯಾವುದೇ ಒಬ್ಬ ನಟ ರಂಗಭೂಮಿಗೆ ಬರೋನು ಒಂದು ಶೋ ಮಾಡ್ತಾನೆ, ನೆಕ್ಸ್ಟ್ ಶೋ ಒಂದು 2-3 ಶೋ, ಒಂದು 10 ಶೋ ಮಾಡ್ಬೋದು ಅಷ್ಟೇ. ಅದಾದಮೇಲೆ ಕೈಗೆ ಸಿಗಲ್ಲ. ಅವ್ನು ನಾಟಕ ಮಾಡೋ ಅಂತ ಆಸಕ್ತಿನ ಕಳ್ಕೊತಾನೆ. ಇನ್ನೆಲ್ಲೋ ವೀಕೆಂಡ್ ಪಾರ್ಟಿಗಳಲ್ಲೋ ಇನ್ನೆಲ್ಲೋ ಇನ್ವಾಲ್ವ್ ಆಗ್ತಾನೆ. ಈ ಥರ ನಮ್ಮ ಯುವ ಪೀಳಿಗೆ ತುಂಬ ಜನ ಹಾಳಾಗ್ತಾಯಿದ್ದಾರೆ. ಆಮೇಲೆ ಇದು 1 ಮ್ಯಾನ್ ಟೀಮ್. ನಾನೊಬ್ಬನೇ ನನ್ನ ಪಾಕೆಟಿಂದ ದುಡ್ಡು ಹಾಕಿ ನಾಟಕಗಳನ್ನ ನಿರ್ಮಾಣ ಮಾಡ್ತಾ ಇರೋದು. ನಮಗೆ ಒಂದು 10 ಜನದ ಗ್ರೂಪ್ ಸೇರಿ ಒಂದು ತಂಡ ಕಟ್ಟಿದ್ರೆ ಅವಾಗ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಕಡೆ ಶೋ ಮಾಡಿದ್ರೆ ಜನ ಉಳ್ಕೋಬೋದೇನೋ, ಕಲಾವಿದರು ಉಳ್ಕೋಬೋದೇನೋ ಅಂತ. ಬಟ್ ಆದರೂ ಕಷ್ಟ. ಇತ್ತೀಚಿನ ದಿನಗಳಲ್ಲಿ ನಾವು ಆವಾಗ DRDO ಕೆಲಸ ಮಾಡಿದ್ರೆ ಫಿಕ್ಸೆಡ್ ಟೈಮ್ ಆಫ್ ಅವರ್ಸ್ ವರ್ಕಿಂಗ್ ಟೈಮ್ ಇತ್ತು. ಬೆಳಿಗ್ಗೆ 8:15 4:30. ಆಮೇಲೆ ನಾವು ಫ್ರೀ. ಈಗ ಯಾರೇ ಒಬ್ಬರು ತಮ್ಮ ಬದುಕಿನ ಊಟಕ್ಕೆ ಫಾರ್ ಬ್ರೆಡ್ ಆ್ಯಂಡ್ ಬಟರ್ ಅವ್ರು ಕೆಲಸ ಮಾಡೋದಕ್ಕೆ ನಿರ್ದಿಷ್ಟವಾದಂಥ ವರ್ಕಿಂಗ್ ಅವರ್ಸ್ ಇಲ್ಲ. ಇವತ್ತು ಸೋಕಾಲ್ಡ್ ಯಾರೋ ನಾವು ದುಡಿಯೋ ವರ್ಗಕ್ಕೆ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಯಾರ್ಯಾರು ಹೇಳ್ತಾರೋ ಅವರೇ ಒಂದು ಸಂಸ್ಥೆ ಕಟ್ಟಿರ್ತಾರೆ. ಅವರು 16 ಗಂಟೆ ದುಡಿಸ್ಕೋತಾರೆ. ಯಾರೇ ಆಗಿರಲಿ, ಯಾರು ಕೂಡ ಆ ಒಬ್ಬ ಕೆಲಸ ಮಾಡೋವಂಥ ವ್ಯಕ್ತಿನ ಬೇಗ ಬಿಟ್ಕೊಡ್ಬೇಕು, 8 ಅವರ್ಸ್ ಕೆಲಸ ಮಾಡಿಸ್ಬೇಕು, ಆಮೇಲೆ ಅವರು ಚಟುವಟಿಕೆ ಬಿಡಬೇಕು ಅಂತ ಇಲ್ಲ. ಬರೋ ಹುಡುಗರುಗಳು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾರೆ, ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ 8 ಅವರ್ ಆದಮೇಲೆ ಬಿಡಲ್ಲ ಅವ್ರನ್ನ. ಇಲ್ಲಿ ರಿಹರ್ಸಲ್ಸ್ ಬಂದರೆ ಅಂದರೆ ಕಷ್ಟಪಟ್ಟು ಬರ್ತಾರೆ, ಕೆಲಸ ಕಳ್ಕೊತಾರೆ. ಅದರಿಂದ ರಂಗಭೂಮಿಯಲ್ಲಿ ಮುಂದುವರಿಯೋಕ್ಕಾಗ್ತಾ ಇಲ್ಲ ಅವ್ರಿಗೆ. ನಾವೆಲ್ಲ ಅವಾಗ ITA ಅಂತ ಇತ್ತು, HAL ಅಂತ ಇತ್ತು, HAL ಈಗಲೂ ಇದೆ, BL ಇದೆ, NGF ಅಂತ ಇತ್ತು, ನಮ್ಮ DRDO ಇದೆ. ನಾವೆಲ್ಲ ನಾಟಕ ಮಾಡಬೇಕು ಅಂದರೆ 8 ಗಂಟೆ ಕೆಲಸ ಫಿಕ್ಸು. ಅದ್ರ ಮೇಲೆ ನಾವು ಕೆಲಸ ಮಾಡಲ್ಲ, ಅವರೇ ಉಳಿಸ್ಕೊಳ್ಳಲ್ಲ. ಸೊ ಆಮೇಲೆ ನಾವು ಹವ್ಯಾಸ ಏನೇನಿರುತ್ತೆ ಅದನ್ನೆಲ್ಲ ನಾವು ಮಾಡ್ಕೋಬೋದು. ಕೆಲವರು ದುರಭ್ಯಾಸ ಇರ್ತದೆ, ಇಸ್ಪೀಟ್ ಆಡೋದು,
ಬಾರ್ಗಳಿಗೆ ಹೋಗೋದು ಅವೆಲ್ಲ. ನಾವು ಆರೋಗ್ಯಕರವಾದಂಥ ಹವ್ಯಾಸ ಇಟ್ಕೊಂಡಿದ್ವಿ, ಅದು ರಂಗಭೂಮಿ. ಆ ರಂಗಭೂಮಿ ಮೂಲಕ ನಾವು ಆರೋಗ್ಯಕರವಾದಂಥ ಹವ್ಯಾಸಗಳನ್ನ ಹಾಗೇ ಬೆಳೆಸ್ಕೊಂಡು ಬಂದ್ವಿ. ಇವತ್ತು ಸಮಾಜದಲ್ಲಿ ನಾವು ಎಲ್ಲರ ದೃಷ್ಟಿನಲ್ಲಿ ನನಗೆ ಗೊತ್ತಿರೋ ಹಂಗೆ ನಾನು ಒಳ್ಳೆ ವ್ಯಕ್ತಿ ಆಗಿದ್ದೀನಿ ಅಂತ ನನಗನ್ಸುತ್ತೆ. ಕರೆಕ್ಟ್ ಸರ್, ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಯಾಕೆಂತಂದ್ರೆ ಮೂಗ್ ಸುರೇಶ್ ಅಂತ ಹೇಳಿದಾಗ ಒಬ್ಬ ಕಲಾವಿದ, ಅವನ ಬಾಲ್ಯ ಆಗಿರ್ಬೋದು, ಸೊ ಅವ್ರು ಬಂದ ಸ್ಟ್ರಗಲ್ ಆಗಿರ್ಬೋದು, ಈ ಶೇಡಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನು ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೆವು. ಬಟ್ ನಿಮ್ಮೊಳಗೆ ಇದ್ದಂತಹ ನೋವಾಗಿರ್ಬೋದು, ಸೊ ರಂಗಭೂಮಿ ನಿಮಗೆ ಕಲಿಸಿದಂಥ ಶಿಸ್ತಾಗಿರ್ಬೋದು, ಸೊ ಒಬ್ಬ ಕಲಾವಿದ ರೂಪುಕೊಳ್ಳಿಕ್ಕೆ ಅವನು ಕೆತ್ತಿಸಿಕೊಂಡಂಥ ರೂಪಗಳಾಗಿರ್ಬೋದು, ಸೊ ಸಾಕಷ್ಟು ವಿಚಾರಗಳನ್ನ ನಮಗೆ ತೆರೆದು ಇಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.